ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಾಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪ್ರದಾಯಸಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಇದು ಗುರುಭ್ಯೋ ನಮಃ. ನಿನ್ನೆ ದಿನ ಭಕ್ತ ವತ್ಸಲ ಭಾಗ್ಯ ಸಂಪನ್ನ ಅನ್ನೋ 16ನೇ ಪದ್ಯ ಮುಗಿಸಿದ್ದೆ. ಅಲ್ಲಿ ಭಗವಂತ ತಾನು ನಿಜಪೂರ್ಣ ಸುಖಾಮಯನಾಗಿ ನಮ್ಮಲ್ಲಿ ಅಂತರ್ಯಾಮಿಯಾಗಿದ್ದರೂ ಕೂಡ ಯಾವುದೇ ದೋಷರಹಿತನಾಗಿರ್ತಕ್ಕಂಥ ಪರಮಾತ್ಮ ಅನ್ನೋದನ್ನು ನೆನೆಸಿಕೊಂಡು ಮುಂದಿನ ಪದ್ಯದೊಳಗೆ ಭಗವಂತನ ಅಖಂಡವಾಗಿರ್ತಕ್ಕಂಥ ಗುಣವರ್ಣನೆ ಇದೇ ಶಾಸ್ತ್ರ ತಿಳ್ಕೊಡ್ರಿ. ಏನು ನಾವು ಸಾಧನ ಮಾಡೋದು? ಭಗವಂತನ ಗುಣ ವರ್ಣನ ಮಾಡಿಕೋತ ಇರಬೇಕು. ನೀವು ವೆಂಕಟೇಶ ಸ್ತೋತ್ರ ನೋಡ್ತೀರಿ, ವಿಷ್ಣು ಸಹಸ್ರನಾಮ ನೋಡ್ತೀರಿ, ಏನದ ಅವನ ವರ್ಣನೆ, ಅವನ ಮಹಿಮಾ ಹೇಳೋದು ನಮಗೆ ಜೀವರಿಗೊಂದು ಭಾಗ್ಯ ಅಂತ ಅರ್ಥ. ಅದನ್ನ ನೆನೆಸೋದೇ ಒಂದು ಸೌಭಾಗ್ಯ, ಮಹಾನ್ ಭಾಗ್ಯ. ಇಲ್ಲಿ ಅಂತಾರೆ ದಾಸರಿಗೆ ನೋಡ್ರಿ, ಅವ್ರೊಂದು ಹರಿಕಥಾಂಬಸಾರದ ಓಟ ಹೆಂಗಿರ್ತದ ಅನ್ನೋದನ್ನು. ಭಗವಂತನ ಮಹಿಮಾ ಬಂತು ಅಂದ್ರೆ ದಾಸ ಮರೆತು ಬಿಡ್ತಾರ. ನಾ ಇಲ್ಲೇ ವ್ಯಾಪ್ತಿ ಸಂಧಿ ಹೇಳಿದ ಮರೆತು ಬಿಡ್ತಾರ ಅವ್ರು. ಯಾಕಂದ್ರೆ ತಲೆ ಮಹಿಮಾ ಬಂತಲ್ಲ, ಅದನ್ನ ಹೇಳೋದ್ರಾಗ ತೃಪ್ತಿ ಪಟ್ಬಿಡ್ತಾರ. ಅದನ್ನ ಹೇಳೋ ಅವ್ರು ಏನೋ ಇಲ್ಲಿ ಸ್ತೋತ್ರ ಮಾಡ್ತಾರೆ. ನಿತ್ಯ ನಿಗಮಾತೀತ ನಿರ್ಗುಣ ಭಕ್ತ ವತ್ಸಲ ಭಯವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲ ಅಂಗಸುಖಿ ಮತ್ತ ನಂದದಿ ಮರ್ತ್ಯರ ಒಳ ಹೊರಗೆ ಎತ್ತ ನೋಡುರು ಸುತ್ತ ಲಿಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಎಷ್ಟು ನುಸಂಧ ನೋಡ್ರಿ ದಾಸರದ ಕೊನೆ ಶಬ್ದ ನೋಡ್ರಿ, ಪರಮಾಪ್ತ ಅಂತಾರ. ಮಹಾನ್ ಸ್ವಾಮಿ, ನಿನ್ನ ಬಿಟ್ಟು ನನಗೆ ಯಾರಿದ್ದಾರ? ಪರಮಾಪ್ತ ನೀನ. ಯಾ ಹೆಂಡತಲ್ಲ, ಗಂಡಲ್ಲ, ಮಗ ಅಲ್ಲ, ಬಳಗಲ್ಲ, ಬಂಧುಲ್ಲ, ಇವ್ರು ನಿಮಿತ್ತ ಮಾತ್ರ ಬಂಧುಗಳು. ನಮ್ಮಿಂದ ಏನೂ ಬೇಕಾಗಿರ್ತದೆ. ನಮ್ಮಿಂದ ಸಾಯ ತಪ್ಪಿವನ್ನು ಮಾತಾಡಿಸೂಲಮ್ಮನವರು. ನಮ್ಮಿಂದ ಏನೂ ಅಪೇಕ್ಷೆ ಮಾಡದೆ ಕೇವಲ ಭಕ್ತಿಯನ್ನು ಅಪೇಕ್ಷೆ ಮಾಡಿ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ಜಗತ್ತಿನಾಗ ಒಬ್ಬನೇ ಒಬ್ಬ. ಅವ ಯಾವ? ಪರಮಾಪ್ತ. ಆಪ್ತ ಅಂದ್ರೆ ಗೊತ್ತಿದೆ, ಪರಮ ಆಪ್ತ ಭಗವಂತ. ಅವನು ಹೊಗಳ್ತಾರೆ ನಿತ್ಯ ನಿಗಮಾತೀತ. ನಿಗಮ ಅಂದ್ರೆ ವೇದ. ಅವು ಹೆಂಗವ? ನಿತ್ಯ ವೇದ. ವೇದ ಅನಿತ್ಯ ಅಲ್ಲ. ಈ ಪ್ರಳಯ ಆದರೂ ಕೂಡ ವೇದ ಹಬ್ಬಿಕೊಂಡಿರ್ತಾವಂತ ಎಲ್ಲ ಕಡೆ. ವೇದಕ್ಕೆ ಸ್ವಾವು ಕೊನೆ ಅಂತಿಲ್ಲದಕ್ಕೆ ಅಂಥ ನಿತ್ಯವಾದ ವೇದಗಳನ್ನು ಮೀರಿ ನಿಂತವ ಅತೀತ. ನಿಗಮಗಳಿಗೂ ಮೀರ್ತಕ್ಕಂಥ ವೇದ ಅವನು ಮೀರ್ತಕ್ಕಂಥ ಅವನ ಮಹಿಮಾ. ಎರಡನೇದು ನೋಡ್ರಿ, ಒಂದಾತು ನಿರ್ಗುಣ. ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಅನೇಕ ಗುಣಗಳ ಖಣಿ ಅವ. ನಮ್ಮಂಗೆ ಪ್ರಾಕೃತ ಗುಣಗಳಿಲ್ಲ. ಸಾತ್ವಿಕ ರಜ ಇಂತಹ ಗುಣ ಭಗವಂತಗಿಲ್ಲ. ಮೂರನೇದು ಭಕ್ತ ವತ್ಸಲ. ಪುನಃ ಅಂತ ದಾಸಾಯಪ್ಪ ಸ್ವಾಮಿ, ಅಂತ ಭಗವಂತನೇನು? ಇತಿಹಾಸ ಪುರಾಣ ಬೇರೆ ಭಗವಂತ ಎಂಥದ್ದು ಭಕ್ತನ ಉದ್ಧಾರ ಮಾಡ್ಯಾನ? ಭಕ್ತ ವತ್ಸಲ. ಮತ್ತೊಂದು ಎಡ್ಜೆಕ್ಟಿವ್ ವಿಶೇಷಣ, ಭಯ ವಿನಾಶನ. ನಮ್ಮನ್ನು ಕಾಪಾಡ್ತಕ್ಕಂಥ ಸ್ವಾಮಿ, ನಮ್ಮ ಭಯ ಪರಿಹಾರ ಮಾಡ್ತಕ್ಕಂಥವ. ಹಾಗೆ ಉದಾಹರಣೆ, ಆ ಮೊಸಳಿಗೆ ಬಂದಿತ್ತಿಲ್ಲ ದುಃಖ. ದೇವರು ಇಲ್ಲ, ನೀ ಮನುಷ್ಯ ಅಲ್ಲ, ನೀ ಸಂಧ್ಯಾವಂದನೆ ಮಾಡೋಲ್ಲ, ನನ್ನ ದೇವ್ರು ಏನ್ರ ಅದಕ್ಕೆ. ಪ್ರಹ್ಲಾದ ರಾಜ ಕೂತ್ಕೊಂಡ್ರು, ಧ್ರುವ ಮಹಾರಾಜ ಕೂತ್ಕೊಂಡ, ಏನು ಸಣ್ಣ ಮಿದ್ದೆ ಹುಡುಗ ನಿನ್ನ ಹತ್ರ ಬರೋಲ್ಲ ಅಂದೇನು ದೇವರು? ಭಗವಂತನ ಭಕ್ತಿಗೆ ನಚ ಲಿಂಗಂ ನಚ ವಯಃ ನಚ ಸಾಂಪತ್ಯ ನಚ ಪಾಂಡಿತ್ಯ. ಭಗವದ್ಭಕ್ತೊಳಗೆ ಬರೀ ದೇವ್ರ ಲಿಂಗಲ್ಲ, ಮನುಷ್ಯ ಜಾತಿನೋ ಪ್ರಾಣಿ ದೇವ್ರು ನೋಡೋದಿಲ್ಲ, ಭಕ್ತಿ ನೋಡ್ತಾರೆ. ನಚ ವಯಃ ವಯಸ್ಸು ನೋಡೋದಿಲ್ಲ. ಇಲ್ಲ ನಾ ರಿಟೈರ್ ಅಷ್ಟೇ ಹೊಲಿತೀನಿ, ಉಳಿದ್ರೆ ಉಳಿಲ್ಲ, ಹಾಗೇನಿಲ್ಲ. ಅಲ್ಲಿ ಪ್ರಹ್ಲಾದ ರಾಜ ಹೊಲ್ದಾನ, ಧ್ರುವ ಮಹಾರಾಜ ಎಷ್ಟು ಸಣ್ಣ ಸಣ್ಣ ಹುಡ್ರು ಅವರೆಲ್ಲ ಅದರಂತ. ನಚ ಸಂಪತ್ತಿ, ದೇವರು ಬರೀ ಸಂಪತ್ತಿ ಅಂತ ತಿಳ್ಕೊ ಹಂಗಿಲ್ಲ. ಮತ್ತೆ ನಚ ಪಾಂಡಿತ್ಯಂ, ಏನು ಅಸಾಧ್ಯ ಓದ್ಯಾರ ಅಂದ್ರೆ ಅಲ್ಲಿ ಹೋಗೋದಿಲ್ಲ. ಎಲ್ಲಿ ಭಕ್ತಿ ಅದ ಅಲ್ಲಿ ಮಾತ್ರ ಹೋಗ್ತಾನೆ ಭಗವಂತ ಅಂತ ದಾಸಾಯರು. ಭಯ ವಿನಾಶನ ಸತ್ಯ ಕಾಮ. ಮತ್ತೊಂದು ಶಬ್ದ ವೈಶಿಷ್ಟ್ಯ, ಇದನ್ನ ಅಂತಿರಲ್ಲ, ಇದೇ ಒಂದು ಪುಣ್ಯ ಮತ್ತೆ ಲೆಕ್ಕ ತಿಳ್ಕೊಡ್ರಿ. ಈ ಶಬ್ದ ದಾಸ್ತಂದು ಹಾಕ್ತಾರೆ ನಿಮ್ಮ ಬಾಯಿಂದ, ನೀವೇ ಸುತ್ತ ಹಾಕು ಸತ್ಯ ಕಾಮ ಅನ್ಲಿಕ್ಕೆ ಸಾಧ್ಯ ಅದನ? ಇದೇ ಹರಿಕಥಾಂಬರ ಶಬ್ದಗಳ ಜೋಡಣೆ. ಸತ್ಯ ಕಾಮ ಅಂದ್ರೆ ಇಚ್ಛಾ, ಅಂದ್ರೆ ಸತ್ಯ ಭಗವಂತ ಅವನ ಇಚ್ಛಾ ಮಾತ್ರ ನಡೀತದ. ನಿನ್ನ ಹೆಜ್ಜೆ ಸತ್ಯ ಸಂಕಲ್ಪ ಏಕೋ ವರೆಣ್ಯೋ ವಶಿಂಚತ. ಸತ್ಯ ಸಂಕಲ್ಪ. ಶರಣ್ಯ, ಪ್ರಪಂಚದೊಳಗೆ ಯಾರನ್ನಾದರೂ ನಾವು ಶರಣಾಗಬೇಕಾದ್ರೆ
ಎಲ್ಲ ದುಃಖ ಹೋಗ್ಬೇಕಾದ್ರೆ ಅವೊಬ್ಬನ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇರ್ತಾರ, ಅವ್ರ ಹತ್ರ ದುಃಖ ಪರಿಹಾರ ಆಗ್ತಾವನಿಲ್ಲ. 1 2 ಆಗ್ಬಹುದು, 3 4 ಆಗಬಹುದು. ದಿನ ಆಳವ್ರಿಗೆ ಸಾಹೇಬ್ರ ದಿನ ತಿಳ್ಕೊಡ್ರಿ. ನಿತ್ಯ ಅದಕ್ಕೆ ಭಗವಂತ ಶರಣ್ಯ ಶ್ಯಾಮಲ, ಅವನ ಮಹಿಮಾ, ಅವನ ವರ್ಣನ. ಶ್ಯಾಮಲ ಅಂಗ ಸಿಕ್ಕಿ ಭಗವಂತ ಬಣ್ಣ ಹೇಳ್ತಾ ಇದ್ರಿ. ಕೋಮಲಾಂಗ ಅವನ ಅವಯವ, ಅಂಗ ಅಂದ್ರೆ ಅವಯವ, ಕೋಮಲವಾಗಿರ್ತಕ್ಕಂಥ ಅಂಗಗಳು. ಸುಖಿ ಅಂದ್ರೆ ಭಗವಂತ, ನಿಜವಾದ ಸುಖಿ ಅವನ ಅರ್ಥ ಆಗ್ತದ. ಹಂಗಿದ್ದಾನ ಒಂದು ದೃಷ್ಟಾಂತ ಕೊಡ್ತಾರದ. ಮತ್ತ ನಂದರಿ ಮರ್ತ್ಯರ ಒಳ ಹೊರಗೆ ತಿಳ್ಕೊಡಿ. ಉದಾಹರಣೆ ಎಷ್ಟು ಚಂದ ಅದ, ಎಷ್ಟು ಅದ್ಭುತ ಅದ. ಮತ್ತ ಅಂದ್ರೆ ಕುಡ್ದವ ಹೊರಗಿನ ಸಪತ್ತಿರುವುದಿಲ್ಲ. ಹಂಗೆ ಭಗವಂತ ಕುಡ್ದವ್ ಹೋಲಿಸ್ಯಾರಿಲ್ಲ. ಮತ್ತೆ ತಪ್ಪು ತಿಳ್ಕೊಬಾರ್ದು. ಕುಡ್ದವ್ ಹೋಲಿಸ ಯಾಕೆ? ಕಲ್ಪನಾ ಕೊಡ್ಲಿಕ್ಕೆ. ನಮ್ಮಲ್ಲಿ ಹಿಂದೆ ಕಲ್ಪನಾ ಇತ್ತು. ಹಂಗ ಹೆಣ್ಮಕ್ಳ ಮುಖ ಎದಕ್ಕೆ ಕಾಣಿಸ್ತಿದ್ರು? ಚಂದ್ರಗ. ಯಾವಾಗ ಇವ್ರು ಚಂದಪ್ಪನ ಹೋಗಿ ಎಲ್ಲಿ ಉಬ್ಬು ತಗ್ಗು ಪಗ್ಗು ಎಲ್ಲ ಒಂದ್ರು ಬೇಡ ಬೇಡ ಹೊಸ ಹೆಣ್ಮಕ್ಳು ನಮ್ಗೆ ಹೋಲಿಸ್ಬೇಡ, ನಮಗೆ ಉಬ್ಬು ತಗ್ಗು ಭಾಳ ಬಂದ್ರು. ಅವನ ಚಂದ್ರನಲ್ಲಿ ಮೇನೊಂದು ತೊಂದ್ರವ ಹೋಲಿಸಕ್ಕೆ ಹೋಗ್ಬೇಡ್ರ ನಮಗಂತ ಹೆಣ್ಮಕ್ಳು ನ್ಯಾಯ ತಗೋದ್ರ. ಅವಾಗ ಇಲ್ಲ ನಾವು ಕವಿ ಹಂಗೆ ಹೇಳಿಲ್ಲ ನಾನು. ಚಂದ್ರನಲ್ಲಿ ಶಾಂತತ ಅದ, ಆಮೇಲೆ ಅವನಲ್ಲಿ ವಿಹಾರ ಅದ. ಚಂದ್ರನಲ್ಲಿ ಸುಖ ಕೊಡ್ತಾನ. ಅದಕ್ಕೆ ಹೋಲಿಸ್ತೀವಿನ ತಗ್ಗು ಉಬ್ಬು ನೋಡ್ಲಿಕ್ಕೆ ಹೋಗಿಲ್ಲ ನಾವು ಅಂತ ಹೇಳೋರು. ಹಂಗೆ ಭಗವಂತ ಮತ್ತಂದ್ರೆ ಕುಡ್ದವ ಶಬ್ದ ಕರ್ತೇನೋ ಅವ ಯಾವುದು ಪ್ರಜ್ಞೆ ಇರೋದಿಲ್ಲ ಅಂತ ಅರ್ಥ. ಕುಡ್ದವ ಮಕ್ಕೊಂಡಿರ್ತಾನೆ ಅವ. ಇದ್ರ ನೋಡ್ರಿ ನೀವು ಹೆಂಗೆ ಮಕ್ಕೊಂಡಿರ್ತಾನ. ಅದರಂತೆ ಮರ್ತ್ಯರೊಂದು ಜೀವಿಗಳು ಒಳ ಹೊರಗೆ ಎತ್ತ ನೋಡಲು ಸುತ್ತಲಿಪ್ಪನು. ಎತ್ತ ನೋಡಲು ಎಲ್ಲರೂ ನೋಡ್ರಿ, ಸುತ್ತಲಿಪ್ಪನು ನಮ್ಮ ಸುತ್ತ ಇರ್ತಕ್ಕಂಥ ಭಗವಂತ. ಅತ್ಯಧಿಕ ಸಂತೃಪ್ತ ಮಹಾತೃಪ್ತ ಭಗವಂತ. ಕಿಂಚಿತ್ ಕೊಟ್ಟರೆ ಬೃಹತ್ ಮಾಡ್ತಕ್ಕಂಥವ. ಮತ್ತವ ತ್ರಿಜಗದ್ ವ್ಯಾಪ್ತ. ತ್ರಿ ಅಂದರೆ ಎಷ್ಟು? 3. ಯಾವ್ಯಾವು? ಸ್ವರ್ಗ, ಮರ್ತ್ಯ, ಪಾತಾಳ ಇರ್ತಕ್ಕಂಥದ್ದು. ಅವಂಥ ಪರಮಾತ್ಮ ಪರಮಾಪ್ತ. ಯಾಕೆ ಇಷ್ಟೆಲ್ಲ ಹೇಳಿದ್ರು ಕೂಡ ನೋಡಿ ಇಂಥ ಮಹಿಮಾ ಹಂಗಾರ ಅವ ಒಲಿದನ್ ಕೇಳಿ ಇಲ್ಲ ಅಂತ ದಾಸರು. ಬೇಕಾಷ್ಟು ಮಹಿಮಾ ಇರಲಿ, ಪರಮಾಪ್ತಿ ಆಗಿರ್ತ ಪರಮಾತ್ಮನೇ ಮಹಾ ಆಪ್ತನಾಗಿರ್ತಕ್ಕಂಥವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿ ಒಂದು ದೃಷ್ಟಾಂತದ ಮೂಲಕ ಅವನ ಮಹಿಮೆಯನ್ನು ಹೇಳಿ ಅಂತ ಮುಂದೊಂದು ದಾಸರ ಅಂತಾರೆ ಈ ಪದ್ಯದೊಳಗೆ ಅವನ ಅಗಾಧವಾಗಿರ್ತಕ್ಕಂಥ ಮಹಿಮೆಯನ್ನು ಹೇಳ್ಕೊತ ಹೋಗ್ತಾ ಇದ್ದಾರೆ ಅಂತಾರೆ. ಮುಂದುವರೆದು ಇಲ್ಲಿ ನೋಡ್ರಿ, ಸ್ವಲ್ಪ ಕಠಿಣ ಪದ್ಯ, ಲಘು ಅರ್ಥ ಆಗೋದಿಲ್ಲ. ತ್ರಿವಿಧ ಜೀವರಿದ್ದಾರೆ. ಮೇಲೆ ಬರ್ತಾರೆ ಹರಿಕಥಾಮೃತಸಾರದಾಗ. ಸಾತ್ವಿಕರು, ರಾಜಸರು, ತಾಮಸರು. ಪರಮಾತ್ಮ ಅಂತರ್ಯಾಮಿಯಾಗಿ ಅವರ ಗುಣಗಳ ಪ್ರಕಾರ, ಅವರ ಸಾಧನೆಯ ಪ್ರಕಾರ ಹೆಂಗೆ ಸಾಧನ ಮಾಡಿಸ್ತಾನೆ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಪವಿ ಇದೆಲ್ಲ ಹೊಸ ಶಬ್ದ ನಿಮಗೆ. ಹರಿನ್ಮಣಿ ವಿದ್ರುಮದ ಸಚ್ಛವಿಗಳಿಂದದಿ ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳಿದ್ದು. ತ್ರಿವಿಧ ಗುಣಕರ್ಮ ಸ್ವಭಾವ ಪವನ ಮುಖ ದಿವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲೋ ಅವರೋಳ್ ಇದ್ದು ಉಣಿಪ. ಅವರೋಳ್ ಇದ್ದು ಉಣಿಪ. ಅವರಲ್ಲಿ ಇದ್ದು ಅಂದರೆ ತ್ರಿವಿಧ ಜೀವರಲ್ಲಿ ತಾನು ಅಂತರ್ಯಾಮಿಯಾಗಿದ್ದುಕೊಂಡು ಆ ಭೋಗಗಳನ್ನ ತಾನು ಸ್ವೀಕಾರ ಮಾಡಿ ತಾನು ಸ್ವಾಖ್ಯದ ತಗೊಂಡು ಆ ಭೋಗವನ್ನು ಜೀವಿಗಳು ಉಣಿಸ್ತಾನೆ. ಒಂದೇನು ಮುನ್ನಿಲ್ಲ, ಅವ್ರು ತಕ್ಕಂಗೆ ಅಂಜಿ ಹೇಳ್ತಾರೆ. ಉದಾಹರಣೆ ಕೊಡ್ತಾನಕ್ಕೊಂದು. ಪವಿ ಅಂದ್ರೆ ವಜ್ರ, ಹರಿನ್ಮಣಿ ಅಂದ್ರೆ ನೀಲಮಣಿ, ಅದು ಮಣಿನೇ. ವಿದ್ರುಮ ಅಂದ್ರೆ ಹವಳ. ತಿಳ್ಕೊಡ್ರಿ, 3 ವಸ್ತು ಬಂದ್ವಿ ಇಲ್ಲಿ. ಹಂಗೆ ಎಷ್ಟು ಚೆನ್ನ ಕಲ್ಪನೆ ಕೊಡ್ದಾಳ್ತರು, ತಿಳ್ಕೊಳ್ಳು ಅರ್ಥ ಆಗೋದಿಲ್ಲ. ವಜ್ರದ, ನೀಲಮಣಿ ಅದ, ಹವಳ ಅದ. ಬೆಳಕು ಒಂದ, ಹೌದಾ? ಆ ಬೆಳಕು ಅಲ್ಲಿ ಬಿಟ್ಟರೆ ಬೇರೆ ಪ್ರಕಾಶ ಬರ್ತದೆ. ವಜ್ರದ ಬಿಟ್ಟರೆ, ನೀಲಮಣಿ ಬಿಟ್ಟರೆ ಬೇರೆ ಪ್ರಕಾಶ, ಹವಳದ ಬಿಟ್ಟರೆ ಬೇರೆ ಪ್ರಕಾಶ. ಪ್ರಕಾಶ ಒಂದ, ಕರೆಂಟ್ ಒಂದ, 100 ಕ್ಯಾಂಡಲ್ನೇ ಬೇರೆ ಬರ್ತದೆ, ಅಥವಾ ಇಂಥ ಟ್ಯೂಬ್ಲೈಟ್ನೇ ಬೇರೆ ಬರ್ತದೆ. ಕರೆಂಟಿನ ಫರಕ್ ಆಗ್ಯದ. ಕರೆಂಟ್ ಒಂದ, ಅಲ್ಲಿರ್ತಕ್ಕಂಥ ಬಲ್ಬಿನ ಕೆಪ್ಯಾಸಿಟಿ ಹೇಳ್ತಾರೆ. ಹಂಗೆ ಭಗವಂತ ಒಬ್ಬನೇ ಇದ್ದರೂ ಕೂಡ, ಮಹಿಮಾ ಇದ್ರೂ ಕೂಡ, ನಮ್ಮ ಅಂತರ್ಯಾಮಿ ಅವನೇ ಆಗಿದ್ರು ಕೂಡ ಒಂದೇ ಯಾಕೆ ಮಾಡೋದಿಲ್ಲ? ನಾವು ಹೆಂಗಿದ್ದೀವಿ? ಕೆಲವು ಮಂದಿ ಪವಿ, ಕೆಲವು ಮಂದಿ ಹರಿನ್ಮಣಿ, ಕೆಲವು ಮಂದಿ ವಿದ್ರುಮ ಇದ್ದಂಗೆ. ದೇವರು, ದಾನವರು, ಮನುಷ್ಯರು ಅಂತ ಅರ್ಥ. ಆ ರೀತಿ ಛವಿ ಅಂದ್ರೆ ಪ್ರಕಾಶ, ಬೆಳಕು ಅಂತ ಅರ್ಥ. ಇಂದ ರಾಜಿಸುತ್ತ ನಮ್ಮಲ್ಲಿ ಹೊಳೆಯುತ್ತ. ಮಾಧವ ಯಾರವ? ಪರಮಾತ್ಮ ನಾರಾಯಣ. ನಿರಂತರ ಎಂದೂ ಬಿಡದಂಗೆ ನಮ್ಮನ್ನಂತ ಅರ್ಥ. ದೇವ ಮಾನವ ದಾನವರೋಳ್ ಇದ್ದು. ದೇವತೆಯಲ್ಲಿಯೂ ಅಂತರ್ಯಾಮಿ, ದಾನವರು ಅಂದ್ರೆ ದೈತ್ಯರಲ್ಲಿಯೂ ಅಂತರ್ಯಾಮಿ, ಮಾನವರಲ್ಲಿಯೂ ಅಂತರ್ಯಾಮಿ. ಅವ್ರ ಕೆಲಸ ಅವರಿಂದ ಮಾಡಿಸ್ತಾನೆ ಅಂತ ಅರ್ಥ ಭಗವಂತ.
ಅವ್ರ ಸ್ವಭಾವಕ್ಕೆ ತಕ್ಕಂಗೆ ಮಾಡ್ತಾನೆ ವಿನಃ ಕಲ್ಪನೆ ಮಾಡಿಕೊಡೋದಿಲ್ಲ. ಹೆಂಗೆ ಅದ್ರ ಹೋಲಿಸ್ತಾರೆ ತ್ರಿವಿಧ ಗುಣ ಕರ್ಮ. ತ್ರಿವಿಧ ಗುಣ ಅವೆಲ್ಲ ಹೇಳಿ ನಿಮ್ಮ ನಾನು ಅವರ ಕರ್ಮ. ಸಾತ್ವಿಕರು ಮಾಡೋ ಕರ್ಮಗಳು ಬೇರೆ, ರಾಜಸರು ಮಾಡೋ ಕರ್ಮಗಳು ಬೇರೆ, ದೈತ್ಯ ಮಾಡ್ತಕ್ಕಂಥ ಕರ್ಮಗಳು ಬೇರೆ. ಅವರಿಗೆ ಸ್ವಭಾವ ಇದು ಎಂದು ಪರಕ ತಿಳ್ಕೊಂಬಿಟ್ಟೆ. ಮನೆ ಉದಾಹರಣೆ ಕೊಟ್ಟೆ ನಿಮ್ಮ ನಾನು. ಅವ್ರ ಸ್ವಭಾವಕ್ಕೆ ತಕ್ಕಂಗೆ ಪರಮಾತ್ಮ ಪ್ರಯಾಣ ಮಾಡ್ತಾನೆ ವಿನಃ ಬೇರೆ ರೀತಿ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರವ? ಪವನ ಮುಖ ದೇವಾಂತರಾತ್ಮಕ. ಪವನ ಅಂದ್ರೆ ವಾಯುದೇವರು. ವಾಯುದೇವರ ಅಂತರ್ಯಾಮಿ ಆಗಿದ್ದುಕೊಂಡು ಎಲ್ಲ ದೇವರಲ್ಲಿ ಅಂತರ್ಯಾಮ ಇರ್ತಕ್ಕಂಥ ಪರಮಾತ್ಮ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲೋ ಅವರೋಳ್ ಇದ್ದು ಉಣಿಪ. ಪ್ರತಿನಿತ್ಯದಲ್ಲಿ ಆಯಾ ಜೀವಿಗಳ ಅಂತರ್ಯಾಮಿಯಾಗಿದ್ದುಕೊಂಡು ಇಲ್ಲಿ ಹಂಗಾರೆ ಸಾತ್ವಿಕರು ಒಂದು ಕೆಟಗರಿ ಬೇರೆ, ರಾಜಸರು ಒಂದು ಕೆಟಗರಿ ಬೇರೆ, ದೈತ್ಯರು ಒಂದು ಕೆಟಗರಿ ಬೇರೆ. ಹೌದಾ? ಮೂರು ಮಂದಿ ಇದು ಅಲ್ಲಿಯೂ ಫರ್ಕ್ ಅದ. ಮತ್ತು ಅಲ್ಲಿ ತಾರತಮ್ಯ ಮತ್ತೆ ಸಾತ್ವಿಕ ಒಬ್ಬ 99, ಒಬ್ಬ 80, ಒಬ್ಬ 70% ಇರ್ತಂತ ಐದೊಳಗ. ಮಾನವರಲ್ಲಿ ಕೂಡ 100% ಯಾರು ಇರೋದಿಲ್ಲ. ಅವ್ರ ತಾರತಮ್ಯ. ದೈತ್ಯರು ತಾರತಮ್ಯ. ಅವರ ವ್ಯಕ್ತಿತ್ವದ ಪ್ರಕಾರ, ಅವರ ಸಾಧನೆಯ ಪ್ರಕಾರ, ಅವರ ಗುಣಗಳ ಪ್ರಕಾರ ಅನಾದಿ ಕರ್ಮಕ್ಕೆ ಅನುಗುಣವಾಗಿ ಭಗವಂತ ಅಲ್ಲಿ ಕ್ರಿಯಾದಿಗಳನ್ನು ಮಾಡಿಸ್ತಾ ಅವರಿಗೆ ಏನು ಸೋಕ್ಷ ಮೋಕ್ಷವನ್ನು ದೌರ್ಭಾಗ್ಯವನ್ನು ಕೊಡ್ತಕ್ಕಂಥ ಪರಮಾತ್ಮ ಇವನು ಮಹಿಮೆಯಿಂದ ಹೇಳ್ತಾ ಇದ್ದಾರೆ. ಆ ರೀತಿ ಉದಾಹರಣೆ ಕೊಟ್ಟು ಅವರವರ ಕರ್ಮ ಮಾಡಿಸಿ ತಾನು ಅವರಿಗೆ ಆ ಭೂ ಕೊಡ್ತಕ್ಕಂಥವು. ಆದರೆ ಕರ್ಮದ ಲೇಪ ಭಗವಂತ ಕಿಂಚಿತ್ತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ನಿತ್ಯಾವಯೋಗಿ, ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಮುಂದಂತಾರೆ ಹರಿ ಅಘಟನಾಘಟನ ಸಾಮರ್ಥ್ಯ. ಮತ್ತೊಂದು ಗುಣ ಭಗವಂತ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲೋ ಅದನ್ನು ಮಾಡ್ತಕ್ಕಂಥ ವ್ಯಕ್ತಿ ಒಬ್ಬನ ಪರಮಾತ್ಮ. ಅಘಟನ ಘಟನ ಅಂದರೆ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಕೆಲಸವನ್ನು ಅವ ಮಾಡಬಲ್ಲ. ನಾವು ಸೃಷ್ಟಿ ಮಾಡ್ತೀವಿ, ಸಂಹಾರ ಮಾಡ್ತೀವಿ ನಾವೇನು, ಅದು ಒಬ್ಬನಿಗೆ ಸಾಧ್ಯ. ಅವನ ಸಾಮರ್ಥ್ಯವನ್ನು ಪರಮಾತ್ಮಲ್ಲಿ ಭಗವಂತ ಯಾರು ತನ್ನನ್ನು ದ್ವೇಷ ಮಾಡ್ತಾರ ಅವ್ರನ್ನ ಭಗವಂತ ಸಂಹಾರ ಮಾಡ್ತಾನ, ಅಥವಾ ಅವರಿಗೆ ಒಳ್ಳೆಯ ಗತಿಯನ್ನು ಕೊಡೋದಿಲ್ಲ, ಕೆಟ್ಟ ಗತಿ ಕೊಡ್ತಾನ. ಯಾಕೆ ಹಂಗೆ? ಅದಕ್ಕೆ ಪರಮಾತ್ಮನ ದ್ವೇಷ ಮಾಡೋದು ಒಂದೇ, ಗುಣಗಳ ದ್ವೇಷ ಮಾಡೋದು ಒಂದ್ರೆ ಆ ರೀತಿ ಪರಮಾತ್ಮನ ದ್ವೇಷ ಮಾಡಿಕೊಡೋದು ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಸರು ಮಗ ಅಣುರೇಣಿಯಾನ್ ಮಹತೋ ಮಹಿಯಾನ್. ಇದು ಶ್ರುತಿ ಮಾತು, ವೇದದ ಮಾತು. ಅಣುರೇಣಿಯಾನ್, ಅಣುವಿಗಿಂತ ಅಣು ಆಗಬಲ್ಲ, ಮಹತ್ನಿಗಿಂತ ಮಹತ್ತಾಗಬಲ್ಲ. ಮತ್ತು ಬಹಳ ದೊಡ್ಡ ಜಗತ್ತಿನ ಯಾವುದ್ರಪ್ಪ? ಹಿಮಾಲಯ ಪರ್ವತ ಅಂತ ಇಟ್ಕೊಡ್ರಿ. ಹಂಗೆ ಉದಾಹರಣೆ. ಅದಕ್ಕೂ ದೊಡ್ಡವಿದ್ದಾನೆ. ಅಣು ಒಂದು ಸಣ್ಣ ಅಣು, ಒಂದು ಉಸುಕಿನ ಕಣ, ಅದಕ್ಕಿಂತ ಅಣು ಇದ್ದಾನೆ ಭಗವಂತ ಹೇಳ್ತಕ್ಕಂಥ. ಅಣುವಿನಲ್ಲಿ ಅಣು ಆಗಬಲ್ಲ, ಮಹತ್ತಿನಲ್ಲಿ ಮಹತ್ತಾಗಬಲ್ಲ. ಪುರಂದರದಾಸರು. ನಮ್ಮ ಹಂಗೆ ಆಗ್ಲಿಕ್ಕೆ ಸಾಧ್ಯದನು? ನಾವಿದ್ದಂಗಿರ್ಲಿಕ್ಕೆ ಇರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕಡೆದನ ಅಣುನೂ ಆಗ್ತಾನ, ಮಹತ್ವ ಆಗ್ತಾನ. ಅಣುನಲ್ಲಿಯೂ ಕೂತ್ಕೋದನ, ಮಹತ್ವಲ್ಲಿಯೂ ಕೂತ್ಕೊಂಡ. ಅದು ಉದಾಹರಣೆ ಹೇಳ್ತಾ ಇದ್ದಾರೆ. ಅಣು ರೇಣಿಯಾನ್ ಮಹತ್ವ. ಹಂಗೆ ಇದಕ್ಕೆ ನೋಡ್ರಿ ಯಾವ ಗ್ರಂಥ ದಾಸರು ತೊಗೊಂಡ್ರೆ ಹಂಗೆ ಹೇಳ್ತೇನೆ ಅವಾಗ. ಪ್ರಕಾಶ ಸಂಹಿತ, ಶ್ರೀಮದ್ ಭಾಗವತ, ಬ್ರಹ್ಮಾಂಡ ಪುರಾಣ, ವಿಷ್ಣು ರಹಸ್ಯ, ಪುರಂದಾಸ ಸೋಳಾರ್ ಇಷ್ಟು ಕೊಡಿಸ್ತಾರೆ ಇದ್ರಾಗ. ಎಷ್ಟು ಅವ್ರು ಓದಿನ ಕೆಪಾಸಿಟಿ ಎಷ್ಟು ವಿಚಾರ ಮಾಡ್ರಿ. ಅವರು ಸ್ಕಾಲರ್ಶಿಪ್ ಕೆಪಾಸಿಟಿ ಅಷ್ಟ ನೋಡ್ರಿ. ಅಣು ಮಹತ್ತಿನೊಳಿಪ್ಪ, ಘನ ಪರಮಾಣುವಿನೊಳಗೆ ಅಡಗಿಸುವ, ಸೂಕ್ಷ್ಮವ ಮುಣುಗಿಸುವ, ತೇಲಿಸುವ ಸ್ಥೂಲಗಳ ಅವನ ಮಾಯವಿದು. ಧನುಜ ರಕ್ಕಸರೆಲ್ಲರೂ ಇವರೊಳು ಮುನಿದು ಮಾಡುವುದೇನು, ಉಲೂಕಲ ಒನಕೆಗಳು ಧಾನ್ಯವ ಹಣಿವಂದದಲ್ಲಿ ಸಂಹರಿಪ. ಸಂಹರಿಪ ಭಗವಂತ. ಹೆಂಗ? ದೈತ್ಯರನ್ನ, ದುಷ್ಟರನ್ನ. ಒಂದೇ ಹೇಳ್ತಾರ ಅಣು ಅಣು ಅಂದ್ರೆ ಅಣು, ಅಟಮ್. ಹೌದಾ? ಮಹತ್ವ ದೊಡ್ಡ ವ್ಯಕ್ತಿ. ಅಣುದಾಗ ಅಣು ಆಗಿರ್ತಾನೆ, ಮಹತ್ತಾಗಿರ್ತಾನೆ. ಅಲ್ಲಿ ಯಾವ ರೂಪ ಇರ್ಲಿಕ್ಕೆ ಸಾಧ್ಯತೆ? ಇಲ್ಲಿ ರೂಪ ಸಾಧ್ಯ. ಅವಗೊಬ್ಬನಿಗೆ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ. ಅಣುವಿನಲ್ಲಿ ಅಣು ಆಗಬಲ್ಲ, ಮಹತ್ತಿನಲ್ಲಿ ಮಹತ್ತಾಗಬಲ್ಲ. ಘನ ಪರಮಾಣುವಿನೊಳಗೆ ಅಡಗಿಸುವ, ದೊಡ್ಡಿರ್ತಕ್ಕಂಥದನ್ನು ಕೂಡ ಸಣ್ಣ ಎಂಟ್ರಿ ಮಾಡಿಸ್ತಾನೆ. ಅತಿ ಕಿಟ್ಟದನ್ನ ಅಲ್ಲಿ ಎಂಟ್ರಿ ಮಾಡಿಸ್ತಕ್ಕಂಥವ. ಸೂಕ್ಷ್ಮವ ಮುಳುಗಿಸುವ, ತೇಲಿಸುವ ಸ್ಥೂಲಗಳ. ನೋಡ್ರಿ, ಒಂದು ಬಡ್ಡಿ ನೀರಾಗ ಒಗಿರಿ, ಏನಾಗ್ತದದು? ತೇಲ್ತದ. ಒಂದು ಸಣ್ಣ ಕಳ್ಳಲ್ಲಿ ಒಗಿರಿ, ಹೌದಾ? ಈ ತೇಲಿಸೋ ಶಕ್ತಿ, ಮುಳುಗಿಸೋ ಶಕ್ತಿ ಅವಂದ ಅಂತ ಅರ್ಥ. ಸಣ್ಣ ವಸ್ತುವಿನ ಮುಳುಗಿಸ್ತಾನ, ದೊಡ್ಡ ವಸ್ತುವನ್ನು ತೇಲಿಸ್ತಾನ. ಆ ರೀತಿ ಹೇಳ್ತಾನೆ. ಘನ ಸೂಕ್ಷ್ಮವ ಮುಳುಗಿಸುವ, ತೇಲಿಸುವ ಯಾನ ಸ್ಥೂಲಗಳ. ಇದೇನು? ಅವನ ಮಾಯೆ ಇದು. ಅವಗೊಬ್ಬ ಸಾಧ್ಯ, ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ಭಗವಂತನ ಮಹಿಮಾ. ಧನುಜ ರಕ್ಕಸರಲ್ಲ. ಧನುಜ ಅಂದ್ರೆ ದೈತ್ಯರು, ರಕ್ಕಸರು ಅಂದ್ರೆ ರಾಕ್ಷಸರು. ಧನುಜ ರಕ್ಕಸರಲ್ಲ. ಇವನೋಳು ಅಥವಾ ಇವರೋಳು ಮುನಿದು ಮಾಡುವುದೇನು? ಭಗವಂತ ಮೇಲೆ ದ್ವೇಷ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯದ? ಏನು ಪ್ರಯೋಜನ ಆಗ್ತಾನದೇನ್ರಿ ನಮಗೆ? ಎಷ್ಟು ಮಂದಿ ದ್ವೇಷ ಮಾಡಲ್ಲ ಭಗವಂತನ? ಪುರಾಣ, ಇತಿಹಾಸ, ವೇದ ನೋಡ್ತಿದ್ದೀವಿ ನಾವು.
ಅನೇಕ ಹೋರಾಡಿದರು. ಶಿಶುಪಾಲ ಅಂತ ಮಹಾನುಭಾವರು, ಹಿರಣ್ಯಕಶಿಪು ಆಗಿರ್ತಕ್ಕಂಥ ಹೋರಾಡಿದ್ರು. ಅವರು ಏನು ಮಾಡಿ ಸಾಧ್ಯ ಆಯ್ತು ಅವರಿಗೆ? ಪರಮಾತ್ಮ ಹೆಂಗೆ ಮಾಡ್ತಾನೆ ಗೊತ್ತಾ? ಒನಕೆ ನೋಡಿರಿ ನೀವು, ಧಾನ್ಯಗಳ ಹಣಿವಂದು ಹೆಂಗೆ ಉಲೂಕಲ ಅಂದ್ರೆ ಒಳ್ಳೊಳಗೆ ಹೆಂಗೆ ಒನಕೆ ತಗೊಂಡು ನಾವು ಕುಟ್ಟಿ ಪುಡಿ ಮಾಡ್ತೀವಿ, ಹಂಗೆ ಭಗವಂತ ಪ್ರಪಂಚ ಅಂತಕ್ಕಂಥದ್ದೇ ಅವನ ಮಾಯಾನೇ ಏನದು ಒನಕೆ ಇದ್ದಂಗೆ ನಮ್ಮನ್ನು ಹಾಕಿ ಹಣಿತಾನಂತ ಭಗವಂತ. ಯಾರನ್ನ? ದುಷ್ಟರನ್ನಂತ ಅರ್ಥ. ದುಷ್ಟರು ಹೆಂಗೆ ಹಣಿದಾಗ ಗೊತ್ತಾ? ಹೆಂಗೆ ಜನರು ಪ್ರಪಂಚದೊಳಗೆ ಒಳ್ಳಿನೊಳಗೆ ಕಾಳು ಹಾಕಿ ಒನಕೆಯಿಂದ ಕುಟ್ಟಿ ಪುಡಿ ಮಾಡ್ತಾರ, ಹಂಗೆ ಪ್ರಪಂಚ ಅಂತಕ್ಕಂಥದ್ದೇ ಒಂದು ಒಳ್ಳೆ. ದುಷ್ಟರನ್ನ ಭಗವಂತ ಹಾಕಿ ಒಂದೇ ಸಮನೆ ಹಣಿತಾನ. ಹಣಿ ಶಬ್ದ ವೈಶಿಷ್ಟ್ ನೋಡಿರಿ, ಹಣ್ಣು ಹಾಕಿ ಹೊಡಿ ಅಂತ ಅರ್ಥ. ಅಂತ ಪರಮಾತ್ಮನ ಅವನ ಮಾಯ ಇದು ಅಂತಾರ. ಪರಮಾತ್ಮ ಆಗಿರ್ತಕ್ಕಂಥವ ಅಣು ರೇಣಿಯಾನ್ ಮಹತೋ ಮಹಿಯಾನ್ ಅಂತ ಭಗವಂತನ ವೈಶಿಷ್ಟ್ಯವಾಗಿರ್ತಕ್ಕಂಥ ಅಖಂಡ ಮಹಿಮೆನ ಹೇಳ್ತಾರೆ ದಾಸರಾಯರು. ಪರಮಾತ್ಮ ಅವರೊಳಗೆ ಸ್ಥೂಲ ದೇಹ ಕೊಟ್ಟು ಅವ್ರನ್ನ ಮುಳುಗಿಸ್ತಾನೆ. ಬೇಕಾದ್ರೆ ಆಗ ಹೇಳಿದೆ, ಮುಳುಗಿಸುವ ತೇಲಿಸುವ ಈ ಎರಡು ಅವನಿಕೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ನೋಡ್ರಿ, ಅನೇಕ ಸಂಕಟ ಇರ್ತಾವೆ. ಪ್ರವಾಹ, ಜೀವನ ಅನ್ನೋದು ಪ್ರವಾಹ, ಒಂದು ಸರೋವರ ಇದ್ದಂಗೆ. ನಾವು ಬಿದ್ದಿರ್ತೀವಿ ಅದ್ರಾಗ. ಭಗವಂತವನ್ನ ಬಂತು, ನಾವು ಸಾತ್ವಿಕರಾದ್ವಿ, ನಮ್ಮನ್ನು ತೇಲಿಸ್ತಾನೆ ಭಗವಂತ. ನಾವು ದುಷ್ಟರಾದ್ವಿ, ನಮ್ಮನ್ನು ಮುಳುಗಿಸ್ತಾನೆ. ರಾಮಾಯಣದಾಗ ಒಂದು ಸಂದರ್ಭ ನಿಮಗೆಲ್ಲ ಗೊತ್ತಿರ್ಬೋದು. ವಾಲ್ಮೀಕಿಗಳು ಹೇಳ್ತಾರೆ, ರಾಮ್ ಕುತ್ಕೊಂಡಿದ್ದ ಸಮುದ್ರದ ಮೇಲೆ. ಏನು ಕಟ್ಬೇಕಾತು? ಸೇತುವೆ ಕಟ್ಬೇಕಾತು. ಸೇತುವೆ ಎಲ್ಲರೂ ಕಟ್ಟ್ಯಾರ. ಎಲ್ಲರೂ ಸಾಧನೆ ಮಾಡ್ಯಾರ. ಸಣ್ಣ ಕಪ್ಪಿ, ದೊಡ್ಡ ಕಪ್ಪಿ, ಹನುಮಂತಿಯವರು ಎಲ್ಲರೂ ಮಾಡ್ಯಾರ, ಸಾಧನೆ ಮಾಡ್ಯಾರ. ರಾಮ ನೋಡಿದ, ಎಷ್ಟು ಭಕ್ತಿ ಅವರಿಗೆ. ಅವು ಮಂಗ್ಯಾವು, ನಮ್ಮ ಹಂಗೆ ಓದಿಕೊಂಡವಲ್ಲ, ತಿಳ್ಕೊ ಜ್ಞಾನ ಇಲ್ಲ ಅವಕ್ಕೆ. ಎಲ್ಲ ಕಪಿಗಳ ರಾಜ್ಯ. ಕಪಿಗಳಿಂದ ಓದಿದ್ವು, ಅಭ್ಯಾಸ ಮಾಡಿದ್ವು, ಏನು ಸುಧಾ ಓದಿದ್ವು, ಇಲ್ಲ ಕಪಿಗಳೆಲ್ಲ ಕೂಡ ಅವಕ್ಕೇನೂ ಗೊತ್ತಿಲ್ಲ. ಸಮುದ್ರ ಕಟ್ಬೇಕು, ಸೇತುವೆ ಕಟ್ಬೇಕು, ಕಲ್ಲು ಹಾಕ್ಬೇಕು, ಭಗವಂತ ಹೋಗ್ಬೇಕು, ಸೀತಾನ ಕರ್ಕೊ, ಇದು ಒಂದೇ ತಲೆ ಒಳಗೆ. ನಾವು ಅವನು ಸೇವಾ ಸರಿಯಾಗಿ ಮಾಡಬೇಕು ಅಂತಕ್ಕಂಥ ತಲೆ ಒಳಗೆ ಇರ್ತಕ್ಕಂಥ ಕಪಿ ಬುದ್ಧಿ ಹೋಗ್ಯದ ತಿಳ್ಕೊಡ್ರಿ ಅವ್ರಿಗೆ. ಕಪಿ ಆದರೂ ಕೂಡ ಏನು ಮಾಡಿದರು? ಒಂದು ಕಲ್ಲು ತೊಗೊಂಡ್ರು, ಶ್ರೀರಾಮನ್ ಬಲ್ರು, ಒಗದ್ರವರಾಗ ಅದು ಮುಳುಗಬೇಕಿಲ್ಲ, ತೇಲಿಕ್ಕೆ ಹತ್ತಿದ. ಮತ್ತೊಂದು ಕಪಿ ಬಂತು, ಮತ್ತೊಂದು ಶ್ರೀರಾಮದ, ಅದು ತೇಲಿಕ್ಕೆ ಹತ್ತು. ರಾಮ ನೋಡಿದ, ಆಶ್ಚರ್ಯ ಆತ ಅವಾಗ. ಇವು ಮುಳುಗಬೇಕಾಯ್ತು, ತೇಲಿಕ್ಕೆ ಹತ್ತಿದಲ್ಲೋ ಅಂದ ಮಾತನ. ಕರೆದ ಕಪಿನ, ಎಲ್ಲೋ ರಾಮನ್ ಬರ್ದಿಯಲ್ಲ, ತೇಲ್ತದ, ಮುಳುಗಬೇಕಾಯ್ತು ತೇಲ್ತದಲ್ಲ, ಅದು ನನಗೆ ಗೊತ್ತಿಲ್ಲ ಅಂದವ. ನಮ್ಮ ಹನುಮಪ್ಪನ ಕೇಳ್ರಿ ಅಂದವ. ನಮ್ಮ ಲೀಡರ್ ಅವ ಹೇಳ್ದಂಗೆ ನಾವು ಮಾಡೀವಿ. ಹನುಮಪ್ಪ ಹೆಂಗೆ ಹೇಳೋಣ ಹಂಗೆ ನಾವು ಮಾಡೀವಿ. ಹಂಗೆ ನಾವು ಹನುಮಪ್ಪ ಹೇಳ್ದಂಗೆ ನಾವು ಮಾಡ್ಬೇಕು ಅಂತ ಅರ್ಥ. ಹನುಮಪ್ಪ ಅಂದ್ರೆ ಶ್ರೀಮದ್ ಆಚಾರ್ಯರು, ಹೌದಿಲ್ಲ? ಅವ್ರು ಹೇಳಿ ಸಿದ್ಧಾಂತೊಳಗೆ ಹೋದ್ರೆ ನಾವು ಸರಿಯಾಗಿ ದಾರಿ ಕಟ್ತೀವಿ. ಆ ಕಪಿ ನಮಗೆ ಗೊತ್ತಿಲ್ಲ, ನಮ್ಮ ಲೀಡರ್ ಹೇಳ್ಬಿಟ್ಟು ಹಂಗೆ ಮಾಡೋ ನಾವಿಷ್ಟ. ಅವನು ಕರೆದ ಅವ ಬಂದ, ಸ್ವಾಮಿ ಅಂದ. ಏನು ಹನುಮಪ್ಪ, ಏನು ಟ್ರೈನಿಂಗ್ ಕೊಟ್ಟಿ ಇವ್ರಿಗೆಲ್ಲ ಹೇಳ್ತಾನೆ ರಾಮ. ಹನುಮಂತ ಹೇಳ್ತಾನೆ, ಸ್ವಾಮಿ ಅಂದವ, ನಿನ್ನ ಹೆಸರು ತೊಗೊಂಡ್ರೆ ನಾವು ತೇಲ್ತೀವಿ, ನಿನ್ನ ಹೆಸರು ತೊಗೊಳ್ಳ ನಾವು ಸಮುದ್ರ ಮುಳುಗಿ ಬಿಡ್ತೇವೆ. ನಾವು ಹಂಗೆ ಸಂಸಾರದಾಗ ಅವನ ಹೆಸರು ತೊಗೊಂಡ್ವಿ, ನಾವು ಬದುಕಲಿಕ್ಕೆ ಸಾಧ್ಯ. ಭಗವಂತ ತೇಲಿಸಿ ಪಾರು ಮಾಡಿಬಿಡ್ತಾನೆ ನಮ್ಮನ್ನು. ಅವನ ಹೆಸರು ತೊಗೊಳಿಲ್ಲ, ಹಂಗೆ ಅಡ್ಡಾಡಿ ಸೊಕ್ಕನಾಗಂದ್ರೆ ನಮ್ಮನ್ನು ಮುಳುಗಿಸ್ತಾನೆ. ಉದಾಹರಣೆ ಹೇಳ್ತಾ ಇದ್ದೆ ನಮಗೆ. ಆ ರೀತಿ ಭಗವಂತನ ಮಯ ಬರ್ತಕ್ಕಂಥವು. ಈ ರೀತಿ ಭಗವಂತ ತೇಲಿಸಿ ಜೀವಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತನ ಅಗಾಧ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಭಗವಂತಗೆ ಒಂದು ಸೂತ್ರ, ಬ್ರಹ್ಮಸೂತ್ರ ಬಂತು. ಅನೇಕ ಬ್ರಹ್ಮಸೂತ್ರವ. ಹಂಗೆ ನಿಮಗೆ ಐಡಿಯಾ ಕೊಟ್ಟಿರ್ತೇನೆ. 564 ಸೂತ್ರಗಳವ. ಅಲ್ಲೆಲ್ಲಿ ಓದಿರ್ತೀರಿ ನೀವು. ಓಂ ಅಥಾತು ಬ್ರಹ್ಮ ಜಿಜ್ಞಾಸ, ಓಂ ಜನ್ಮಾದ್ಯಶತಃ, ಓಂ ತತ್ವ ಸಮನ್ವಯಾತ್, ಓಂ ಶಾಸ್ತ್ರಯೋನಿತ್ವಾತ್, ಓಂ ಆನಂದಮಯಾಭ್ಯಾಸಾತ್, ಓಂ. ಹಂಗೆ ನಿಮಗೊಂದು ಐಡಿಯಾ ಕೊಟ್ಟಿರ್ತೇನೆ. ಒಂದೊಂದು ಸಾಧ್ಯ ಆದರೆ ಯಾವಾಗಾರು ಓದ್ರಿ. ಒಂದು ಏನು ತ್ರಾಸಿಲ್ಲ, ಆರಾಮ್ ಸ್ನಾನ ಪ್ರಿಂಟ್ ಸಿಗ್ತದೆ ನಿಮಗೆ. ಜೀವನದಾಗ ಒಮ್ಮೆರೆ ಗಂಡಸರು ಬ್ರಹ್ಮಸೂತ್ರ ಪಾರಾಯಣ ಮಾಡಬೇಕು. ಸೂತ್ರ ಏನು ಎಷ್ಟವವು? 564. ಒಳ್ಳೆ ಭಾಳ ಅಂದರೆ 2 ತಾಸೆ ಮುಗಿಬಿಡ್ತದೆ. ಮತ್ತೆ ನೀವು ಹಂಗೆ ಮಾಡೋದು ಬೇಡ. ಒಂದೊಂದು ಅಧ್ಯಾಯ, ಒಂದೊಂದು ಅದು ಅದ್ರಾಗ 4 ಅಧ್ಯಾಯ, 4 16 ಅಧ್ಯಾಯ. ದಿನ ಒಂದು ಅಧ್ಯಾಯ ನೀವು ಮಾಡಿಬಿಟ್ರೆ 14 ಇಡೀ ಬ್ರಹ್ಮಸೂತ್ರ ಮುಗಿಬಿಡ್ತದೆ. ಪಾರಾಯಣ ಅಭ್ಯಾಸ ಅಲ್ಲ, ಅಭ್ಯಾಸ ಭಾಳ ಕಟ್ಟಿರ್ತದೆ. ಪಾರಾಯಣ ಲಗುನ ಮುಗಿಬಿಡ್ತದೆ ನಿಮಗೆ. ಈಗ ಹೇಳಿ ನಿಮ್ಮನ್ನ, ಓಂ ಜನ್ಮಾದ್ಯ ಮಧ್ಯದು, ಓಂ ಅಧ್ಯಾತ್ಮ ಬ್ರಹ್ಮ ಜಿಜ್ಞಾಸ, ಓಂ ಅಂತ. ಓಂ ಎರಡನೇದು ಓಂ ಜನ್ಮಾದ್ಯಶತಃ, ಓಂ. ಮೂರನೇದು ಶಾಸ್ತ್ರಯೋನಿತ್ವಾತ್, ಓಂ. ಮೂರನೇದು ಹಿಂಗೆ ಸೂತ್ರಗಳು ನೀವು ಮಾಡಲಿಕ್ಕೆ ಸಾಧ್ಯದ. ಇವೆಲ್ಲ ಮಾಡಿದ್ರೆ ಇವು ಸಹಜ ಓದೋದು ಏನೂ ಕೆಲಸ ಮಾಡ. ಬ್ರಹ್ಮಸೂತ್ರ ಪ್ರಿಂಟ್ ಸಿಗ್ತದೆ ಈಗ ಬೇಕಾದಂಗೆ. ಮೂಲ ಇಡೀ ಬ್ರಹ್ಮಸೂತ್ರ ಓದಿವಪ್ಪ ಅನ್ನೋ ಸಮಾಧಾನ ನಮಗೆ ಇರ್ತದೆ, ತಿಳ್ಕೊಂಡ್ರಿ.
ಆ ಸೂತ್ರವನ್ನು ಇತ್ತ ಒಂದು ಸೂತ್ರ ಇರ ಅಂದ್ರೆ ಯಾಕೆ ಹೇಳಿದೆ, ಹರಿಕಥಾಮೃತ ಸಾರೊಳಗೆ 1000 ಪದ್ಯ ಅಂತ ಏನಿಲ್ಲ, ದಾಸರು ಎಲ್ಲ ಸೂತ್ರ ತಂದುಬಿಟ್ಟಾರ. ಈ ಪದ್ಯದಾಗ ಇದೇ ಸೂತ್ರ ಅಂತ ಹೇಳ್ಬಹುದು ಲೆಕ್ಕ ಹಾಕ್ರಿ. ಒಂದು ಸೂತ್ರ ಹೇಳ್ತೇನೆ ನಮಗೆ. ಏನು ಸೂತ್ರ ಅದು? ಓಂ ವೈಷಮ್ಯ ನೈರ್ಗಣ್ಯ ಸಾಪೇಕ್ಷ ತಥಾ ತಾಯಿ ದರ್ಶಯತಿ ಓಂ ಅಂತ ಸೂತ್ರ. ಇದು ಏನು ಹೇಳ್ತದ? ಭಗವಂತಗೆ ದೋಷ ಇಲ್ಲ. ಏನು ದೋಷ ಅಂದ್ರೆ ನನ್ನವರು ತನ್ನತಕ್ಕಂಥ ದೋಷ ಇಲ್ಲ, ಪಾರ್ಶಾಲಿಟಿ ಇಲ್ಲ. ಭಗವಂತ ಪಕ್ಷಪಾತಿ ಅಲ್ಲ. ಯಾರ ಪಕ್ಷ ಹಿಡಿದ ಭಕ್ತರ ಪಕ್ಷ ಮಾತ್ರ ಹಿಡಿತಾರ ಭಗವಂತ, ಅದನ್ನು ಬಿಡೋಲ್ಲ. ಈ ಸೂತ್ರದ ಅರ್ಥ ಅದನ್ನು ಹೇಳ್ತದೆ. ಈ ಪದ್ಯ ದಾಸರು ಅದನ್ನ ಹೇಳಿ ಪ್ರಯತ್ನ ಮಾಡ್ತಾರೆ ಇವು ವ್ಯಾಪ್ತಿ ಸಂಧಿ ಒಳಗೆ ಅಂತಾನ. ದೇವ ಮಾನವ ದಾನವರು ಎಂದೀ ವಿಧದಲ್ಲಿ ಅವಾಗಲಿಪ್ಪರು, ಮೂರೊಳಗಿಲ್ಲ ಸ್ನೇಹ ಉದಾಸೀನ ದ್ವೇಷ ಅಥವಾ ದ್ವೇಷಿ. ಜೀವರ ಅಧಿಕಾರಾನುಸಾರದಲ್ಲಿ ಈವ ಸುಖ ಸಂಸಾರ ದುಃಖವ ತಾ ಉಣದಲ್ಲಿ, ನೋಡ್ರಿ, ಉಣದಲ್ಲಿ ಅವರವರಿಗೆ ಉಣಿಸುತ್ತ ನಿರ್ಗತಾಶನನು. ಬಿಡಿಸಿ ಉದ್ದೇಶ ನಿಮಗೆ. ಅದು ಹೆಂಗೆ ಹೋದು? ದುಃಖವ ತಾ ಉಣದೊಲ್ ಅವರಿಗೆ ಉಣಿಸುತ್ತ ನಿರ್ಗತಾಶನನು. ಭಗವಂತನ ಒಂದು ಗುಣ, ಕೊನೆಯ ಶಬ್ದ ನೋಡ್ಬಿಡ್ರಿ, ನಿರ್ಗತಾಶನನು. ಅಶನ ಅಂದ್ರೆ ಊಟ. ನಿರ್ಗತ ಇಲ್ಲ, ಅವಾಗ ಊಟ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹಂಗೆ ನಮಗೊಂದು ಊಟ ಬಿಟ್ಟರೆ ಕೈಕಾಲು ಅಲ್ಲಾಡ್ತಿರ್ತಾವ ನಮ್ಮ. ಹೌದಾ? ಭಗವಂತ ನಿರ್ಗತ ಆಸನನು, ಅವನು ನಿತ್ಯ ತೃಪ್ತ. ಯಾಕೆ? ಗುಣ ಅವನು ಭಗವಂತ ನಿತ್ಯ ತೃಪ್ತ. ಹಂಗಾರೆ ಯಾಕೆ ನೀವು ದಿಗ್ಗಡ್ಬೇಕು? ನಾವು ಒಂದು ಕೇಳಿದ್ರೆ ನಾವು ಕೊಟ್ಟದ್ದನ್ನು ಅರ್ಪಣೆ ಮಾಡೋದು ನಮ್ಮ ಧರ್ಮ ಅಂತ ಅರ್ಥ. ಅವ್ನು ಹೇಳ್ಬೇಕು, ಇಷ್ಟಲ ಇಟ್ಟು ಸ್ವಾಮಿ ಪದಾರ್ಥಗಳನ್ನ ನೀನು ನೋಡಿಬಿಟ್ರೆ ಸಾಕು. ಅವನ್ನ ನೀವು ಊಟ ಮಾಡೋ ಯೋಗ್ಯತೆ, ನಮ್ಮ ಮಾಡಿಸೋ ಯೋಗ್ಯತೆ ನಮಗಿಲ್ಲ. ನಿನ್ನ ಕೆಲಸ ಏನೋ ಅವ್ನು ನೋಡಿಬಿಟ್ರೆ ಸಾಕು. ನಾನು ಅದ್ರ ದೋಷ ಹೋಗ್ತದೆ, ಅದಾಗಿರ್ತಕ್ಕಂಥ ಕೆಟ್ಟ ಕ್ರಿಮಿನಲ್ ನಾಶ ಆಗ್ತಾವೆ. ಅದಕ್ಕೆ ಭಗವಂತ ಹೆಸರು ನಿರ್ಗತಾಶ ಅಂತ ಒಂದು ಗುಣ. ಏನು ಹಂಗಂದ್ರೆ ಭಗವಂತ ನಿತ್ಯ ತೃಪ್ತ, ಒಂದು ಗುಣ ಕಲ್ತೀವಿ ನಾವು ಭಗವಂತ ಅಂತಾರೆ. ದೇವ ಮಾನವ ದಾನವರು 3 ವಿಧ ಜೀವರು, ಮತ್ತು ಸಾತ್ವಿಕರು ರಾಜಸರು ತಾಮಸರು ಎಂದು ಈ ವಿಧದಲ್ಲಿ ಅವಾಗಲಿಪ್ಪರು. ಇವತ್ತಿಂದ ಅಲ್ಲಿದು, ಎಂದಿಂದೂ ಅದ ಇದು. ಎಂದು ಜೀವ ಜಗತ್ತಿನ ಹುಡ್ತೀವೋ ಅಂದಿಂದ 3 ಪೈಕಿ ಇರೋರು ಅವರು, ಸಾತ್ವಿಕರು ರಾಜಸರು ತಾಮಸರು. 3 ಇಲ್ಲ, ಏನೇನಿಲ್ಲ? ಸ್ನೇಹ ಉದಾಸೀನ ದ್ವೇಷ. ಭಗವಂತ ಇಂಥವಿಲ್ಲ. ಅತಿ ಸ್ನೇಹ ಮಾಡೋದಿಲ್ಲ, ಅತಿ ಉದಾಸೀನ ಬಿಟ್ಬಿಡೋದು, ಅದನ್ನು ಮಾಡೋಲ್ಲ, ಅತಿ ದ್ವೇಷನೂ ಮಾಡೋಲ್ಲ ಭಗವಂತ. ಹಂಗಾರ 3 ಇದ್ದಾರ. ಭಗವಂತ ಯಾವ್ದಕ್ಕಂಥ ದೋಷಾದಿಗಳು ಸ್ನೇಹಾದಿಗಳು ತನ್ನವರು ಅಂತಕ್ಕಂಥ ಪಕ್ಷಪಾತಿತ್ವ ಅರ್ಥಾತಲ್ಲಿ ನಿಮಗೆ ಪಾರ್ಶಿಯಾಲಿಟಿ ಅಂತೇವಲ್ಲ ಅದಕ್ಕೆ, ಅದು ಭಗವಂತ ಇಲ್ಲ. ಹಂಗಾರೆ ಏನು ಮಾಡ್ತಾನ ನೋಡ್ರಿ, ಮುಂದಿನ ಪದ್ಯ ಚಂದ ಅದ. ಜೀವರ ಅಧಿಕಾರಾನುಸಾರದಿ, ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ದೊಡ್ಡ ಕೂಡ ತೊಗೊಂಡು ಹೋದ್ವಿ, ನೀರು ಜಾಸ್ತಿ ತರ್ತೀವಿ. ಬಿಂದಿಗೆ ತೊಗೊಂಡು ಹೋದ್ವಿ, ಅಷ್ಟ ತರ್ತೀವಿ. ತಂಬಿಗೆ ತೊಗೊಂಡು ಹೋದ್ವಿ, ಅಷ್ಟ ತರ್ತೀವಿ. ನಮ್ಮ ಅಧಿಕಾರ, ನಮ್ಮ ಯೋಗ್ಯತೆ ಎಷ್ಟದ ಅಷ್ಟೇ ಒಟ್ಟು ಮಾಡ್ಲಿಕ್ಕೆ ಸಾಧ್ಯನೇ. ಖಂಡ ಮಾಡ್ಕೊಂತಿರ್ತೀವಿ, ಮಾಡ್ಲಿಕ್ಕೆ ಆಗೋದಿಲ್ಲ. ಎಂತೆಂತರಿಗೂ ಸಾಧ್ಯ ಇಲ್ಲ. ನಮ್ಮನ್ನು ಬಿಡ್ರಿ ನೀವು. ಕುಂತಾದೇವಿ ಕೇಳ್ತಾಳ ಸ್ವಾಮಿ ಅಂತ ಕೊಂಡು, ಅಲ್ಲವಾ ಅಂತ ದೇವರು ನಿನಗೆ ಎಷ್ಟದ ಅಷ್ಟು ಮಾತ್ರ ಕೊಡ್ತೇನೆ, ನಿನಗೆ ಒಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮಾಚಾರು ಅಂಥ ಮಹಾನುಭಾವಿಗಳು, ದೇವರು ಅವ್ರಿಗೂ ಶಿಕ್ಷಾ ಕೊಟ್ಟ. ಯಾಕೆ? ಅವ್ರ ಯೋಗ್ಯತೆ ಎಷ್ಟದ ಅಷ್ಟೇ ಅಂತ ಅರ್ಥ, ಜಾಸ್ತಿ ಮಾಡಿಸಿಕೊಡೋದಿಲ್ಲ ಅಂತಾನ. ಜೀವರ ಅಧಿಕಾರಾನುಸಾರದಿ, ನಮಗೆ ಎಷ್ಟದ ಅಷ್ಟು ಮಾತ್ರ ದಕ್ತ ತಿಳ್ಕೊಂಬಿಡ್ರಿ. ನಮಗೆ ಅತಿ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ನಾ ಅಂತಿರ್ತೀನಿ, ನಾನು 108 ಪ್ರದಕ್ಷಿಣೆ ಹಾಕಿ ಸಹಾಯ ಅಂತಿರ್ತೇನೆ. ನಾನು ಹಾಕೋದು ನಿನ್ನ ಇಚ್ಛ, ಹಾಕ್ಸೋದು ಅವನ ಇಚ್ಛ. ಮಗನ ಅಂತಾನ, ಅಷ್ಟು ಯೋಗ್ಯತೆ ಇಲ್ಪ ನಿನಗೆ, ಎಷ್ಟದ ಅಷ್ಟು ಹಾಕೊಂತಾನ. ಅದಕ್ಕೆ ಹೇಳಿ ಯಥಾಶಕ್ತಿ ಪ್ರದಕ್ಷಿಣಂ ಹೇಳ್ಯಾರಲ್ಲಿ. ಇಷ್ಟು ರಾಯರೇ ಹಿಂಗಿದ್ದಾರೆ ತಿಳ್ಕೊಡ್ರಿ ನಮಗೆ. ಭಗವಂತ ಹೆಂಗಿರ್ಬೇಡ, ಯಥಾಶಕ್ತಿ ಹಿಂಗ. ಅಲ್ಲಿ ಏನು ಸ್ನೇಹ ಇಲ್ಲ ಸಾತ್ವಿಕರಲ್ಲಿ, ಉದಾಸೀನತಾ ರಾಜ ಉದ್ದ ಇಲ್ಲ, ದ್ವೇಷ ಇಲ್ಲ. ಹಂಗಾರೆ ಏನು ಮಾಡ್ತಾನ? ಜೀವರ ಅಧಿಕಾರಾನುಸಾರದಿ, ಅವ್ರ ಅಧಿಕಾರ ಹೆಂಗ, ಅವ್ರ ಯೋಗ್ಯತೆ ಅಷ್ಟು ಮಾತ್ರ. ತಾನು ಸಂಸಾರ ಸುಖ ಸಂಸಾರ ದುಃಖ ತಿಳ್ಕೊಂಬಿಟ್ರಿ. 3 ಸುಖ ಸಂಸಾರ ದುಃಖ, ದೇವರು ಮಾನವರು ದಾನವರು. ಸುಖ ಯಾರಿಗೆ? ದೇವತೆಗಳಿಗೆ, ಸಾತ್ವಿಕರು ಅಂತ ಅರ್ಥ ಅವ್ರಿಗೆ. ಅವ್ರು ಎಷ್ಟೇ ತಪ್ಪು ಮಾಡಲಿ ಒಪ್ಪು ಮಾಡಲಿ, ಅವರು ಸ್ವಾಭಾವಿಕವಾಗಿರ್ತಕ್ಕಂಥ ಭಕ್ತರು. ದೇವರು ಕ್ಷಮ ಮಾಡ್ತಾನೆ. ಅವರು ಉದಾಹರಣೆ ನೋಡಿರಿ ನಿಮಗೆ, ಇಂದ್ರ ಚಂದ್ರ ಮುಂದಾಗ ಗೋಪ ಗುರುವಿನ ಮಡದಿ ಭೃಗು ನಗಶಾಪ ಮೊದಲಾದವರು ಮಾಡಿದ ಮಹಾ ಅಪರಾಧಗಳ ಎಣಿಸನೆ ಕರುಣಾ ಸಮುದ್ರ ಹರಿ. ಅಲ್ಲಿ ಹೇಳ್ತರು ಯಾರ್ಯಾರು ಯಾರು ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು. ಅಲ್ಲಿ ದುಳ್ಕಡಾಚಾರು ಕುಲಕರ್ಣಿಯರು ಅಂತ ಇಂಥವ್ರ ಹೆಸರಿನವನೇ ಅಲ್ಲಿ, ಅವ್ರ ಹೆಸರು ಅವ ಅಲ್ಲಿ ರಾಯಚೂರು ಅವ್ರ ಹೆಸರಿನಾಗ ಗೋಪ
ಗುರುವಿನ ಮಡದಿ ಭೃಗು ನಗಚಾಪ ಹಾಕ್ಯಾರ. ಅವರು ಸಾತ್ವಿಕರು ಇವರೆಲ್ಲ. ಏನೋ ಕಿಂಚಿತ್ತು ಅಪರಾಧ ಅಜ್ಞಾನ ಮೂಸನೆ ಮಾಡಿರ್ತಕ್ಕಂಥವನ್ನ ಸ್ವಾಭಾವಿಕವಾಗಿರ್ತಕ್ಕಂಥವ್ರಲ್ಲ ಅವರು. ನಮ್ಮ ಹೆಸರು ಯಾವ ಇಲ್ಲದ್ರಾಗ, ಇಂಥ ಆಚಾರ ಅಂತ ಇಲ್ಲದ್ರಾಗ. ಹಂಗೆ ಭಗವಂತ ನೋಡ್ರಿ ಏನು ಮಾಡ್ತಾನೆ ಗೊತ್ತಾ? ಏನು ಮಾಡ್ತಾನ? 3 ಸುಖ, ಸಂಸಾರ, ದುಃಖ. ಸುಖ ಯಾರಿಗೆ? ದೇವತೆಗಳಿಗೆ. ಸಂಸಾರ ನಮಗೆ, ನಾವು ಹುಟ್ಟೋದು ಸಾಯೋದು ನಮ್ಮ ಬಗೆಹರಂಗೆ ಇಲ್ಲ, ನಮಗೆ ತಿಳ್ಕೊಂಡು ಪ್ರಪಂಚಕ್ಕೆ ಹೊಳೆ ಬರೋದು ನಾವು. ದುಃಖ ಯಾರಿಗೆ? ತಮಸಂದು ದೈತ್ಯರಿಗೆ. ಅವರ ಅಧಿಕಾರಾನುಸಾರದಿ, ಇದು ಹೊರಟಿ ಸಿದ್ಧಾಂತ, ಇದೇ ಬ್ರಹ್ಮಸೂತ್ರದ ಅಂತರ್ಹೃದಯ. ಅವರ ಅಧಿಕಾರಾನುಸಾರದಿ ಅವ್ರ ಯುಗತ ತಕ್ಕಂಗೆ ಭಗವಂತ ಮಾಡ್ತಾನೆ, ಹೆಚ್ಚು ಸಾಧನ ಮಾಡಿಸ್ಕೊಡೋದಿಲ್ಲ. ದುಃಖವ ತಾ ಉಣದಲಿ. ಅರ್ಥ ಏನು ನೋಡಿ, ಹೌದಾ? ಅವ್ ದುಃಖ ಅವನ ಹತ್ರ ಅವ್ನ ಕಂಟ್ರೋಲ್ನಾಗ ಅದ. ಬಟ್ ಅವ ಏನು ಉಣ್ತಾನ ಅದನ್ನ ಅವರವರಿಗೆ ಉಣಿಸುತ್ತೆ. ಯಾರಿಗೆ ಸಂಸಾರ, ಯಾರಿಗೆ ಸುಖ ದುಃಖ. ಅವ ಅಂತದಾರ ಇಷ್ಟ ಹೇಳಿ ಈ ಒಟ್ಟು ಅರ್ಥ ಹೇಳ್ತಾರೆ. ನಿರ್ಗತಾಶನನು. ಯಾಕೆ? ನಿತ್ಯ ತೃಪ್ತ ಭಗವಂತ. ಅವ ಏನು ಊಟದ ಅವಶ್ಯಕತೆ ಅವ್ಯಾವ ಅಂತಕ್ಕಂಥದ್ದಿಲ್ಲ. ಆ ರೀತಿ ಹೇಳ್ತಾ ಇದ್ದೆ. ನಮ್ಮ ಸಂಜೆ ಆಯ್ತು ಮುಂಜಾನೆ ಆಯ್ತು ನಾವು ಊಟಕ್ಕೆ ಪೇಚಾಡ್ತಿರ್ತೀವಿ ನಾವು. ಅದ ಅಂತ ಭಗವಂತಗೆ ನಿರ್ಗತಾಶ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಅಪಾರವಾಗಿರ್ತಕ್ಕಂಥ ಮಹಿಮೆಯನ್ನು ದಾಸರು ಹೇಳ್ಕೊತ ಹೋಗಿ ಅಂತರ ಮುಂದೆ ನೋಡ್ರಿ. ಆಗಲೇ ಹೇಳ್ತೀನಿ ನಮಗೆ ಒಂದು ಸೂತ್ರ, ಮುಂದಿನ ಪದ್ಯ ಮತ್ತೊಂದು ಸೂತ್ರ. ಅದಕ್ಕೆ ಹೆರಿಕತ ಯೋಗ್ಯತೆ ಎಷ್ಟು ಅನ್ನೋದು. ಪಾಪ ಎಷ್ಟು ಮಂದಿ ಉದಿರಂಗಿಲ್ಲ, ಸಂಸ್ಕೃತಿ ಬರ್ತಿರೋದಿಲ್ಲ, ರಿಟೈರ್ಡ್ ಆಗಿರ್ತಾರೆ, ಪೇಚಾಡ್ತಿರ್ತಾರೆ, ಭಯಂಕರ ಭಕ್ತಿ ಇರ್ತದೆ, ಮಾಡ್ಕೊ ತಿಳ್ಕೊಂಡು ಜೀವನದಾಗ ಆಗಿರೋದಿಲ್ಲ. ಎಲ್ಲ ಮಾಡಲಿಕ್ಕೆ ಎಲ್ಲಿ ಆಗ್ತದೆ ತಿಳ್ಕೊಡು. ಹಂಗೆ ಕಲ್ಪನಾ ನಮ್ಮಲ್ಲಿ ಏನಂತ, ಈ ಭಾಳ ಸಂಸ್ಕೃತಿದು 108 ಒತ್ತಕ್ಷರ ಆಗು ಅಂತ ತಿಳ್ಕೊಂಡು ಹಂಗೇನಿಲ್ಲ. ಯಾರಾದರೂ ಒಳ್ಳೆ ಬಹಳ 2 ವರ್ಷ ಕಷ್ಟಪಟ್ಟರೆ ಸಂಸ್ಕೃತ ಭಾಷೆಗೆ ಬಂದ್ಬಿಡ್ತದೆ. ಮತ್ತು ಅದೇನದು ಬಿಗಿ ಡಿಫಿಕಲ್ಟ್ ಇಲ್ಲ. ಅಷ್ಟೇ ನಾವು ಕಲ್ತದ್ದು. ಮತ್ತು ಭಾಳ ಸಾಧ್ಯ ಡೀಪ್ ಏನು ಡೆಪ್ತಕ್ಕೇನು ಹೋಗಿಲ್ಲ, ಸ್ವಲ್ಪ ಓದಿದ್ರು ಸಾಕು ಅಂತಾರೆ ಇಲ್ಲಿ. ಓಂ ಯತ್ರ ಏಕಾಸ್ತತ್ರತಾ ವಿಶೇಷತಾನ್ ಓಂ ಅಂತ ಒಂದು ಸೂತ್ರ. ಅದು ಅರ್ಥ ಒಟ್ಟು ತರದ ಸಾಧ್ಯ ನೋಡ್ರಿ, ಎಷ್ಟು ಚಂದ ಪದ್ಯತೆ ಇದು. ಪರಮಾತ್ಮ ಸರ್ವ ಇಂದ್ರಿಯಲ್ಲಿ ತಾನು ಇದ್ದು ನಮಗವ ಕಣ್ಣು ಕಿವಿ ಮೂಗವ. ಇದಕ್ಕೊಬ್ಬೊಬ್ರು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಕಣ್ಣು ಕಿವಿ ಮೂಗು ಕೈ ಕಾಲಿಗೆ ಹೋದ ಅದಕ್ಕೆ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾರೆ. ಅವರಂತರ್ಯಾಮಿಗೆ ಪರಮಾತ್ಮ. ಇದಕ್ಕೆ ಗೋಲಕ ಚಿಂತನ ಅಂತ ಹೆಸರಿದ್ದಕ್ಕೆ. ಬರೀ ಅವರಿಂದ ಅಷ್ಟು ಸಾಧ್ಯ. ಮತ್ತು ವಾಯುದೇವರಿಗೆ ಬೇಕೇ ಬೇಕಲ್ಲಿ. ವಾಯುದೇವರಿಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಎಲ್ಲ ಇಂದ್ರಿಯಲ್ಲಿ ತಾನು ಇದ್ದು ಕ್ರಿಯಾ ಮಾಡಿಸ್ತಾ ಅವನ ಕ್ರಿಯಾ ಮಹಿಮೆ ಹೇಳ್ತಾರ. ಏನಂತಾರ? ಎಲ್ಲಿ ಕೇಳಿದರೆಲ್ಲಿ, ನೋಡಿದರೆಲ್ಲಿ, ಬೇಡಿದರೆಲ್ಲಿ, ನೀಡಿದರೆಲ್ಲಿ, ಓಡಿದರೆಲ್ಲಿ, ಆಡಿದರಲ್ಲಿ ರುತಿ. ಬಲ್ಲಿದರಿಗೆ ಅತಿ ಬಲ್ಲಿದನು ಸರಿ ಇಲ್ಲ. ಇವಾಗ ಅವಲ್ಲಿ ನೋಡಲು ಕುಲ್ಲ ಮಾನವರನ್ನಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಹರಿಕಥಾಮೃತದ ಊಟ ಹೆಂಗೆ ನೋಡಿದ್ರೆ ಅಪ್ರತಿಮಲ್ಲ ಜಗಕ್ಕೆಲ್ಲ. ಅಪ್ರತಿಮ ಇಂಥ ವ್ಯಕ್ತಿ ಜಗತ್ತಿನ ಮತ್ತೊಂದು ಇರ್ಲಿಕ್ಕೆ ಅಲ್ಲಿ ಹೇಳ್ತೇವಲ್ಲ, ಲಕ್ಷ್ಮೀಕಾಂತ ಸಮಂತ ತೋಪಿ ಕಲಯನ್ ನೈಮೇಸಿ ತುಷ್ಟೇ ಸಮಂ ಅಂತಾರೆ ಆಚಾರ. ಪ್ರಪಂಚ ಹುಡ್ಕೊಂಬರ್ರಿ ನೀವು ಅಂಥ ವ್ಯಕ್ತಿ ಜಗತ್ತಿನ ಎಲ್ಲ ಇದ್ದ ನೋಡ್ಕೊಂಡು. ಅಪ್ರತಿಮಲ್ಲ ಎದಕ್ಕೆ? ಜಗಕ್ಕೆಲ್ಲ. ಜಗತ್ತೇ ಅಪ್ರತಿಮ. ಮಲ್ಲ ಮಲ್ಲ ಅಂದ್ರೆ ನಾವು ಯುದ್ಧ ಅಂತ ಕುಸ್ತಿ ಆಡೋಗಿರ್ತೇವೆ ನಾವು, ಮಲ್ಲ ಯುದ್ಧ ಆಡೋಗಿರ್ತೇವೆ. ಅಂಥ ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಜಗಜ್ಜಟ್ಟಿ ಯಾರಿದ್ರೆ ಪರಮಾತ್ಮೊಬ್ಬನೇ ಅಂತಾರಮ್ಮ. ಎಲ್ಲಿ ಕೇಳಿದರೆ ನೋಡ್ರಿ, ಕ್ರಿಯಾಪದ ಎಷ್ಟವ ಇದ್ರಾಗ. ಕೇಳೋದೊಂದು ಕ್ರಿಯಾಪದ, ನೋಡೋದೊಂದು ಕ್ರಿಯಾಪದ, ಬೇಡೋದೊಂದು ಕ್ರಿಯಾಪದ, ಓಡಿದೊಂದು ಕ್ರಿಯಾಪದ, ಆಡೋದು, ಇವೆಲ್ಲ ಕ್ರಿಯಾಪದಗಳಿವು. ಇದ್ರ ಮುಖಾಂತರ ದಾಸ ಎಷ್ಟು ಎತ್ತರ ತೊಗೊಂಡು ಹೋಗ್ತಾರೆ ನಮ್ಮನ್ನು. ಎಲ್ಲಿ ಕೇಳೋ ಕೆಲಸ ಯಾರು ಮಾಡ್ತಾರ? ಶ್ರವಣ. ಕಿವಿ ಕೆಲಸ ಕೇಳೋದು, ಕಿವಿ ಕೆಲಸ ಮೂಗು ಮಾಡೋದಿಲ್ಲ, ಮತ್ತೆ ಮೂಗಿನ ಕೆಲಸ ಬಾಯಿ ಮಾಡೋದಿಲ್ಲ. ನಮ್ಮ ವೀಕ್ನೆಸ್ ಅವು ತಮ್ಮ ಕೆಲಸ ತಾವು ಮಾಡಿದ್ರೆ ಸಾಕಾಗ್ಯದ ಅಂತ ಏನು ತಲೆ ಮಾಡ್ತೀವಿ. ಭಗವಂತ ಹಂಗಲ್ಲ, ಎಲ್ಲ ಇಂದ್ರಿಯರು ಎಲ್ಲ ಕೆಲಸ ಮಾಡ್ಬೋದು ಭಗವಂತಗೆ. ಯಾಕೆ ಅದ ಗೊತ್ತಾ? ಒಂದನೇದು ಶ್ರವಣೇಂದ್ರಿಯ, ಕೇಳಿದರೆ ಎಲ್ಲಿ ಅಂದ್ರೆ ಎಲ್ಲಿ ನಾವು ಕೇಳ್ತೀವಿ ಅವ್ರ ಅಂತರ್ಯಾಮಿ ಪರಮಾತ್ಮ ತತ್ವಾಭಿಮಾನ ದೇವತೆ ಒಬ್ಬನಿಂದ ಕೇಳಲಿಕ್ಕಲ್ಲಿ ಆಯ್ತು. ಅಭಿಮಾನ ದೇವತೆ ದಿಗ್ದೇವತೆ ಆಗಿರ್ತಕ್ಕಂಥ ಅಲ್ಲೇ ವಿಷ್ಣು ರೂಪದಿಂದ ಪರಮಾತ್ಮ ಇದ್ದುಕೊಂಡಾನ ಕೇವಲ. ಅಲ್ಲಿ ಅವನ ವ್ಯಾಪಾರ ಅಂತ ಅರ್ಥ. ನೋಡಿದರಲ್ಲಿ, ನೋಡು ಕೆಲಸ ಯಾರು ಮಾಡ್ತಾರ? ಕಣ್ಣು. ನೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥವ ಅವಯಾಮ ಸೂರ್ಯ. ಅವನಂತರ್ಯಾಮಿ ನಾರಾಯಣ. ಇದು ನೆನಪಿಡ್ಲಿಕ್ಕೆ ಸಾಧ್ಯ. ಹಾಗೆ ಇದನ್ನು ಓದ್ಯ ಗೊತ್ತಾಗ್ತದೆ. ಇಷ್ಟ ನೆನಪಿಟ್ಟು ಹೇಳೋದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ನೋಡಿದರೆ. ಆಮೇಲೆ ಬೇಡಿದರಲ್ಲಿ, ಬೇಡೋ ಕೆಲಸ ಯಾರು ಮಾಡ್ತಾರೆ? ಕೈ. ಹೌದಾ? ಅದಕ್ಕಂದ್ರೆ ಮನೋಮಯ ಆಗಿರ್ತಕ್ಕಂಥ ರುದ್ರದೇವರು, ಅಲ್ಲಿ ಗೋವಿಂದ ಭಗವಂತನ ರೂಪ. ಓಡಿದರಲ್ಲಿ, ಓಡೋ ಕೆಲಸ ಯಾರು ಮಾಡ್ತಾರ? ಕಾಲಿಗೆ ವಿಮಾನ ದೇವತೆ, ಅಲ್ಲಿ ಅಂತರ್ಯಾಮಿರ್ತಕ್ಕ ಪರಮಾತ್ಮ ಮತ್ತೊಬ್ಬ, ಅದನ್ನ ಹೇಳ್ತಾ ಇದ್ದಾರೆ. ಆಡಿದರಲ್ಲಿ, ಆಡೋ ಕೆಲಸ. ಆಡೋ ಅಂದ್ರೆ ಮಾತಾಡು ಅಂತ ಅರ್ಥ. ಮತ್ತೆ ಆಡೋದಲ್ಲ, ಮಾತಾಡೋ ಕೆಲಸ ಯಾರು ಮಾಡ್ತಾರೆ? ಬಾಯಿ. ಅಲ್ಲಿ ಅಗ್ನಿ ಇರ್ತಾನ, ಅಂತರ್ಯಾಮಿರ್ತಾನ, ಪರಮಾತ್ಮ ಇರ್ತಾನ. ಇಷ್ಟು ವ್ಯವಸ್ಥೆ ನಮ್ಮ ಜೀವನದಲ್ಲಿ ಲೆಕ್ಕ ಹಾಕೋಣ.
ಇದು ಅದೊಂದು ಜಗತ್ತು ನೋಡೋದು ಮತ್ತೆ ತಿಳ್ಕೊಡ್ರಿ ಅಂತರ ಮಹಾತ್ಮ ಇರುತ್ತೀಹನು ಇಂಥ ಭಗವಂತ ಓಡಿದರಲ್ಲಿ ಆಡಿದರಲ್ಲಿ ಮಾಡಿದರಲ್ಲಿ ಕೇಳಿದರಲ್ಲಿ ಇರುತ್ತೀಯನು ಇಂಥವ ಬಲ್ಲಿದರಿಗೆ ಅತಿ ಬಲ್ಲಿದನು. ಬಲ್ಲವರು ಒಂದು ಜ್ಞಾನಿಗಳು ಅಂತ ಅರ್ಥ. ಹೆಂಗೆ ಎರಡು ಹಾದ್ಯವ, ಶಾಸ್ತ್ರ ಯೋನಿತ್ವಾತ್ ಗುರುಪದೇಶತ್ವಾತ್. ಎರಡು ಬೇಕು ನಮಗೆ, ಶಾಸ್ತ್ರನೂ ಬೇಕು ಗುರುಗಳು ಬೇಕು. ಬರೀ ನಾನು ಓದ್ತೀನಿ ಅಂದ್ರೆ ಆಗೋದಿಲ್ಲ. ಹಂಗಿದ್ರೆ ಎಲ್ಲರೂ ಪಂಡಿತರಾಗಿಬಿಟ್ಟಾರ. ಏನು ಪುಸ್ತಕ ಬಂದಾಗ ಗೊತ್ತ ನಿಮಗೆ? ಏನು ಸುಧಾ, ಏನು ಚಂದ್ರಿಕಾ, ಏನು ನ್ಯಾಯಾಮೃತ, ಏನು ಇಂಥ ಪುಸ್ತಕಗಳು ಜಗ್ಗ ಪ್ರಿಂಟ್ ಮಾಡಿ ಹೋಗ್ಬಿಟ್ರೆ ಹೋಗೋಕೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಪೇಜಾರ ಸ್ವಾಮಿ. ಅಲ್ಲಿ ತನಕ ಇದ್ದೇ ಇಲ್ಲಿ ಅದು. ಕಾರಣ ಯಾರು ಹೇಳ್ತಿದ್ದೆ, ಸತ್ಯಜ್ಞಾನ ಕಾಲಕ್ಕೆ ಐದು ಬರೀ ಪಾಠ ಹೇಳೋದಷ್ಟೇ ಪ್ರಿಂಟ್ ಗಿಂಟ್ ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ಇದ್ಯಾವ ಸ್ವಾಮಿ ಬಂದರು ನೋಡ್ರಿ, ಸಣ್ಣ ದೊಡ್ಡ ಪುಸ್ತಕ ಜಗ್ಗಿ ಮಾಡಿಬಿಟ್ರು. ಯಾಕೆ ಕ್ರಿಶ್ಚಿಯನ್ರು ಮಾಡ್ತಿದ್ರಲ್ಲ ಆ ರೀತಿ ಒಳಗೆ, ಮನೆ ಹಂಚ್ತಾರಲ್ಲ, ಹಂಗೆ ಅವ್ರೊಬ್ಬರು ಪ್ರಯತ್ನ ಮಾಡಿದ್ರು. ಎಷ್ಟು ಪುಸ್ತಕ ಬಂದು ಹೋಗ್ತಾನೆ ಕಲ್ಪ ಮಾಡಿ ಸರ್. ಹಂಗೆಲ್ಲ ಕಾರಣ ಗ್ರಂಥ ಆಗ್ಬಿಟ್ಟವ ಮತ್ತೀಗ. ಇಡೀ ಸುಧಾ ಕಾರಣಕ್ಕೆ ಆಗ್ಯದ. ಭಾಳ ನಮೂನೆಯಾಗ ಒಂದಲ್ಲ ಒಬ್ಬರು ಜಗ್ಬಿಲ್ ಮಾಡ್ಯಾರ. ಓದ್ರಿ ಕೂತ್ಕೊಂಡು ಅರ್ಥ ಆಗ್ತಾವ ನೋಡ್ರಿ. ತಿಳಿದೇ ಇಲ್ಲ ಅವು, ಗುರುಗಳಿದ್ರೆ ತಿಳಿದಿಲ್ಲ ಅವು. ನಮ್ಮ ಆಚಾರ್ಯ ಹೇಳ್ತಿದ್ರು ಹಂಗೆ ಹೇಳ್ತು. ಅವ್ರ ಮಾತು ಹೇಳ್ತಾನೆ. ಅವ್ರು ಹೇಳ್ತಿದ್ರು, ನಾ ಸಣ್ಣ ವಿಜ್ಞಪ್ಪ ಅಂತ ಹೇಳ್ತಿದ್ರು ಅವ್ರು. ನಾ ಲಂಗೋಟಿ ಹಾಕೊಂಡು ಆಡಾಡ್ತಿದ್ದೆ, ಗಲಗಲಿ ಒಳಗೆ ಸತ್ಯ ಧ್ಯಾನರು ಬಂದರು ಅಂತ ಹೇಳಿ. ಮಹಾನ್ ಪಂಡಿತರು ಕೇಳಿರಿ, ತತ್ವ ಪ್ರಕಾಶಕ ಹೆಸರು ಕೇಳಿರಿ. ಟೀಕಾರ್ಯಾರ ಗ್ರಂಥ ಭಾಷ್ಯದ ಮೇಲೆ ಅದನ್ನ ಹೇಳ್ಕೋತ ಕೂತರಂತ. ಸತ್ಯ ಧ್ಯಾನ ಒಂದು ವಾರ ಗಟ್ಟೆ ಹೇಳಿದ್ರಂತ. 6 ತಾಸು ಹೇಳ್ಬೇಕು, 6 ತಾಸು ಕೊಡ್ಬೇಕು ಅವ್ರ ಮುಂದೆ. ಅಲ್ಲ ಹೇಳೋದು ಹಂಗೆ ಇತ್ತು, ಕೇಳ್ತಿದ್ರು ಮಂದಿ ಕೂತ್ಕೊಂಡು. ಎಲ್ಲೋ ಒಂದು ತೊಂದರೆ ಬಂತ ಅವ್ರಿಗೆ. ಅಷ್ಟು ಪಾಠ ಹೇಳಿದ ಜ್ಞಾನಿಗಳಿಗೆ ಒಂದು ಸಂಶಯ ಬಂತಂತ. ಯಾರಿಗೆ? ಸತ್ಯ ಧ್ಯಾನರಿಗೆ ಸಂಶಯ ಬಂತಂತ. ತುರುಸದ ಕೂತ್ಕೊಂಡು ಯಾರು ಮಾತಾಡೋರು, ಎಲ್ಲರೂ ಹಂಗೆ ಕೂತಾರ. ಇವ್ರಿಗೆ ತಿಳ ಅವ್ರಿಗೇನು ತಿಳಿಸಿ ಮತ್ತೆ. ಆಮೇಲೆ ಕೂರ್ಮಾಚಾರ ಕೂತಿದ್ರಂತ. ಆಮೇಲೆ ಆಚಾರ ತಂದೆ, ಏ ಕೂರ್ಮಾ ಅಂದ್ರಂತ. ಯಾ ಸ್ವಾಮಿ, ಆ ಟಿಪ್ಪಣಿ ತರಿಸೋ ನೋಡೋಣ, ಯಾವ್ದ್ರ ಟಿಪ್ಪಣಿ ಅರ್ಥ ಆಗೋಲಿದು ಅಂದ್ರಂತ. ಆತು ಇವ್ರು ಹೇಳಂತ, ಏ ಪಂಡ್ರಿ ಬಾಯಿಲೆ ಅದ್ರ ಪುಸ್ತಕ ತೊಗೊಂಬೋಗಂದ್ರಂತ. ಇವರು ನಾನು ಹೋದೆ, ನಾ ಸಣ್ಣ ಲಂಗೋಟಿ ಹಾಕೊಂಡಿದ್ದೆ, ಪುಸ್ತಕ ತೊಗೊಂಡು ಕೊಟ್ಟೆ. ಅದನ್ನ ಅವ್ರ ಕೈ ಕೊಟ್ಟರು, ಅದು ಅವ್ರ ಕೈ ಕೊಟ್ಟರು. ಇದೆ ಬ್ಯಾಡ ತೆಗಿಯೋದು. ಅದ್ರ ಹೆಸರು ಶರ್ಕರ, ಆ ಟಿಪ್ಪಣಿ ಹೆಸರು. ತತ್ವ ಪ್ರಕಾಶ ಗೈಡ್ ಅವರು ಅತ್ತ ಗೈಡ್ ಬರ್ದ. ಮತ್ತೊಬ್ರು ಯಾವ್ದು ಯಾರು ಪಂಡಿತರು ಬರ್ತಾರೆ, ಇದನ್ನ ತೊಗೊಂಡು ಇದು ಬೇಡಾಗಿತ್ತು, ಏನು ಅರ್ಥ ಇಲ್ಲ. ಯಾವ್ದು ತೊಗೊಂಡ್ಬೇಕು? ಭಾವದೀಪ್ ತೊಗೊಂಬರ್ರಿ. ಯಾರು ಹೇಳ್ರಿ? ಭಾವದೀಪ್ ಇವ್ರಿಗೆ ಅಂತ ಆಚಾರ ಹೇಳಿದ್ರಿ. ಅದು ಕೆಂಪು ಪುಸ್ತಕ ತೊಗೊಂಬರ್ತೀನಿ, ತೊಗೊಂಬರ್ತೀನಿ ಅಂತೆ. ಭಾವದೀಪ್ ತಂದು ಕೊಟ್ರಂತ. ಅದನ್ನು ತೆಗೆದು ವಾರ ನೋಡಿ ಕಣ್ ಬಂದು ಹಳ್ಳಿ ಕತ್ಬಿಟ್ರಂತ ಸ್ವಾಮಿಗಳು. ಏನು ಚಂದ ಬರೀತಾರೆ ರಾಯರು ಅಂತ, ಎಷ್ಟು ವ್ಯಾಖ್ಯಾನ ಮಾಡ್ತಾರೆ. ಇದು ರಾಯರಿಗೆ ಮಿಸ್ಕೊಂಡ್ರಿ. ಅದರ ತತ್ವಪ್ರಕಾಶಕ ಟಿಪ್ಪಣಿ ಭಾವದೀಪ ಅಂತ ಬಂದದ. ಅದಿಲ್ಲದ ತತ್ವಪ್ರಕಾಶಕ ಅರ್ಥ ಅವ್ರು ಹೇಳಲಿಕ್ಕೆ ಏನು ರಾಯರು ವಿವರಿಸಿ ಬರೀತಾರೆ. ಯಾಕೆ ಹೇಳಿ ಮಗತು ಬಲ್ಲಿದರಿಗೆ ಅತಿ ಬಲ್ಲಿದನು. ಅದು ಯಾ ಜ್ಞಾನದಿಂದ ನೋಡ್ತಾರೆ ಭಗವಂತನ. ಅದ್ರಾಗಿರೋದ್ರಿಂದ ಆನಂದ ಇನ್ನು ಅದ್ರಾಗೂ ಇಲ್ಲೇ ತಿಳ್ಕೊಂಬಿಡ್ರಿ ನೀವು. ನಮ್ಗೆ ಅನಿಸೋದಿಲ್ಲ, ಇಷ್ಟ ಗೊತ್ತಾಗೋದಿಲ್ಲ. ಏನು ಶಾಸ್ತ್ರದಾಗ ಆನಂದದ ಆನಂದ ಇನ್ನು ಯಾವ್ದ್ರಾಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೆ ರಾಯರು ಎಷ್ಟು ಗ್ರಂಥ ಬರೋರು? 52 ಗ್ರಂಥ ಬರೋರು. ಒಂದಲ್ಲ ಎರಡಲ್ಲ. ನಮ್ಮ ಗಾಡಿ ಇದ್ವ, ಲ್ಯಾಪ್ಟಾಪ್ ಇದ್ವ, ಸುಡುಗಾಡಿ ಇದ್ದ, ಲೈಟ್ ಇಲ್ಲ, ಸುಡುಗಾಡಿಲ್ಲ, ಮೇಣದಾಗ ಅಡ್ಡಾಡ್ಬೇಕು, ಎಷ್ಟೋ ಕಡೆಗೆ ಹೋಗ್ಬೇಕು, ಎಲ್ಲ ಪಾದ ಪೂಜೆ ಆಗ್ಬೇಕು, ರಾಮದೇವ್ರ ಪೂಜೆ ಆಗ್ಬೇಕು, ಮಂದಿರ ಮಾತಾಡಿಸ್ಬೇಕು, ಮುದ್ರಾ ಕೊಡ್ಬೇಕು, ಊಟಕ್ಕೆ ಹಾಕ್ಬೇಕು, ಮ್ಯಾಲ ಗ್ರಂಥ ಬರೀಬೇಕು. ಆಕೆ ಆಗ ಮಹಿಮಾಲೋಕೆ ಅನ್ನೋರಾಗ ಇವೆಲ್ಲ ಬರ್ತದೆ ತಿಳ್ಕೊಡ್ರಿ. ಎಷ್ಟು ಅದ್ಭುತ. ಯಾರು? ಮಂತ್ರಾಲಯ ಪ್ರಭು ಅಂತ ಹೇಳ್ತಾ ಇದ್ದಾರೆ. ನೀವು ಆ ಶ್ಲೋಕ ಕೇಳ್ಬೇಕು ನೀವು. ಅಂತಾರ, ವ್ಯಾಸೇನ ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದ ರಬ್ಧಾಂಕುರ ಶ್ರೀ ಪ್ರತ್ನೈರಿಷತ್ಪ್ರಭಿನ್ನ ಜನಿ ಜಯ ಮುನಿನ ಸಮ್ಯಗ್ ಉದ್ಭಿನ್ನ ಶಾಖ ಮೌನೀಶ ವ್ಯಾಸರಾಜ ಉಯಿತ ಕಿಸಲಯಂ ಪುಷ್ಪಿತೋಯಂ ಜೈನಾಥ್ ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖೆ. ಅಂದ್ರೆ ವಾದಿಂದ್ರ ಅಂತಾರೆ ಮಧ್ವ ಸಿದ್ಧಾಂತ ಶಾಖೆ. ಮೊದಲೇ ಕೈ ವೇದವ್ಯಾಸರಿ ಬೀಜ ಬಿತ್ತಿದ್ರು, ಅದಕ್ಕೆ ನೀರು ಹಾಕಿ ಬೆಳೆಸಿದ್ರು ಬಂದು ಶ್ರೀಮದಾಚಾರ್ಯರು. ಅದಕ್ಕೆ ಹುಟ್ಟು ಕೊಟ್ಟು ಬೆಳೆಸ್ತಿರು ಪದ್ಮನಾಭ ತೀರ್ಥರು, ಮರಣ ತೀರ್ಥರು. ಅದನ್ನ ಇನ್ನೂ ಪುಷ್ಪವಾಗಿ ಮಾಡಿದ್ರು ಟೀಕಾರಾಯರು. ಅದನ್ನು ಬರ್ತಕ್ಕಂಥ ವ್ಯಾಸರಾಯರು, ಅವ್ರ ನಂತರ ವಿಜಯೇಂದ್ರ ಸ್ವಾಮಿಗಳು. ರಾಯರ ಕಾಲಕ್ಕೆ ಅದು ಹಣ್ಣು ಬಿಡ್ತಂತ. ಮಧ್ವ ಸಿದ್ಧಾಂತ ಶಾಖೆ ಅಂತಾರೆ ಮಹಾನು. ಯಾಕೆ? ಬಲ್ಲಿದರಿಗೆ ಅತಿ ಬಲ್ಲಿದನಂತರ. ಆ ಶಾಸ್ತ್ರದ ಏನು ಆನಂದದಲ್ಲ ಎಲ್ಲಿ ಸಿಗಲಿ ಸಾಧ್ಯ. ಅದನ್ನು ಉಣ್ಬೇಕು ಇಷ್ಟ ಅದನ್ನು ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಓಡಿದರಲ್ಲಿ ಆಡಿದರಲ್ಲಿ ಇರುತ್ತೀಹನು. ಆದರೆ ಇಷ್ಟಿದ್ರೂ ಕೂಡ ಭಗವಂತ ಎಲ್ಲಿರು ಬಲ್ಲಿದರಿಗೆ ಅತಿ ಬಲ್ಲಿದನು. ಇವನ ಮಹಿಮಾ ಅವರಿಗೆ ಅರ್ಥ ಜ್ಞಾನಿಗಳಂತ ಮಾಡು. ಸರಿ ಇಲ್ಲ ಇವಾಗೆ, ಈಗ ನಾ ಹೇಳೋ ಕಾರಣಕ್ಕೆ ಅರ್ಥ ಹೇಳ್ಬೇಕಾಯ್ತು. ಇವಾಗ ಸರಿ ಇಲ್ಲ, ನೋ ಕಂಪ್ಯಾರಿಸನ್ ಎಟ್ ಅಂತ ಹೇಳಿ. ಅವಲ್ಲಿ ನೋಡಲು
14 ಲೋಕ ಹುಡ್ಕೊಂಬರ್ರಿ, ಹೋಗಿ ಎಲ್ಲರ ಸಿಗ್ತಾ ಅನ್ನೋ ದೇವ್ರು ಅಂತ ಅವ್ನು ತಿಳ್ಕೊಂಡು ಹುಡುಗ ಸಾಧ್ಯನೇ ಆಗ್ಯದ ನೋಡಲು. ಅವ ಅಂತಾರ, ಆದರೆ ಖುಲ್ಲ ಮಾನವರನಲ್ಲ, ಒಂದೇ ಭಗವಂತ. ಖುಲ್ಲ ಮಾನವರು ಯಾರು? ದುಷ್ಟರು. ಯಾರು? ನಾನೇ ಬ್ರಹ್ಮ ಅನ್ನೋರು, ಜಗತ್ತು ಸುಳ್ಳು ಅನ್ನೋರು, ತಾರತಮ್ಯ ಇಲ್ಲ ಅನ್ನೋರು, ಪಂಚಭೇದ ಇಲ್ಲ ಅನ್ನೋರು, ಇವ್ರು ದುಷ್ಟ ಮಾನವರು ಅಂತ ಅರ್ಥ. ದುಷ್ಟ ಶಬ್ದಕ್ಕೆ ಅರ್ಥದ ಅರ್ಥ. ಇವ್ರೇನು ಇದೆ? ನಾನಾ ದೇವ್ರು ಅಂತಾರೆ. ಮತ್ತು ನಾನಾ ದೇವ್ರ ಇದು ಭಾಳ ಸಿದ್ಧಾಂತ ಏನು ಬೇಡ, ಭಾಳ ಓದೋದೇನು ಬೇಡ. ಇದನ್ನ ಪರಿಹಾರ ಮಾಡಲಿಕ್ಕೆ ಅಥವಾ ಇದನ್ನು ತಿದ್ದಲಿಕ್ಕೆ ನಾನೇ ದೇವ್ರು ಅಂತ ಯಾಕೆ ಅನ್ನಬಾರದು? ಶಾಸ್ತ್ರ ಓದಬೇಡ್ರಿ, ಹಂಗೆ ತಿಳ್ಕೊಡ್ರಿ. ನಾನೇ ದೇವರು ಅಂದ್ರೆ ಲಕ್ಷ್ಮೀ ದೇವಿ ನಮಗೆ ಏನಾಗಬೇಕಾತು? ತಪ್ಪಲ್ಲ ಹಿಂಗೆ ವಿಚಾರ ಮಾಡೋದು. ಮತ್ತೊಬ್ಬ ಹೆಣ್ಮಗಳು ವಿಚಾರ ಮಾಡೋದು ತಪ್ಪು ಮೊದಲೇಕ ಅಂತ. ನಾನೇ ದೇವರು, ನಾನೇ ನಾರಾಯಣ ಅನ್ಕೊಂಡ್ರೆ, ನಾನೇ ದೇವರು ಪರಮಾತ್ಮ ಅನ್ಕೊಂಡ್ರೆ ಲಕ್ಷ್ಮೀ ದೇವಿ ನಮಗೆ ಏನಾಗಬೇಕಾತು? ಹಂಗೆ ಯಾರು ವಿಚಾರ ಮಾಡ್ತಾರೆ? ಅದಕ್ಕಂತಾರ ದುಃಖುಲ್ಲ ಮಾನವರಲ್ಲ ಎಂಬ ಭಗವಂತ ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಂಥ ಪರಮಾತ್ಮನ ಮಹಿಮೆಯನ್ನು ದಾಸರು ಒಂದು ಸೂತ್ರ ಮೂಲಕ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು. ಯಾಕೆ? ಬಲ್ಲಿದರಿಗೆ ಅತಿ ಬಲ್ಲಿದನು ಭಗವಂತ. ಒಂದು ಉದಾಹರಣೆ ಹೇಳ್ತೀನಿ. ಜನಕ ಮಹಾರಾಜ ಗೊತ್ತಲ್ಲಿ ಯಾರು ಅನ್ನೋದು ಸೀತಾಂತಂದು ಅವನಿಗೇನು ಅನಿಸ್ತು. ಒಂದ್ಸಲ ಹಂಗಾರ ನಾನು ಭಾಗವತ್ ಕೇಳ್ಬೇಕು ಅನಿಸ್ತಂತ. ಅವನಂತವನು ಕೇಳ, ಭಾಗವತ್ ಕೇಳ್ರಿ, ಪುನಃ ಪುನಃ ಕೇಳೋಣ. ಅವ ಭಾಗವತ್ ಕೇಳಬೇಕು ಅಂದ ತಕ್ಷಣ ಯಾರು ಬರ್ತಾ ಇದ್ರು ಹೇಳಿಕೆ ಅಂತ ಹೇಳ್ತಾರೆ. ದೊಡ್ಡ ಗಪ್ಪ ಚಪ್ರ ಹಾಕಿಸ್ತ ಸನಕರು ಬಂದ್ರಂತ. ಸನಂದಾದ ಋಷಿಗಳು ಬಂದ್ರಂತ. ಅವನ ಇಚ್ಛೆ ಹೆಂಗದ ನೋಡಿ. ಅವನು ಕರಲಿಕ್ಕೆ ಕಳಿಸಿಲ್ಲ, ಪೋಸ್ಟ್ ಮಾಡಿಲ್ಲ, ಫೋನ್ ಮಾಡಿಲ್ಲ, ಇಲ್ಲ. ಯಾಕೋ ಭಾವತ್ ತಿಳ್ಕೊಂಡು ಮನಸ್ಸು ಕೇಳ್ಬೇಕು ಅಂತ ಪಾಪ ಆಗಿದ್ದು ಚಪ್ರ ಹಾಕಿಸ್ತ ಅನಾಯಾಸ ಬಂದು ಕೇಳಿ. ಇದು ಗುರು ಅನುಗ್ರಹ. ಇದು ಸ್ವಾಮಿ ಅಂದವ, ನನ್ನ ಇಚ್ಛಾ ಪೂರ್ತಿ ಆತಲ್ಲ ಅಂದ. ನಾ ಏನೋ ಒಂದು ಜ್ಞಾನ ಕಾರ್ಯ ಮಾಡಿ ಅನಾಯಾಸ ಬಂದ್ರಿ, ಕೂಡ್ರಿ ಸೀಟ್ ಹಾಕಿನ ಕೂತ್ಕೊಡ್ರಿ, ಅಖಂಡ ಹೇಳ್ರಿ ನೀವು ಅಂದವ. ಊಟ ಬೇಡ, ನಿದ್ದೆ ಬೇಡ, ಅಖಂಡ ಹೇಳ್ಕೊತ ಹೋಗ್ರಿ ಅಂತ ಹೇಳ್ಕೊತ ಕೂತ್ಕೊಂಡ್ರು ಮಹರ್ಷಿರು. ಹೆಂಗೆ ಹೊಡಿತು ಹೆಂಗೆ ಹೇಳ್ಕೊತಾಗ. ಇದಕ್ಕೆ ದೇವ್ರು ಅಂದ, ಪರೀಕ್ಷೆ ಮಾಡ್ತೀನಿ ಅಂದ ದೇವರು. ಕರೆ ಕೇಳೋರು ಯಾರಿರಾಗ ಅಂತವ. ಅದು ಅಖಂಡ ಭಾಗವತ. ಮುಂಜಾನೆ 9 ಕಾಫಿ, 12 ಟಿಫಿನ್, ಆಮೇಲೆ 4 ಗಂಟೆಗೆ ಜ್ಯೂಸು, 6 ಗಂಟೆಗೆ ಊಟ. ಯಾರು ಕೇಳಿ ಬಿಡ್ಬಿಡಿ, ಎಲ್ಲರೂ ಅವೇ ಖಾಲಿ ಇದ್ರೆ ಬರ್ತಾರೆ. ಅವಾಗ ನೌಕರಿ ಶುರುಗಳಾಗಿನ ಹೋದಿಲ್ಲ, ಎಲ್ಲ ಬಂದು ಕೂಡಿ ಹೇಳ್ತೀವಿ. ದೇವ್ರು ಅಂತ ಯಾಕೆ ಕರೆ ಕೇಳೋರಾಗ ಅಂದವ. ಏನು ಮಾಡಿದೆ ಭಗವಂತ ತನ್ನ ಮಾಯಾದಿಂದ? ನಾನು 4 ಕಡೆಗೆ ಅಗ್ನಿ ಎಬ್ಬಿಸ್ಬಿಟ್ಟ. ಇದು ವಿಚಿತ್ರ ಆಟ. ಅವ್ರಿಗೂ ಸನಕರಿಗೂ ಗೊತ್ತಿಲ್ಲ, ಜನಕರಾಜಿಗೂ ಗೊತ್ತಿಲ್ಲ. ಒಮ್ಮೆಲೆ ಬೆಂಕಿ ಹೇಳಿಕತ್ತೀವಿ, ನೋಡ್ತಾರ ಎಲ್ಲ ಕಡೆ. ಅಯ್ಯೋ ಯಪ್ಪ ಬೆಂಕಿ ಅಂದ್ರೆ ಎಲ್ಲ ಸುತ್ತಾರ ನೋಡಿದ್ರು. ಬೆಂಕಿ ಬಂದು ಎಟ್ರು ಬಿಟ್ಟು ಓಡೋಗ್ಬಿಟ್ರು. ಇಬ್ಬರ ಉಳಿದ್ರು, ಶೌನಕರು, ಜನಕ ಮಹಾರಾಜ. ಅವ ಋಷಿಗಳಂತಾರ, ಮತ್ತೆ ಎಲ್ಲರೂ ಎದ್ದು ನೀವೇ ಯಾಕದ್ದು ಎಲ್ಲ ಕೂತು ಬೆಂಕಿ ಬರ್ತಂದ್ರ ಅವ ಅಂತ. ಅಲ್ಲಿ ಮಾತು ಬರ್ತದ, ಮಮ ಕಿಂಚಿತ್ ನ ದೈಹತಿ. ನಂದೇನು ಸುಡುಗ ಸಾಯೋದಿಲ್ಲ ಬಿಡ, ನನ್ನೇ ಇಲ್ಲಿ ಹೋಗ್ದಾಕಂದ ನಾವು. ಒಮ್ಮೆ ಸಾಯೋದಲ್ಲ, ಬಾದಿಗೆ ಗೊತ್ತು ಸಾಯ್ತಾನಲ್ಲ, ಸಾಕು. ಇದ್ರ ಮುಂದೆ ಒಂದು ಪುಣ್ಯ ಅದು ಅಂದವ. ಬ್ಯಾಂಕ್ ಎಲ್ಲ ಶಾಂತ ಆಗಿ ಹೋಗ್ತಾನೆ. ಕರೆ ಕೇಳಿದವ ಅವ ಒಬ್ಬನ, ಹೋದ್ರೆ ಯಾರಿಲ್ಲೇ ಇಲ್ಲ. ಇದು ಕೇಳೋದು ಅಂತ ಅರ್ಥ ಇಲ್ಲ. ಹಿಂಗೆ ಬಲ್ಲಿದರಿಗೆ ಅತಿ ಬಲ್ಲಿದನು. ಹಿಂಗೆ ಈ ಶ್ರದ್ಧಾ ಬರೋದು ಕಷ್ಟ ನಮಗೆಲ್ಲ. ಇಲ್ಲಿಯೋ ಸಾಧನ ಬೇಕು. ಜನಕ ಮಾರ್ಗ ಆ ಸಾಧನ ಇತ್ತು ಅಂತ ಅರ್ಥ. ಈಗ ಒಂದು ಲೌಕಿಕ ಉದಾಹರಣೆ ಕೊಡ್ತೀನಿ ಮತ್ತೊಂದು ನಿಮಗೆ. ಭಾರಿ ದೊಡ್ಡ ಗಾಯಕ ಅವ, ಭೀಮಸೇನ್ ಜೋಶಿ ಮೀರಿಸ್ತೇವ. ಆ ರಾಜನ ಆಸ್ಥಾನ ಕಾಡ್ಲಿಕ್ಕೆ ಬಂದವ. ರಾಜ ಡಂಗ್ರ ಹೊಡಿಸ್ತೆ, ಇಂಥ ಸಂಗೀತ ಕಾರ್ಯಕ್ರಮದ ಕೇಳಿ ಬರ್ರಿ ಅಂದವ. ಏನು ಮಂದಿ ತುಂಬಿತು. ಮತ್ತು ರಾಜನ ಆಸ್ಥಾನ ಮ್ಯಾಲೆಲ್ಲ ಟಿಫಿನ್ ಊಟ ಎಲ್ಲ ಇದ್ದೇ ಇರ್ತದೆ. ಎಲ್ಲ ಮಂದಿ ಸೇರಿದ್ರು. ರಾಜ ಒಂದು ಅನೌನ್ಸ್ಮೆಂಟ್ ಮಾಡಿದ. ಏನಂತ? ಅವ ಹಾಡ್ತಿರ್ತಾನ, ಹಾಡೋ ಹೊತ್ತಿನಾಗ ಯಾರು ಗೋಣ ಹಾಕಂಗಿಲ್ಲ ಅಂದವ. ಯಾರು ಗೋಣ ಹಾಕಿದ್ರಿ ಅವ್ರು ಚಂಡ ಕತ್ತರಿಸ್ತಿರಿಂದ ರಾಜ ಶುರುವಾತ್ಪ. ಎಲ್ಲರೂ ಯಾರು ಗೋಣ ಸುಮ್ಮನೆ ಕೂತ್ಬಿಟ್ಟು ತಿಳಿದ್ರು ಸುಮ್ಮನೆ ಕೂತ್ರೆ ಗೋಣಕಾಯಿ ಗೋಣ ಹೋಗ್ತದೆ. ಇವನು ಒಂದು 70 ಮುದುಕ್ ಕೂತಿತ್ತು ಮುಂದೆ. ಅವ ಗೋಣ ಹಾಕವನ ಹೌದು ಚಾ ಏನು ಚಾಲಪ್ಪ ಏನು ಅವ ಸಂಗೀತ ತಿಳಿದಿತ್ತು ಅವಾಗ. ರಾಜ ಹೇಳಿದ ಮುಡುದನ, ಇಕ ನಿನ್ನೆ ಗುಣ ಹಾಕಿದೆ, ಇವತ್ತು ಗುಣ ಕತ್ತರಿಸ್ತಾನೆ ಎಂದು ಉಳಿದವ್ರು ಹಂಗೆ ಕೂತ್ರು ಹುಷಾರಿಂದ್ರು. ಹ್ಞೂ ಅಂದವ. ಮತ್ತೆ ಅವ ಹಾಡಿದೆ, ಮತ್ತೆ ಅವ ಗೋಣ ಹಾಕಿದ. ರಾಜ ಬಾ ಪ್ರಶಸ್ತಿ ಇವ ಕೊಡ್ತಾನೆ ಅಂದವ. ಗೋಣು ಹೋದ್ರು ಕೇಳಿ ತಯಾರಿದ್ದಾನವ. ನೀವು ಹೆಂಗೆ ಕೂತಿ ಹಿರಿದು ಸಾಯ್ಕೋತ ಸುಮ್ಮನೆ ಎಲ್ಲಿ ಗೋಣ ಹೋಗ್ತದೋ ಗೋಣ. ಆ ಸಂಗೀತ ಎಂಜಾಯ್ ಮಾಡವಲ್ಲ ನೀವು ಅಂದವ. ಬಲ್ಲಿದರಿಗೆ ಅವ್ರ ಮಹಿಮಾದ್ರು ನಿನ್ನ ಯಾವುದಿಲ್ಲ ಅಂತ ಒಂದು ಉದಾಹರಣೆ ಕೊಟ್ಟೆ ನಿಮ್ಮನ್ನ. ಅಂತ ಅದ್ಭುತವಾದ ಭಗವಂತನ ಮಹಿಮೆ ಹೇಳ್ತಾ ದಾಸರಾಯರು.
ಈ ರೀತಿಯಾಗಿ ಪರಮಾತ್ಮನ ಮಹಿಮೆ ನೋಡ್ತಾನೆ. ಪರಮಾತ್ಮ ಎಷ್ಟು ವಯು ಅಂತ ತಿಳ್ಕೊಳ್ಳಿ, ನಮಗೆ ಜಡ್ ಮಾಡ್ತಾನ, ಜಾಪತ್ ಕೊಡ್ತಾನ, ಕೆಮ್ಮಲಿ ಕಸ್ತಾನ, ಕಫ ಮಾಡ್ತಾನ. ಇಷ್ಟಾಗಿ ಎಲ್ಲಿ ದೇವ್ರು ಬಿಡುವಂತಿ ಅಂತಾನೇವ ಇಲ್ಲ, ಒಂದು ಉತ್ತರ ಸಂಧ್ಯಾ ಮಾಡ್ತಾನಲ್ಲಿವ, ಪರೀಕ್ಷೆ ಮಾಡ್ತಾನೆ ಭಗವಂತ ಪರೀಕ್ಷಾ ಹಾದಿಗಳು ತಿಳ್ಕೊಡಿವಲ್ಲ, ಅನೇಕ ತೊಂದರೆ ಕೊಡ್ತಾನೆ. ಆ ತೊಂದರೆ ಮೀರಿ ಕೂಡ ನಾವೇ ಮಾಡಿ ಪ್ರಯತ್ನ ಮಾಡ್ಬೇಕು ಅಂತ ಅರ್ಥ. ದೇವ್ರಿಗೆ ಗೊತ್ತಿಲ್ಲ ನಮ್ಮ ಯುಗತ ಎಷ್ಟು ನಮಗೇನು ಸಾಧ್ಯ ಅಂತ ತಿಳ್ಕೊಂಡು ದೇವ್ರು ಜಡ್ಡಾಗಿ ಸಾಯಿ ಅಂತೆಂದು ಅನ್ನೋ ಮಹಾ ಕರುಣಾಶಾಲಿ ಭಗವಂತ ತಿಳ್ಕೊಡ್ರಿ. ಒಂದು ಸಾಷ್ಟಾಂಗ ಹಾಕಿಬಿಟ್ಟು ಸಾಕು ತಿಳ್ಕೊಡ್ರಿ. ಅಷ್ಟು ಪ್ರೀತಿಯಿಂದ ಭಗವಂತ ಸ್ವೀಕಾರ ಮಾಡ್ತಾನೆ. 100 ಹಾಕ್ಬೇಕು ಅಂತ ಅರ್ಥ ತಿಳ್ಕೊಡ್ರಿ. ಯಾಕೆ ಅವನ ಯೋಗ್ಯತೆ ಅಷ್ಟು, ನಮ್ಮ ಯೋಗ್ಯತೆ ಅದ್ರ ಮೋಸ ಮಾಡಬಹುದು ಇಷ್ಟ ಆ ರೀತಿ ಹೇಳ್ತಾ ಇದ್ದಾರೆ. ಅಂದೆ ಭಗವಂತನ ಇಷ್ಟು ಹೇಳಿ ಹರಿಯ ವ್ಯಾಪ್ತಿ ಹೇಳ್ತಾ ಇದ್ದಾರೆ. ಹೆಂಗೆ ತದ್ವ್ಯಾಪ್ತ ತದ್ವ್ಯಾಪಾರ ದೃಷ್ಟಾಂತಪೂರ್ವಕ ಭಾಗವತ. ಇದಕ್ಕೆ ಉದಾಹರಣೆ ಅಂದ್ರೆ ನೀವೆಲ್ಲ ಅಂತೀರಿ ಮಧ್ವನಾಮ, ಅದಂತೂ ದಾಸರಾಯ ತಿಳ್ಕೊಡ್ರಿ. ಮಧ್ವನಾಮ ಯಾರದು? ಲಗುನ, ಹೌದು ಹೇಳ್ರಿ, ಶ್ರೀಪಾದರಾಜರದು. ಗಪ್ಪ ನೆನ್ಬಿಡು ಹಂಗಂದಂಗನ ಕೃತಿಕ ಅಂತ. ಇದಕ್ಕೆ ಉದಾಹರಣೆ ಕೊಡ್ತಾರ. ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಗೂಹನ ತೆರದಿ ತೋರ್ಪುದು ಲುಪ್ತ ಪಾವಕ ಲೋಹಕಾಂಬುದು ಪೂರ್ವದೋಪಾದಿ ಸಪ್ತ ವಾಹನ ನಿಖಿಳ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರೆಲ್ಲ ಕಾಲದಿ ಹಿತವ ಕೈಕೊಂಡು. ನಮ್ಮ ಮೇಲೆ ನಮ್ಮ ಮಕ್ಕಳು, ನಮ್ಮ ತಂಗಿಯರು, ನಮ್ಮ ಹೆಂಡತಿ, ನಮ್ಮ ಬಳಗ ನಮ್ಮನ್ನು ಪ್ರೀತಿ ಮಾಡ್ತದೆ, ನಮ್ಮ ಬಗ್ಗೆ ಅಭಿಮಾನ ಪಡ್ತಾರೆ, ನಮ್ಮನ್ನು ಹೊಗಳ್ತಿರ್ತಾರೆ. ಕಾರಣ ಹೆಂಗೆ ಗೊತ್ತಾ ನಿಮಗೆ? ಭಗವಂತ ಆಪ್ತನ ನಮ್ಮಲ್ಲಿ ಇರ್ತಾನ ಅಂತ ಈ ಕೆಲಸ ಮಾಡ್ತಾರೆ. ಭಗವಂತರು ಹೋಗಿಬಿಟ್ರೆ ನಮ್ಮನ್ನು ಯಾರು ಮಾತಾಡಿಸೋಲ್ಲ. ಅದು ಉದಾಹರಣೆ ಕೊಡ್ತಾರೆ. ತಪ್ತ ಲೋಹ ಅಂದ್ರೆ ಕಾದ ಕಬ್ಬಣ, ತಪ್ತ ಕಾದದ್ದು, ಲೋಹ ಅಂದ್ರೆ ಕಬ್ಬಣ ಅಂತ ತಿಳ್ಕೊಡ್ರಿ. ನೋಳ್ಪ ಜನರಿಗೆ ಹೆಂಗೆ ಕಾಣ್ತದ? ಸಪ್ತ ಜೀವಹನ ತೆರದಿ ತೋರ್ಪದು. ಸಪ್ತ ಜೀವ ಅಂದ್ರೆ ಅಗ್ನಿ ಅಂತ ಕಾಣ್ತದ. ಲುಪ್ತ ಪಾವಕ, ಪಾವಕ ಅಂದ್ರೆ ಅಗ್ನಿ ಹೋದ ಮೇಲೆ. ಯಾವಾಗ ಆ ಲೋಹದಾಗ ಅಗ್ನಿ ಇರ್ತದಲ್ಲ, ಒಂದು ಬಂಗಾರೋ, ಒಂದು ಬೆಳ್ಳಿಯೋ, ಒಂದು ಕಬ್ಬಣೋ ಕಾಸ್ರಿ, ಭಯಂಕರ ಕಾಸ್ತಾಗ ಅದು ಒಂದು ಪ್ರಖರ ಪ್ರಚಂಡ ಬೆಳಕು ಕಾಣ್ತದೆ. ಅದು ಹೋದ್ಮೇಲೆ ಯಥಾಪ್ರಕಾರ ಕಬ್ಬಣ ಆಗ್ತದೆ, ಲುಪ್ತರಾಗ. ಲೋಹಕ್ಕೆ ಹಂಗೆ ಪೂರ್ವದೋಪಾದಿ, ಮೊದ್ಲಂತ ಅರ್ಥ. ಮೊದ್ಲಂತಕ್ಕೆ ಅದು ಕಬ್ಬಣ ಕಾಣ್ತದೆ. ಅದರಂತೆ ಹೆಂಗೆ ನೋಡ್ರಿ, ಅದರಲ್ಲೇ ಭಗವಂತ ಏನು ಪ್ರವೇಶ ಮಾಡ್ತೀವಿ? ಅಗ್ನಿ ಪ್ರವೇಶ ಮಾಡ್ತಾ ಅದರಲ್ಲಿ. ಅದರೊಳಗೆ ಆ ಕಬ್ಬಿಣದೊಳಗೆ ಅಗ್ನಿ ಪ್ರವೇಶ ಮಾಡಿದ್ದಕ್ಕೆ ಆ ಪ್ರಭಾವ ಬಂತ. ಅದಕ್ಕೆ ಸ್ವಂತಕ್ಕಿಂತ ಪ್ರಭಾವ ಅದನ್ನೋದಕ್ಕೆಂದ್ರೆ ಇಲ್ಲ, ಆ ಕಬ್ಬಿಣಕ್ಕೆ ಆ ಪ್ರಭಾವ ಇಲ್ಲ. ಒಳಗೆ ಯಾರ ಮೇಲೆ ಸೇರಿಕೊಂಡ್ರಲ್ಲೇ ಅಗ್ನಿ ಮೇಲೆ ಸೇರಿಕೊಂಡಾಗ ಭಯಂಕರ ಪ್ರಭಾವ ಕಾಣ್ಲಿಕ್ಕಿತ್ತು. ಅದರಂತೆ ಅಂತ ಅರ್ಥ. ಸಪ್ತ ವಾಹನ ಯಾರ? ಭಗವಂತ. ಸಪ್ತ ವಾಹನ, ಸಪ್ತ ಅಂದ್ರೆ ಎಷ್ಟು? 7. ಸೂರ್ಯಾಗಿ ಎಷ್ಟು ಕುದುರೆ ಅವ? 7 ಕುದುರೆ ಅಂತ ಅರ್ಥ. ಅದ ಸೂರ್ಯ ಅಂತರ್ಗತ ನಾರಾಯಣ ಅಂತ ಅರ್ಥ ಇದೆ ತಿಳ್ಕೊಡ್ರಿ. ಅರ್ಥಾತ್ ಈಗ ಸಪ್ತವಾಹನ ಭಗವಂತ. ನಿಖಿಳ ಜನರೊಳು, ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಹೆಂಗಿದ್ದಾನ? ವ್ಯಾಪ್ತನಾದುದರಿಂದ. ನಮ್ಮಲ್ಲೆಲ್ಲ ಭಗವಂತ ನಮ್ಮಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡಿದ್ದಾನ, ನಮ್ಮಲ್ಲಿ ಅಂತರ್ಯಾಮಿ ನಿಯಾಮಕ ಇದ್ದುಕೊಂಡ ಅಂತ ತಿಳ್ಕೊಂಡು ಆಪ್ತರಾಗಿಯರೆಲ್ಲ ಕಾಲದಿ ಒಂದರ್ಥ. ನಮ್ಮ ಬಳಗ ಇನ್ನೊಂದು ಬಿಡ್ರಿ, ಸರ್ವರು ಆಪ್ತರಾಗಿಹರು. ಭಾಳ ಚಂದ ಅರ್ಥ ಅದಕ್ಕೆ ಅರ್ಥ ಮಾಡಿಕೊಡೋದು. ಹಂಗೆ ಕಲ್ಮ ಕೊಡ್ತೀನಿ ಅವಾಗ. ಬಳಗ ಬಿಡ್ರಿ ನೀವು, ನಮ್ಗೆ ಇನ್ನೊಂದು ಬಳಗ ಬೇರೆ ಅದ. ಮತ್ತು ದೇವ್ರು ಕೊಟ್ಟ ಬಳಗ ಅದು. ಈ ಬಳಗ ಒಂದು ಖರೆ, ಅಣ್ಣ ತಂಗಿ ಅವೆಲ್ಲ ಒಂದು ಬಳಗ ಬೇರೆ. ಇನ್ನೊಂದು ಬಳಗ ಅದ ನಮಗೆ. ನಿನ್ನೆ ಮನೆ ಹೇಳೇನ ನಿಮ್ಮನ್ನ. ಆ ಬಳಗ ದೊಡ್ಡ ಬಳಗ, ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಇದು ಖರೆ ಬಳಗ ಇದೆ ನಮಗೆ. ಉಣ್ಲಿಕ್ಕೆ ತಿನ್ಲಿಕ್ಕೆ ಅಲ್ಲಿ 2ನೇ ಕರುಣಾಸದೇವ್ ಹೇಳ್ತಾರ ಹೇಳೋ ಹೊತ್ನಾಗ. ಆ ರೀತಿಯಾಗಿ ಭಗವಂತ ಆಗಿರ್ತಕ್ಕಂಥವ ಸರ್ವರು ಆಪ್ತರಾಗಿಯರು. ಕೈ ಕಾಲು ಕಿವಿ ನಮ್ಮ ಮಾತು ಯಾಕೆ ಕೇಳ್ತಾವ? ಅವು ಒಳಗೆ ಕೂತಾನ ದೇವ್ರು ಮಾಡ್ಸಾಮಲ್ಲಿ ಕೂತ್ಕೊಂಡು, ಕಣ್ಣಿಗೆ ಆಮಂದ ಆಜ್ಞಾ ಮಾಡ್ತಾನ, ತಲೆಗೆ ಆಜ್ಞಾ ಮಾಡ್ತಾನ ಅಂತ ನಮ್ಮ ಮಾತು ಕೇಳ್ತಾವ. ದೇವ್ರು ಹೊರಗೆ ಹೋಗಲಿ ನೋಡ್ರಿ, ಯಾವ ಇಂದ್ರಿಯ ಕೆಲಸ ಮಾಡೋದಿಲ್ಲ. ಹಿಂಗೊಂದು ನಾಟಕ ಕಂಡಿತು, ಒಂದು ಉಪನಿಷತ್ತು, ಷಟ್ ಪ್ರಶ್ನೆ ಉಪನಿಷತ್ತು ಒಂದು ಉಪನಿಷತ್ತು. ಅಲ್ಲೊಂದು ಪ್ರಶ್ನೆ ಬರ್ತದೆ, ಮನುಷ್ಯರಿಗೆ ಸೊಕ್ಕ ಬರ್ತದೆ. ಸೊಕ್ಕ ಯಾರಿಗೆ? ಎಲ್ಲರಿಗೂ ನಮ್ಮನ್ನು ಹಿಡ್ಕೊಂಡು ಒಟ್ಟಿಗೂ ಸೊಕ್ಕ. ಯಾರಿಗೆ ಸೊಕ್ಕಿಲ್ದೋ ಯಾರು ಇಲ್ಲೇ ಇಲ್ಲ. ಅವ್ರ ಪ್ರಕಾರ ಎಷ್ಟು ಹೆಚ್ಚು ಕಡಿಮೆ ಇರ್ತದೆ ಇಷ್ಟ. ಈ ಇಂದ್ರಿಯ ಅವಲ್ಲ, ಕಣ್ಣು ಕಿವಿ ಮೂಗು, ಹೌದಾ? ಇವಕ್ಕೊಬ್ಬ ತತ್ವಾಭಿಮಾನಿ ದೇವತೆ ಇದ್ದಾನಲ್ಲ, ಕಣ್ಣಿಗೊಬ್ಬವ ಕಿವಿಗೊಬ್ಬವ ಇದ್ದಾರಲ್ಲ, ಅವರಂತರ್ಯಾಮಿ ವಾಯುದೇವರು ಅಂತಿದೆ, ಅವರಂತರ್ಯಾಮಿ ಪರಮಾತ್ಮ. ಆ ಇಂದ್ರಿಯಾಭಿಮಾನಿ ದೇವರೇ ಸೊಕ್ಕ ಬಂತಂತೊಮ್ಮೆ. ಕಣ್ಣಿನ ಅಭಿಮಾನಿ ದೇವತೆ ಅಂತ ನಾ ದೊಡ್ಡವ ಅಂತದ್ದು. ಕಣ್ಣು ಇಲ್ಲಂದ್ರೆ ಏನು ಮಾಡ್ತಿದ್ಯೋ ಮಗನ ಅಂತದು. ಕೈ ಅಂತು ನೀ ದೊಡ್ಡವಲ್ಲೋ ನಾ ದೊಡ್ಡವ, ನಾ ಕೆಲಸ ಮಾಡ್ತೀನಿ ನಡೆದಂತ ಮುಂತಂತು. ಬಾಯಿ ಅಂತು ನಾ ಉಣ್ತೇನೆ ಅಂತ ನಡೆದ ನಾ ದೊಡ್ಡವ ಅಂತದ್ದು. ಅವರೊಳಗೆ ಜಗಳ ಶುರುವಾತು. ಕಣ್ಣು ಕಿವಿ ಮೂಗಿರ್ತಕ್ಕಂಥ ಅಷ್ಟೇ ಅಲ್ಲ, ಅವ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಯಲ್ಲಿ ನ್ಯಾಯ ಶುರುವಾತು. ನಾ ದೊಡ್ಡವ ಅಂತ ಇವರಿಗೆ ಸೊಕ್ಕ ಬರ್ತದೆ. ನ್ಯಾಯ ಬಗೆಹರಿಸೋರು ಯಾರು? ಯಾರು ಹೋದ್ರ ಅಲ್ಲಿ?
ಇಂಥವೆಲ್ಲ ಅಲ್ಲಿ ಮತ್ತೆ ತೊಗೊಂಡು ಹೋಗುದಿಲ್ಲ. ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ ಇಂಥವೆಲ್ಲ, ಒಮ್ಮಿಗೆ ಮೇಲೆ ಹೋಗುದಿಲ್ಲ. ಬ್ರಹ್ಮದೇವ್ರ ಹತ್ರ ಹೋಗಿ ನ್ಯಾಯ ಬಂದದಂದ್ರೆ ಬಿಡಿಸೋಣ ಅಂದ್ರೆ ಬ್ರಹ್ಮದೇವ್ರು ಮಹಾ ಚಾಣಾಕ್ಷರ. ಆತ ಈ ದೇಹಕ್ಕೆ ನಿಂದ ಬಾನಿ ಇದೆ. ಯಾ ತದ್ವಂದ ಕಣ್ಣ ನೀನು ಕಿವಿ ನೀನು ಮೂಗ ಎಲ್ಲ ಅಷ್ಟು ಹೊರಬರ್ರಿ ಅಂದರು. ನಿಮ್ಮ ಜಾಗ ಬಿಟ್ಟು ಅಷ್ಟು ಹೊರಬರ್ರಿ, ಮಧ್ವನಾಮ ತಿಳ್ಕೊಡ್ರಿ. ಅಲ್ಲಿ ಪದ್ಯ ತೋರಿಸ್ರಿ ನಮ್ಗೆ, ನನ್ನ ಪದ ಬರ್ತದೆ ನಾನು ಬರ್ತಲ್ಲ. ಹಾಂ ಹೌದಲ್ಲ, ಒಟ್ಟು ಹೊರಬರಿಲಿ ಅಂದರು. ಅಷ್ಟು ಹೊರಗೆ ಬಂದ್ಬಿಟ್ರು. ದೇಹ ತಾ ಪ್ರಕಾರ ಒಳ ನಡೀತಿತ್ತು. ಏನು ನಿಂದಿರಲೇ ಇಲ್ಲ. ಕಣ್ಣು ಕೆಲಸ ಕಣ್ಣು ಮಾಡ್ತೀವಿ, ಕಿವಿ ಕೆಲಸ ಕಿವಿ ಮಾಡ್ತೀವಿ. ಹ್ಞೂ ನೋಡ್ಕೋತ ನಿಂತರು. ಏನಪ್ಪ ಇದು ಪರಿಸ್ಥಿತಿ ಅಂದ್ರೆ ಅವರು, ನಾವಿಲ್ದು ಕೆಲಸ ನಡೀತಲ್ಲಿ ಇಲ್ಲಿ ಅಂದ್ರೆ ಅವರು. ಬ್ರಹ್ಮದೇವ್ರು ನೀವು ಅಷ್ಟು ಒಳಗೆ ಬರೀ ಮತ್ತಂದ್ರೆ ಅವರು ಮತ್ತಷ್ಟು ಒಳಗೆ ಹೋದ್ರು. ವಾಯುದೇವ್ರು ಹೇಳಿದ್ರು ನೀವು ಹೊರಗೆ ಹೋಗ್ರಿ ಅಂತ ಹೇಳಿದ್ರು. ಒಳಗೆ ಯಾರಿದ್ರು? ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಹೇಳ್ರಿ ಹಣವೆಂದು ಹೇಳುವರು. ಅದಕ್ಕೆ ಮಧ್ವನಾಮ ಅನ್ಬೇಕು ಅಂತ ಹೇಳ್ಬೇಕು. ಯಾವಾಗಾರ ಒಮ್ಮೆ ದಿನ ಅಲ್ಲಿಕ್ಕಾಗಲಿಕ್ಕಿರೋ ಕೂಡ ಯಾವಾಗಾರ ಒಮ್ಮೆ ಕೊಡ ಮಧ್ವನಾಮ. ಎಷ್ಟು ಶ್ರೀಪಾದ್ರೆ ಎಷ್ಟು ಮಹತ್ವ. ಮಧ್ವನಾಮದೊಳಗೆ ವಾಯುಸ್ತುತಿ ಅದ, ವಾಯು ಪುರಾಣ ಅದ, ಮಹಿಮಾ ಅಷ್ಟು ಕಾರಣ ಕೊಟ್ಟದ. ಉದ್ದಾಮ ನಮ್ಗೆ ಅನ್ಲಿಕ್ಕೆ ಅನುಕೂಲ ತಿಳ್ಕೊಂಡು ಈ ದೇಹ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಪ್ರಣವೆಂದು ಜೊತೆದಿಲ್ಲ. ಹಂಗೆ ಯಾವ ಮುಖ್ಯ ಪ್ರಾಣದಲ್ಲಿ ಹೊರಗೆ ಬಂದ್ರಲ್ಲ, ಒಳಗೆ ಇದ್ದಾರೆ, ಏನು ಕೆಲಸ ಆಗವಲ್ದು. ಸೋತ್ರವರು ಸ್ವಾಮಿ ನಮ್ಮ ಕಡೆಯಿಂದ ಆಗುದಿಲ್ಲ ಅಂದ್ರು. ಸುಳ್ಳ್ರಿ ಅಲ್ಲಿ ಇದ್ದ ನೋಡಿ ಮುಖ್ಯ ಪ್ರಾಣ ಮಹಿಮಾ. ಅಮ್ಮ ಅಂದ ನಂದಲ್ಲ ಸ್ವಾಮಿ ಅಂದವ, ನಿಂದು ಇದು ಮಹಿಮಾ ಅಂದವ. ಆದ್ರೆ ನಾನು ನಿನ್ನ ಮೇಲೆ ಹೆಚ್ಚು ಪ್ರೀತಿ ನನಗೆ ನಿನ್ನ ಮುಖಾಂತರ ಮಾಡಿಸ್ತೇನೆ ಅಂತ ಇದ್ದಾರೆ. ಅದಕ್ಕೆ ವಾಯುದೇವರಿಗೆ ಆ ಮಹತ್ವ ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಸಪ್ತ ವಾಹನ ಅವ ನಿಖಿಳ ಜನರೊಳು ವ್ಯಾಪ್ತನಾದುದರಿಂದ ಎಲ್ಲ ಕವಿ ಕಿವಿಯಾಗಿದ್ದಾರೆ. ಇದು ಖರೆ ಆಪ್ತರಿ ಇವರು, ಹೊರಗಿನ ಆಪ್ತರು ಬೇರೆ. ಮತ್ತು ಅವ್ರಿಗೆ ಸೈ ನಮ್ಮನ್ನು ಕಂಡ್ರೆ ಮಂದಿ ಯಾರೋ ಪ್ರೀತಿ ಮಾಡ್ತಾರ, ಅಭಿಮಾನ ಪಡ್ತಾರ. ಇವ್ರು ನಮ್ಮವ್ರಪ್ಪ ಹಿಂಗೆ ತಿಳ್ಕೊಂಡು ಅಭಿಮಾನ ಪಡ್ತೀರಿ. ಹೆಂಗೆ ರಗಡು ಬಂದಿದೆ ಹಾಗೆ ಮಾಡ್ಬಿಡ್ತಕ್ಕಂಥವ್ರು. ಅಭಿಮಾನ ಹುಟ್ಟಲಿಕ್ಕೆ ಒಳಗೆ ದೇವ್ರು ಇದ್ದಲ್ಲ, ಅವ ಹುಟ್ಟಿಸ್ತಕ್ಕಂಥವ್ರು ಕೂಡ ಅವ ಇಲ್ಲದೆ ಪ್ರೀತಿನೂ ಇಲ್ಲ, ಏನಿಲ್ಲ ಅಂತ ಕೂಡ. ಆದ್ದರಿಂದ ಹಿತವ ಕೈಕೊಂಡು ಪರಮಾತ್ಮ ಆಗಿರ್ತಕ್ಕಂಥವ ಹರಿಯ ಸನ್ನಿಧಾನ ವಿಶೇಷ. ಪರಮಾತ್ಮನ ಸನ್ನಿಧಾನ ಇದ್ದದಕ್ಕೆ ಈ ಕಾರ್ಯ ನಡೀತಂತ ಅಂತ ಮಾತು ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದುವರಂತರ ಮಹಾನುಭಾವರು ಒಳ್ಳೆಯ ಪ್ರದರ್ಶನ. ಹರಿಯ ವಿಚಿತ್ರವಾಗಿರ್ತಂಥ ವ್ಯಾಪ್ತತ್ವ ಮತ್ತು ಅವನ ಮಹಿಮೆ ಇಲ್ಲಿ ಗೊತ್ತದ. ಈ ಸಂಧಿ ಏನು ಹೇಳ್ತದೆ? ವ್ಯಾಪ್ತಿ ಸಂಧಿ. ಪರಮಾತ್ಮ ವ್ಯಾಪ್ತಿ ಹೇಳ್ಕೊತ ಹೊಂಟಾರ ನೋಡ್ರಿ. ಇಲ್ಲ ವಾರಿದನು ಮಳೆಗರೆ ಬೆಳದಿಹ ಭೂರು ಹಂಗಳ ಚಿತ್ರ ಫಲರಸ ಬೇರೆ ಬೇರೆ ಪಂತೆ ಬಹುವಿಧ ಜೀವರೊಳೆದ್ದು ಮಾರಮಣನು ಅವರವರ ಯೋಗ್ಯತೆ ಮೀರದಲೆ ಗುಣ ಕರ್ಮಗಳನ್ನು ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ಇಷ್ಟ ತಿಳ್ಕೊಡ್ರಿ. ದೇವನಿಗೆ ವೈಷಮ್ಯವೆಲ್ಲಿಹುದು. ದೇವರಿಗೆ ವಿಷಮತ ಇಲ್ಲ. ಇದನ್ನು ಮಾಡಬೇಕು ಇವ್ನು ಕೆಟ್ಟ ಮಾಡ್ಬೇಕು ದೇವ್ರಿಗೆ ವಿಷಮ. ಭಗವಂತ ದೋಷ ದೂರ ಅಂತ ಒಮ್ಮೆ ಹೇಳ್ಬಿಟ್ಟೇವೆ. ವೈಷಮ್ಯ ನಮ್ಮಲ್ಲಿ ಅದ, ದೇವತೆಗಳು ವೈಷಮ್ಯ ಅದ. ನಾವು ಯಾರು ನೋಡ್ಕೊಂಡ್ರೆ ಪ್ರೀತಿ ಮಾಡ್ತೀವಿ, ಯಾರು ನೋಡ್ಕೊಂಡ್ರೆ ಬೈತೀವಿ. ಅದ ನಮ್ಮಲ್ಲಿ ವಿಷಮತ ನಮ್ಮಲ್ಲಿ ಅದ. ಭಗವಂತಗೆ ವಿಷಮತ ಇಲ್ಲ, ದೋಷ ದೂರ. ಉದಾಹರಣೆ ಹೇಳ್ತಾರ. ವಾರಿ ಅಂದ್ರೆ ಯಾರು ಗೊತ್ತ ನಿಮಗೆ? ಮೋಡ. ವಾರಿ ಅಂದ್ರೆ ನೀರು, ದ ಅಂದ್ರೆ ಕೊಡೋದು. ನೀರು ಕೊಡೋದು ಯಾವುದು? ಹಾ, ಅದಕ್ಕೆ ವಾರಿ ದದಾತಿ ಇತಿ ವಾರಿದಹ ಕ್ರಿಯಾ ಸಮಾಸ. ವಾರಿದನು ಮಳೆಗರೆಯೇ ಅರ್ಥಾತ್ ಮೋಡ ಸುರಿಸ್ತು. ಅವಾಗ ಏನಾಗ್ತದೆ? ಬೆಳೆದಿಹ ಈ ಬೆಳಿತಾವೆ ಕೆಳಗೆ. ಭೂರುಹಂಗಳು ಅಂದ್ರೆ ಅನೇಕವಾಗಿರ್ತಕ್ಕಂಥ ಗಿಡಗಳು. ಭೂರುಹ, ಭೂ ಅಂದ್ರೆ ಭೂಮಿ, ರುಹ ಅಂದ್ರೆ ಬೆಳೆಯೋದು ಅಂತ ಅರ್ಥ. ಕಬ್ಬು, ಅಕ್ಕಿ, ಜ್ವಾಳ, ಗೋಧಿ, ಭತ್ತ. ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ. ಇಲ್ಲೇ ಇರೋ ವಿಶಿಷ್ಟ. ಮಳೆ ಬರೋದು ಒಂದ, ಭೂಮಿನೂ ಒಂದ. ಜ್ವಾಳ ಆಗ್ತದೆ, ಗೋಧಿ ಆಗ್ತದೆ. ಹೊರಗಾಗ್ತಾನೇನ್ರ? ಆ ರೀತಿಯಾಗಿ ಭಗವಂತ ಬಹುವಿಧ ಜೀವರೊಳಗಿದ್ದು ನಾವೆಲ್ಲ ಅನೇಕವಾಗಿದ್ದ ಸಸ್ಯ ಇದ್ದಂಗೆ ನಾವು. ಮಳೆ ಅಂದರೆ ಭಗವಂತನ ಕರುಣ. ಅವನ ಕರುಣ ಬಂತು, ನಮ್ಮನ್ನು ಕೆಲಸ ನಾವು ಮಾಡ್ತಿದ್ದ ಅರ್ಥ. ಮಾರಮಣ ಯಾರಮ್ಮ? ಮಾರಮಣ ಶಬ್ದಕ್ಕೆ ಅರ್ಥ ಏನು? ಪರಮಾತ್ಮ. ಮಾ ಅಂದ್ರೆ ಯಾರು? ಲಕ್ಷ್ಮೀದೇವಿ. ರಮಣ ಅಂದ್ರೆ ಗಂಡ, ಅರ್ಥ ಲಕ್ಷ್ಮೀಪತಿ ರಾವಸುದೇವರ. ಅವರವರ ಯೋಗ್ಯತೆ ಮೀರದಲೇ. ಇದು ತಿಳ್ಕೊಂಬಿಡ್ತೀನಿ ಅಷ್ಟೇ, ನಮಗೆ ಶಸ್ಯ ಮಾಡಿಸ್ಕೊಡೋದಿಲ್ಲ. ಅವರ ಯೋಗ್ಯತೆ ಮೀರದಲೇ ಗುಣಕರ್ಮಗಳನ್ನು ಅನುಸಾರ ನಡೆಸುವ. ನಮ್ಮ ಗುಣ ನಮ್ಮ ಕರ್ಮ ತಕ್ಕಾಗ ಮಾತ್ರ ಫಲ ಕೊಡ್ತಾನೆ ಭಗವಂತ. ಮೇಲೆ ನೋಡ್ತೀರಿ ನೀವು ಇದನ್ನು ತಿಳ್ಕೊಡ್ರಿ. ಆ ರೀತಿ ದೇವನಿಗೆ ವೈಷಮ್ಯವೆಲ್ಲಿಯುವುದು. ಭಗವಂತ ನಮ್ಮ ಸ್ವರೂಪ ಯೋಗ್ಯತೆ, ನಮ್ಮ ಸ್ವರೂಪ ಗುಣ ಅವಕ್ಕೆ ತಕ್ಕಂಥ ಭಗವಂತ ಆಗಿರ್ತಕ್ಕಂಥವ. ಗೀತಾದ ಯಮ ಕೃಷ್ಣ ಹೇಳ್ತಾನೆ. ಅದಕ್ಕೆ ಉದಾಹರಣೆ ಕೊಡ್ತೀನಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ಥತೈವ ಭಜಾಮ್ಯಹಂ. ಅರ್ಜುನ ಕೇಳಿಲ್ಲ ಅಂದ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನ ಹೆಂಗೆ ಪೂಜಾ ಮಾಡ್ತಾರ ಅವ್ರಿಗೆ ಆ ಫಲ ಕೊಡ್ತೇನೆ ನಾನು ಅಂತ ದೇವರಾಗಿರ್ತಾನೆ. ಸ್ವಭಾವಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಸ್ವಭಾವ, ಮನುಷ್ಯ ಸ್ವಭಾವ ತಕ್ಕಂಗೆ ನಾನು ಅನುಗ್ರಹ ಮಾಡಿ ಹೇಳ್ತಾ ಇದ್ದೇನೆ. ದುಷ್ಟರಿಗೆ ಒಳ್ಳೇದು ಮಾಡೋದು, ಸಂಪನ್ನರಿಗೆ ಕೆಟ್ಟ ಮಾಡೋದು ಇಲ್ಲ. ಯಾರು ಯುಗತೆ ಅದ ಅರ್ಥ ತಕ್ಕ ಮಾಡ್ತೀನಿ ಹೇಳ್ತಾ ಇದ್ದೇನೆ. ಮುಂದುವರೆದು ಶ್ರೀಹರಿಗೆ
ಒಮ್ಮೆ ಹೇಳ್ಯಾರ ಅದನ್ನು ಪುನಃ ಹೇಳ್ತಾರ. ವೈಷಮ್ಯಾದಿ ದೋಷಗಳಿಲ್ಲ ಅನ್ನೋದನ್ನ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ ದಾಸರಾಯರು. ಇದು ಯಾಕೆ ಹಿಂಗೆ ಅಲ್ಲಿ ಹೇಳಿದ ಮತ್ತೆ ಯಾಕೆ ಇಲ್ಲಿ ಹೇಳ್ತಾರ? ಅದಕ್ಕೊಂದು ಶಾಸ್ತ್ರದ ಮಾತದ, ತಿಳ್ಕೊಡ್ರಿ. ಅಭ್ಯಾಸಾತ್ ಉತ್ತಮಂ ಫಲಂ. ಅಭ್ಯಾಸ ಮಾಡಿದ್ರೆ ಉತ್ತಮ ಫಲ ಸಿಗ್ತದೆ. ನಿಮ್ಮ ಮಕ್ಕಳು ಇರ್ತಾವೆ, ಒಂದೇ ಪಾಠ ಓದಿಸ್ತೀರಿ ನಮ್ಮ ಮನೆಯಾಗ, ನೀವು ತಾಯಿಯಂದರು ಅಪ್ಪಂದ್ರು ಓದಿಸ್ತೀರಿ, ಪರಿಶ್ರಮ ಮತ್ತೊಮ್ಮೆ ಓದಂತೀರಿ ಅದನ್ನು. ಅವ ಅಂತಾನೆ ಮೋದಿನ ಮತ್ತೊಮ್ಮೆ ಓದೋಲ್ಲ ಅಂತಾನ, ಉತ್ಸಾಹ ಮತ್ತೊಮ್ಮೆ ಓದ್ಬೇಕು ಅದನ್ನು. ಮಾಡಿದ ಲೆಕ್ಕ ಮತ್ತೊಮ್ಮೆ ಮಾಡೋಕೆ ಮತ್ತೊಮ್ಮೆ ತಿಳಿಯುವುದೇ ಇಲ್ಲ ಅದು. ಹೌದಾ? ಪುನಃ ಪುನಃ ಮಾಡಿದರೆ ಉತ್ತಮ ಫಲ ಸಿಗ್ತದೆ. ನೆನಪು ಉಳಿತದೆ, ತಲೆ ಗಟ್ಟೆ ಸಿದ್ಧಿ ವಿದ್ಯೆ ಪ್ರಸಿದ್ಧಿ ಹೇಳಿ ನಿಮ್ಗೆ ನಾನು ತಲೆ ಉಳಿತದೆ. ಉಳಿದಕ್ಕೆ ಮತ್ತೊಮ್ಮೆ ಓದಬೇಕು. ಹಾಗೆ ತತ್ವ ಮತ್ತೊಮ್ಮೆ ದಾಸ ತಲೆ ಹಾಕ್ತಾರೆ. ಒಮ್ಮೆ ನಮ್ಮ ಹುಡುಗ ಬೆಳೆಯೋದು ಮರೆಯೋದು ಭಾಳ, ಅವರು ಮತ್ತೊಮ್ಮೆ ಹಾಕ್ತೀನಿ ತಿಳ್ಕೊಂಡು ದಾಸರ ವೈಶಿಷ್ಟ್ಯ ಅನುಕಂಪ ನಮ್ಮ ಮೇಲೆ ಪಾಪ ಮರಿಬಾರ್ದು ಉದಾಹರಣೆ ಕೊಡ್ತಾರೆ. ಮತ್ತೊಂದು ಇದು ಭಾಷ್ಯದ ಉದಾಹರಣೆ ಇದೆ ಇಲ್ಲಿ. ಭಗವಂತ ನಿರ್ವಿಕಾರೋಕ್ಷ ಶುದ್ಧ, ಶ್ರುತಿ ಮಾತು. ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ ತತ್ತದ್ವರ್ಣಗಳ ವಿಕಾರಗೈಸದೆ ನೋಳ್ಪರಿಗೆ ಕಂಗಳಿಸುವಂದದಲ್ಲಿ ಮಾರಮಣ ಲೋಕತ್ರಯದೊಳ್ಳಿಹ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವನು ಅವರವರ ಯೋಗ್ಯತೆ ಕರ್ಮವನುಸರಿಸಿ. ಎಷ್ಟು ಚಂದ ಹರಿಕಥಾನುಸಾರ ನೋಡ್ರಿ ನೀವು. ಅಲ್ಲ, ಒಬ್ಬರ ಕೂತು ನಿಧಾನ ಓದ್ಬೇಕು, ಎಷ್ಟರ ಅರ್ಥ ಆಗಲಿ. ಅಷ್ಟು ಅರ್ಥ ಆಗಲಿಕ್ಕಿಲ್ಲ ಅದನ್ನ ಹೇಳ್ತಾ ಇದ್ದಾರೆ. ವಾರಿಜಾಪ್ತ ಅಂದ್ರೆ ಯಾರು ಗೊತ್ತಾಗ್ತದೆ ನಿಮಗೆ? ಸೂರ್ಯ. ಭಾಳ ಚಂದ ಶಬ್ದ. ಹೆಂಗೆ ಅರ್ಥ ಹೆಂಗೆ ಬಂದು ಹೇಳ್ತು ನಮಗೆ. ವಾರಿ ಅಂದ್ರೇನು? ನೀರು. ಜ ಅಂದ್ರೆ ಹುಟ್ಟೋದು, ನೀರನ್ನೇ ಹುಟ್ಟೋದು ಯಾವುದು? ಕಮಲ. ಅದಕ್ಕೆ ಆಪ್ತ ಅದ್ರ ಗೆಳೆಯ ಸೂರ್ಯ. ಯಾಕಂದ್ರೆ ಸೂರ್ಯ ಬಂದ್ರೆ ಆಳತ್ತದ, ಅದಕ್ಕೆ ಕವಿ ಸಮ ಇದ್ದಂಗಿದು. ವಾರಿಜಾಪ್ತನ ಕಿರಣಗಳು ಅಂದ್ರೆ ಸೂರ್ಯನ ಕಿರಣ. ಮಣಿಗಳ ಸೇರಿ ಅಗಲೇ ಹೇಳಿ 3 ಮಣಿ, ವಜ್ರ ನೀಲ ಕೆಂಪು, ಅದ ಮಣಿ ತೋತಾರಲ್ಲಿ. ತತ್ತದ್ ವರ್ಣಗಳನ್ನು ವಿಕಾರ ಗೈಸದೆ ನೋಡ್ರಿ, ಎದರಾಗ ಹಾಯ್ತದ ಆ ವರ್ಣ ಮಾತ್ರ ತೋರಿಸೋದು, ಬದಲಿ ಮಾಡಿಕೊಡೋದಿಲ್ಲ. ವಜ್ರದ ಹವಳದ ವಜ್ರದಾಗ ಹಿಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ. 100 ಕ್ಯಾಂಡಲ್ ಬಲ್ನಾಗ 1000 ಕ್ಯಾಂಡಲ್ ಬಲ್ ಕೆಲಸ ಮಾಡೋದಿಲ್ಲ. ಟ್ಯೂಬ್ಲೈಟ್ನಾಗ ಇದ್ದಂಗೆ ಸಣ್ಣ ಲೈಟ್ನಾಗ ಬರೋದಿಲ್ಲ. ಬೆಡ್ ಲೈಟ ಬೇರೆ. ಪ್ರಕಾಶ ಬಂದ ಅಲ್ಲಿ ಹೆಂಗೆ ತಂಗ ಅವರ ಗುಣಕರ್ಮ ಸ್ವಭಾವಗಳ ಮೀರದಲ್ಲಿ ಹೆಂಗೆ ಕಂಗಳಿಸುವಂದದಲ್ಲಿ ಮಾ ರಮಣ ಅಂದ್ರೆ ಯಾರು? ಪರಮಾತ್ಮ. ಯಾಕೆ? ಮಾ ಅಂದ್ರೆ ಲಕ್ಷ್ಮೀದೇವಿ, ರಮಣ ಅಂದ್ರೆ ಪತಿಯಾಗಿರ್ತಕ್ಕಂಥವ. ಲೋಕತ್ರಯದೊಳ್ಳಿಹ 3 ಲೋಕತ್ರಯ, ಭೂ ಊರ್ಧ್ವಲೋಕ ಅಧೋಲೋಕ ಇರ್ತಕ್ಕಂಥ 3 ವಿಧ ಜೀವರೊಳಗೆ ಇದ್ದು, ಅರ್ಥ ಆಗ್ತಲ್ಲ? 3 ವಿಧಗಳ ಮೇಲೆ ಬರ್ತಕ್ಕಂಥದ್ದು. ಅವರವರ ವಿಹಾರ ಮಾಡುವನು ಹೆಂಗ? ಅವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ. ಭಗವಂತ ಆಗಿರ್ತಕ್ಕಂಥವ ಅವರ ಕರ್ಮ ಗುಣ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಅದಂತ ಮುಂದುವರೆದು ಅಂತಾರ. ಇದು ಲಘು ಅರ್ಥ ಆಗೋದಿಲ್ಲ, ಕಷ್ಟಪಡೋಚರು. ಜಲವನ್ನು ಅಪಹರಿಸುವ ಲಘು ತಿಳಂಗೇಲಿದು. ಜಲವನ್ನು ಅಪಹರಿಸುವ ಘಳಿಗೆ ಬಟ್ಟಲನ್ನು ಉಳಿದು ಜೈಘಂಟೆ ಕೈಪಿಡಿದು ಎಳೆದು ಹೊಡೆವಂದದಲ್ಲಿ ಸಂತದ ಕರ್ತೃ ತಾನಾಗಿ. ಭಗವಂತ ದೃಷ್ಟಾಂತ ಕೊಟ್ಟಿರಲಿ. ಯಾರವ? ಹಲಧರ ಅನುಜ. ನೀವು ನೋಡ್ಕೋತ ಬಂದಿರಿ. ದಾಸರು ಮೊದಲೇ 3 ಸಾಲಿನಾಗ ಅವ್ನು ಹೊಗಳ್ತಾರೆ. 3ನೇ ಸಲ 4ನೇ ಸಲ ಪ್ರಾರಂಭ ಆದ್ಮೇಲೆ ದೇವ್ರ ಶಬ್ದ ತೊಗೊಂಬರ್ತಾರೆ. ಆಗಲೇ ಮಹಾರಮಣ ಅಂದ್ರಿ, ಲಕ್ಷ್ಮೀರಮಣ ಅಂದ್ರಿ, ಇಲ್ಲಿ ಮತ್ತೊಂದು ಹಲಧರ ಅನುಜ. ಹೌದಾ? ಪುಣ್ಯ ಪಾಪದ ಫಲಗಳನ್ನು ದೇವಾಸುರರ ಗಣದೊಳ್ ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಹಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ಟು ಸಾಧ್ಯ ಅಲ್ಲ ನಮಗೆ. ಟೈಮ್ ಎಲ್ಲಿ ನೋಡ್ತೀರಿ ನೀವು? ಗಡಿಯಾರದಾಗ. ಬಳೆ ಭಾಳ ಅಂದ್ರೆ ಮೊಬೈಲ್ನಾಗ. ಈ ಮೊಬೈಲ್ನಾಗ ಗಡಿಯಾರ ಕಟ್ಟು ಹೋಗಿಬಿಟ್ರು ಸ್ಟೈಲಿಗೆ. ಹೌದಾ? ಗಪ್ಪನ ಗೊತ್ತಾಗ್ಬಿಡ್ತದೆ. ಹಿಂದಿನ ಕಾಲಕ್ಕೆ ಹೆಂಗೆ ಮಾಡ್ತಿದ್ರು? ಯಾವುದು? ಗಳಿಗೆ ಬಟ್ಲ. ಉದಾಹರಣೆ ಕೊಟ್ಟರು. ಒಂದು ಗಂಗಾಳ, ಅದರ ಒಂದು ಸಣ್ಣ ಬಟ್ಲ, ಅದಕ್ಕೂ ಸಣ್ಣ ತೂತ್, ಅದಕ್ಕೂ ಅದು ತುಂಬಿದ ಕೂಡಲೇ ಒಂದು ಗಳಿಗೆ ಆತು. 2 ತಾಸು ಒಂದು ಗಳಿಗೆ ಅಂತ ಹೆಸರು. ಅದು ತುಂಬಿದ ಕೂಡಲೇ ಮಾಡ್ಕೋತಾನ. ಅಲ್ಲಿ ಕೂತಿರ್ತಿದ್ದ ಅವ್ನ ನೌಕರಿ ಅದ ಒಂದು. ಅವ ಅಲ್ಲಿ ತೆಗಿಬೇಕು, ಮತ್ತೊಂದು ಗಂಟೆ ಬರ್ಸ್ಬೇಕು. ಯಾರ ಮಾಡ್ತಾರ ಹಿಂಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಠಿಣ ಮಾಡೋದು ಹೇಳ್ತೇನೆ ನಿಮಗೆ. ಟೈಮ್ ಇದ್ರೆ ಹೇಳ್ತಿದ್ದೆ ನಿಮಗೆ. ನೋಡೋಣ, ಒಂದು ಹೇಳ್ತೇನೆ. ಜಲವನ್ನು ಅಪಹರಿಸುವ, ಜಲವನ್ನು ನುಂಗ್ತಕ್ಕಂಥದ್ದು. ಈ ಜಲ ಅಂದ್ರೇನು? ನೀರು. ಗಳಿಗೆ ಬಟ್ಲ. ಗಳಿಗೆ ಅಂದ್ರೆ ಗಳಿಗೆ ತೋರಿಸ್ತಕ್ಕಂಥ ಗಳಿಗೆ ಬಟ್ಲ ಅಂತ. ಅದಕ್ಕೆ ಗಳಿಗೆ ಯಂತ್ರ ಅಂತೂ ಹೆಸರು. ಅದಕ್ಕೆ ಹಿಂದಿನ ಕಾಲಕ್ಕೆ ಇಷ್ಟು ವಿಷಯ ಒಂದು ಟೈಮ್ ನೋಡ್ಲಿಕ್ಕೆ ಎಷ್ಟು ಕೆಟ್ಟ ಕಾಲ ಇರ್ಬೇಕು. ಈಗ ಯಾರು ಹಾಕಿ ಮಾಡ್ಕೊತ ಕೂಡ್ತಾರ ಎಲ್ಲರ. ಈಗೆಲ್ಲ ಏನೋ ಆಗಿಂದಾಗ ಬಂದು ಸೇವ್ ಮಾಡ್ತಾರಲ್ಲ, ಬಯೋಮೆಟ್ರಿಕ್ ಇರ್ತಾವೆ, ಅಲ್ಲೇ ಭಾಳ ಕಾಡ್ತದೆ ಈಗ. ಅದನ್ನ ಹೇಳ್ತಾ ಇದ್ದಾರೆ. ಜೈಗಂಟೆ ಕೈ ಪಿಡಿದು ಎಳೆದು ನೋಡ್ರಿ, ಅವೇನು ಮಾಡಬೇಕು? ಅದು ಮುಳುಗಬೇಕು. ಅಮ್ಮ ಅದನ್ನು ಎತ್ತಿ ಒಂದು ಗಂಟೆ ಬರ್ಸೋಕ, ಅದನ್ನ ಹೇಳೋದು, ಮತ್ತೆ ಹಾಕ್ಬೇಕು ಅದನ್ನು. ಅದರಂತೆ ಕರ್ತೃ ತಾನಾಗಿ ಪರಮಾತ್ಮ ಆಗಿರ್ತಕ್ಕಂಥವ. ಈ ಪ್ರಪಂಚವೇ ಒಂದು ಗಂಗಾಳ.
ಅದರಲ್ಲಿ ಬಟ್ಟ ಅಂದ್ರೆ ಜೀವ. ಭಗವಂತ ಕಿಂಚಿತ್ ಸ್ವಾತಂತ್ರ್ಯ ಕೊಟ್ಟ ನಮಗೆ ತೂತಿದ್ದಂಗೆ ಸಾಧನ ಮಾಡಲಿಕ್ಕೆ. ನಮ್ಮ ಸಾಧನ ಮುಗಿತು, ಕಂಡಿ ಬಾಯ್ಬಿಡ್ತಾನೆ ದೇವರು, ಮುಗಿತು ಪೈಗಳ ಮೇಲೆ ಕೆನ್ನಂತೆ ಹೇಳ್ತಾ ಇರ್ತಾನೆ. ನೋಡ್ತೀರಿ ನೀವು, ಆಯುಷ್ಯ ಮುಗಿತು, ಒಂದು ಕ್ಷಣ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂತೆಂಥವ್ರೋ ಹೋಗ್ಬಿಟ್ರ ಮಹಾನುಭಾವ. ಅಂದರೆ ಪರಮಾತ್ಮ ಆಗಿರ್ತಕ್ಕಂಥವ, ಅವ ಹೆಸರು ಕೊಟ್ಟಾರ, ಗಂಟಿ ಹೊಡೆಯವ ಪರಮಾತ್ಮನೇ ಆಗಿರ್ತಕ್ಕಂಥವ. ಅದಕ್ಕೆ ಹೆಸರು ಹಲಧರ ಅನುಜ. ಈ ಶಬ್ದಕ್ಕೆ ಅರ್ಥ ಗೊತ್ತಾಗ್ತದೆ ನಿಮಗೆ? ಪರಮಾತ್ಮ ನಾರಾಯಣ ಹೆಂಗೆ? ಹಾ, ಹಲ ಅಂದ್ರೆ ಆಯುಧ, ಅದು ನೇಗಿಲು. ನೇಗಿಲನ್ನ ಧರಿಸ್ತೇವ ರಾಮದೇವರು, ಬಲರಾಮ ಅವನ ಅನುಜ, ಅವನ ತಮ್ಮ. ಏನು ಹರಗತ್ತಿದ್ದಾದ್ರೆ ಇಷ್ಟು ಹೇಳೋದು ಅಂದ್ರೆ ಪರಮಾತ್ಮ ಮಹಿಮಾ ಹೇಳೋದು ಮತ್ತೊಂದು ಶಬ್ದಕ್ಕೆ ಎಷ್ಟಿರು ಸಾಲದವರಿಗೆ. ಹಲಧರ ಅನುಜ ಪುಣ್ಯ ಪಾಪದ ಫಲಗಳನ್ನು ಏನ್ ಮಾಡ್ತಾನ? ದೇವ ಅಸುರ ಸುರಗಣದೊಳು ದೇವ ದೈತ್ಯ ಮಾನವರಲ್ಲಿ ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ. ಪರಮಾತ್ಮ ಹೆಂಗೆ ಆ ಗಂಟೆ ಮುಳುಗ್ತದ ಅದರಂತೆ ಪರಮಾತ್ಮ ಆಗಿರ್ತಕ್ಕಂಥವ ತಾನು ಸಾಕ್ಷಿಯಾಗಿಪ್ಪ. ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ಭಗವಂತ ಸಾಕ್ಷಿಯಾಗಿರ್ತಕ್ಕಂಥವ ತಿಳ್ಕೊಡ್ರಿ. ಕಲ್ಪನಾ ಬರೋದಿಲ್ಲ ನಮಗೆ, ನೋಡ್ತೀನಿ ತಿಳ್ಕೊಂಡು. ನಮಗೆ ಜೀವನಗಳು ಎಷ್ಟು ಸಾಕ್ಷಿ ಹೋಗುತ್ತಾ ಮಹಾಭಾರತ ಹೇಳ್ತಾ ತಿಳ್ಕೊಂಡು. ನಾವೇನು ತಿಳ್ಕೊಂಡಿರ್ತೀವಿ, ನಮ್ಮನ್ನು ಯಾರು ನೋಡಲ್ಲ ಅಂತ ತಿಳ್ಕೊಂಡು ನಾವೇನೇನೋ ಕದ್ದು ತಿಂತಿರ್ತೀವಿ, ಕದ್ದು ಮಾಡ್ತಿರ್ತೀವಿ, ಭಾಳ ಕೆಲಸ ಮಾಡ್ತೀವಿ. ಎಲ್ಲರೂ ಮಾಡೋರ ಇದನ್ನ. ಯಾ ಪಂಡಿತರು ಬಿಟ್ಟಿಲ್ಲ, ಆಚಾರ ಬಿಟ್ಟಿಲ್ಲ, ಯಾರು ಬಿಟ್ಟೇ ಇಲ್ಲ ಇದನ್ನ. ನಿಮ್ಮಂಥವ್ರು ಚಲೋ ಇನ್ನು ತಿಳ್ಕೊಡ್ರಿ, ಹೌದಿಲ್ಲ? ಅಂದ್ರೆ ಅಷ್ಟು ಶುದ್ಧ ಇರ್ತೀರಿ ನೀವು. ಈ ಕಾಲ ಕೆಲಸ ಮಾಡೋರು ಭಾಳ ಮಂದಿ ಇರ್ತಾರ ಅಂತಾರ. ಭಗವಂತ ಆಗಿರ್ತಕ್ಕಂಥವ ಶ್ರೀಹರಿ ಇಷ್ಟಿದ್ರು ಸಾಕ್ಷಿ ಆಗಿಪ್ಪ. ನಮ್ಮನ್ನು ನೋಡೋರು ಯಾರಿಗೂ ಸಾಕ್ಷಿ ನಮಗೆ. ಒಂದೇದು ಆಕಾಶ. ನಾಳೆ ಯಮದ್ರ ಮೇಲೆ ಅಲ್ಲಿ ಹೋಗಿ ಏನ ಮಾಡಿ ಅಂತಲ್ಲೇನು? ಇಲ್ರಿ ಭೂಮಿ ಆಕಾಶ ಅಂತ ಮಗನ ನಾನು ನೋಡಿ ಬೆಳೆದು ಬರ್ತಿಲ್ಲ, ಡೈರಿ ಬರೀ ಹೇಗೆ ಕತ್ತಿಲ್ಲ ಅಂತ ನಾವು ಈ ಸಾಕ್ಷಿ ಸುಳ್ಳು ಮಾಡ್ಬೋದು, ಆ ಸಾಕ್ಷಿ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಟ್ರಿ. ಎಷ್ಟೆಷ್ಟು ಘಟನಾ ಇರೋ ತಿಳ್ಕೊಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹರಿ ಪರಮಾತ್ಮ ಸರ್ವವ್ಯಾಪ್ತನಾಗಿ ತಾನು ಕರ್ತೃ ಆಗಿದ್ರೂ ಕೂಡ ಕರ್ತೃ ಸಂಬಂಧವಾಗದೇ ಇರತಕ್ಕಂಥ ಒಂದು ಸ್ವಭಾವ ಅಂತ ಹೇಳ್ತಾ ಇದ್ದಾರೆ. ಭಾಗವತ ಭಗವದ್ಗೀತೆ ಉದಾಹರಣೆ. ಹೊಂದಿಕೊಂಡಿಹ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವ ಅವರಂದದಲ್ಲಿ ತಾ ಮಾಡಿಸಿ ತತ್ಫಲಗಳನ್ನು ಉಣದೆ ಕುಂದದೆ ಅಣು ಮಹತ್ಯನಿಪ ಘಟಮಂದಿರದಿ ಸರ್ವತ್ರ ತುಂಬಿಹ ಬಾಂಧಳದ ತೆರನಂತೆ ಇರುತ್ತಿಪ್ಪನು ರಮಾರಮಣ. ದಾಸರಾಯರು ಅವನ ವ್ಯಾಪ್ತಿತ್ವ ಸಂಗ್ರಹ ಮಾಡ್ತಾರೆ. ಎಷ್ಟು ವ್ಯಾಪ್ತತ್ವನೆಂದು ಎಲ್ಲ ಕಡೆಗಿದ್ದಿ. ಹೆಂಗಿದ್ದಿ ಗೊತ್ತಾ? ಕದಿಸಾಲ ನೋಡ್ರಿ, ಬಾಂಧಳ ಅಂದ್ರೆ ಆಕಾಶ, ಆಕಾಶ ತಳ. ಅದ್ರ ಕೊನೆ ಏನದು? ಅದಕ್ಕೆ ಸರ್ವತ್ರ ಇಲ್ಲ. ಲಂಡನ್ನಾಗಿರೋ ಆಕಾಶ ಬೇರೆ, ಇಂಡಿಯಾದಾಗಿರೋ ಆಕಾಶ ಬೇರೆ ಅಂತ ಯಾರು ಅಂತಾರೆ. ಅದಕ್ಕೇನ್ರ ಇಲ್ಲಿಯೂ ಆಕಾಶ, ಅದು ಶಬ್ದ ಬೇರೆ ಇರ್ಬೋದು, ಸ್ಕಾಯ್ ಅಂತ ತಿಳ್ಕೊಂಡು. ಅವ್ನು ಮತ್ತೊಂದು ಶಬ್ದ ಬೇರೆ ಇರಬಹುದು. ಒಂದು ಆಕಾಶನ ಸರ್ವತ್ರ ವ್ಯಾಪ್ತ. ಹಂಗೆ ಭಗವಂತ ಸರ್ವತ್ರ ವ್ಯಾಪ್ತಿಗೆ ಉದಾಹರಣೆ ಕೊಟ್ಟರು ದಾಸರಾಯ. ಹೆಂಗಿದ್ದಾನಂತ? ಹೊಂದಿಕೊಂಡಿಹ ಪರಮಾತ್ಮ ಹೆಂಗೆ ಸಕಲ ಪ್ರಾಣಿಗಳಲ್ಲಿ ಅವರು ತಕ್ಕಂಗೆ ಸಕಲ ಕರ್ಮ ಅವರಂದದಲ್ಲಿ ಮಾಡಿಸಿ ಅವ್ರ ತಕ್ಕಂಗೆ ಕರ್ಮ ಮಾಡಿಸ್ತಾನೆ. ಅವ್ರ ಸ್ವಭಾವ ತಕ್ಕಂಗೆ ಕರ್ಮ ಮಾಡಿಸ್ತಾನೆ. ನೀವು ಉದಾಹರಣೆ, ಸಿಂಹದ ಆಹಾರ ಏನು? ಪಕ್ಷಿ ಪ್ರಾಣಿ ತಿನ್ನೋದ್ರ ಆಹಾರ ಬೇರೆ ಇಲ್ಲ. ನಿಯಮ ಅದು, ಭಗವಂತ ನಿಯಮ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಸಿಂಹದ ಮನೆ ತೊಗೊಂಡೋಗಿ ಒಂದು ಹಳ್ಳಿಟ್ಟು ಕಲಿಸಿ ತಿನ್ನು ಅಂದ್ರೆ ಮಗನ ನಿಂತಿರ್ತೀನಿ ಬಾ ಅಂತದ ಚೆತ್ತಿಲ್ಲ ಅವರು. ಅದರಂತೆ ಅವರ ಕರ್ಮ, ಅವ್ರು ಹೆಂಗದ ಆ ಕರ್ಮ ಅವರಂತೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಭಗವಂತ ತಿಳ್ಕೊಟ್ಟು. ಅದನ್ನ ಹೇಳ್ತಾ ಇದ್ದೇನೆ. ಮಾಡಿಸಿ ತಾನು ಬಿಂಬರೂಪಿಯಾಗಿ ನಿಂತ್ಕೊಂಡು ಮಾಡಿ ಅವರಿಂದ ಮಾಡಿಸಿ ತತ್ಫಲಗಳನ್ನು ಉಣದೆ. ಹೌದಾ? ಹಂಗೆ ಉದಾಹರಣೆ ಕೊಡ್ಲಿಬಾರ್ದು, ಇನ್ನು ಹೆದರಿ ಬರ್ತೀನಿ ಮುಂದೆ ಕೊಡ್ಲಿಕ್ಕೆ. ಆ ದರ್ಶನ್ ಇಲ್ಲಿಂದ ಎಲ್ಲ ದಂಧೆ ಮಾಡಿಸ್ತೆ. ಹೌದಾ? ಯಾಕೆ ಅವನ ಸ್ವಭಾವ ಗುಣ ಕರ್ಮ ತಕ್ಕಂಗೆ ಅದರ ಪರಿಣಾಮ ಭಗವಂತಿಗಿಲ್ಲ ತಿಳ್ಕೊಡ್ರಿ. ತತ್ಫಲ ಅವನ ಜೈಲ್ ಯಾಕೆ ದೇವ್ರ ಇದೆಯಿಂದ ಹಂಗೆ ಅವಾಗ ಜೈಲ್ ಊಟ ಕೊಟ್ಟವ್ರು ಅವಾಗೇನ್ರ ಅವ ಆ ಜೀವಿ ಸಂಬಂಧ ಅವ ಯಾಕೆ ಮಾಡಿಸ್ತೆ ಅವನಿಗಿಂತ ಅಷ್ಟೇ ಅದ. ಆ ರೀತಿ ಹೇಳ್ತಾ ಇದ್ದಾರೆ. ಕುಂದದೆ ಕಡಿಮೆ ಆಗಂಗೆ ಅಣು ಮಹತ್ಯನಿಪ ಘಟಮಂದಿರದಿ. ಪರಮಾತ್ಮ ಘಟ ಅಂದ್ರೆ ಕೊಡ, ಮಂದಿರ ಮನೆಯೊಳಗು. ಸಣ್ಣ ಪ್ರದೇಶದಾಗೂ ಇರ್ತಾನ, ದೊಡ್ಡದಾಗೂ ಇರ್ತಾನ, ತಂಬಿಯಾಗೂ ಇರ್ತಾನ, ಕೊಡದಾಗೂ ಇರ್ತಾನ, ಥಾಲ್ಯಾಗೂ ಇರ್ತಾನ, ಸೌಟ್ನಾಗೂ ಇರ್ತಾನ. ಮತ್ತವ ಇಷ್ಟು ಭಗವಂತ ವ್ಯಾಪಾರ ಸರ್ವತ್ರ ತುಂಬಿಹ. ಯಾಕೆ ಅವನ ವ್ಯಾಪ್ತತ್ವ ಏನೇನು ವ್ಯಾಪ್ತಿಸಿಂದ ಹೇಳಲಿಕ್ಕಿದ್ದಾರ. ಸರ್ವತ್ರ ವ್ಯಾಪ್ತ ಇರುತ್ತಿಪ್ಪನು ರಮಾರಮಣ. ಭಗವಂತನ ಅಗಾಧವಾಯಿತ ಮಹಿಮೆಯನ್ನು ದಾಸು ಸಂಗ್ರಹ ಮಾಡ್ತಾ ಈ ಪದ್ಯದೊಳಗೆ ಅವನ ವ್ಯಾಪ್ತತ್ವವನ್ನು ಇನ್ನು ಹೇಳಿ ಅಂತ ಮುಂದುವರೆದು ಪರಮಾತ್ಮ ಸರ್ವತ್ರ ವ್ಯಾಪ್ತ ಆಗಿದ್ದರೂ ಕೂಡ ಅದನ್ನ ಹೇಳ್ಯಾರ, ಬಿಡಿಸ್ತಾರೆ ಇಲ್ಲಿ. ಅಲ್ಲಿ ಅಷ್ಟೇ ಹೇಳಿಬಿಟ್ರು. ಏನಂತ ದುಃಖಾದಿಗಳ ಸಂಬಂಧ ಇಲ್ಲ ಅಂತ ಇಷ್ಟೇ ಹೇಳಿದರು. ಅದನ್ನು ಆ ಸಮಸ್ಯೆ ಬಿಡಿಸ್ತಾರೆ ಮುಂದಿನ ಪದ್ಯದೊಳಗೆ. ಭಗವಂತನಿಗೆ ಕರ್ಮಲೇಪವಿಲ್ಲ. ಭಗವಂತ ಸೃಷ್ಟಿಕರ್ತ ಜಗನ್ನಿಯಾಮಕ ಅನ್ನೋ ತತ್ವವನ್ನು ಇಲ್ಲಿ ಹಾಕ್ತಾರೆ ಪದ್ಯದೊಳಗೆ. ಒಂದೊಂದು ಪದ್ಯಕ್ಕೂ ಒಂದು ಶಬ್ದ ಬರಿಬೋದು ಇಷ್ಟೇ ಅಂತ ತಿಳ್ಕೊಂಡು.
ಈ ಪದ್ಯದ ವೈಶಿಷ್ಟ್ಯ ಸರ್ವ ಸೃಷ್ಟಿಕರ್ತೃತ್ವ ಸರ್ವ ನಿಯಾಮಕತ್ವ ಭಗವಂತಂದು. ನೋಡ್ರಿ ಎಷ್ಟು ಚಂದ ಉದಾಹರಣೆ ಕೊಡ್ತಾರ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೆ ಅನಳಗ ವ್ಯಥೆಯೇನು ಮಾಡಿದರು. ಆದಿದೇವನು ಸರ್ವಜೀವರ ಕಾದುಕೊಂಡಿಯನು ಒಳಹೊರಗೆ ದುಃಖಾದಿಗಳ ಸಂಬಂಧವಾಗುವುದೇ ಚಿನ್ಮಯಗೆ. ಚಿನ್ಮಯ ಅಂದ್ರೆ ಪರಮಾತ್ಮ, ಅವಾಗ ದುಃಖ ಸಂಬಂಧ ಇಲ್ಲ. ಹೆಂಗೆ ಉದಾಹರಣೆ ಕೊಡ್ತಾಳ. ಕಾದ ಕಬ್ಬಿಣ ಕಾದಿರ್ತದೆ, ಹೌದಾ? ಭಯಂಕರ ಕಾಸ್ತಾರ. ಹಿಡಿತಾರೆ ಯಾರು ಅದನ್ನು ಇಕ್ಕಳದು ಹಿಡಿತಾರ. ಏನು ಮಾಡ್ತಾರ? ಬಡಿಯಲು ಕಬ್ಬಣ ಏನು ಮಾಡ್ತಾರ? ಶಿಕ್ಷೆಗೆ ಬಡಿತಾರ. ಅದು ಕುಡುಗೋಲು ಆಗ್ತದೆ, ಕುರ್ಚಿನೂ ಆಗ್ತದೆ, ಸಿಮೆಂಟಿಗೂ ಆಗ್ತದೆ. ಏನು? ಅಲೋಹ. ಯಾಕೆ? ಕಾದಿರ್ತದೆ. ಅದು ಹೆಂಗೆ ಬೇಕು ಹಂಗೆ ಮಣಿಸ್ಬೋದ, ಹಂಗೆ ಮಣಿಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿಲ್ಲ ನಿಮಗೆ? ಉದಾಹರಣೆ ನೋಡ್ಕೊ ಹೆಂಗದ. ವೇದನೆಯು, ಹೌದಾ, ಲೋಹಗಳಿಗಲ್ಲದೆ ಆದುದೇನೇ ಅನಳಗಾವ್ಯತೆ. ಅನಳ ಅಂದ್ರೆ ಬೆಂಕಿ. ಕಾಲು ಕಬ್ಬಣದ ಅವ ಸುಯ್ದು ಟಣ್ ಹೊಡಿತಿರ್ತಾನೆ. ಆ ನೋವು ಬೆಂಕಿಗೂ ಏನು ಲೋಹಕ್ಕೆ ಅಂತ ಕೇಳಿದ್ರೆ ಲೋಹಕ್ಕದ, ಬೆಂಕಿಗೆ ಏನು ಸಂಬಂಧ ಇಲ್ಲೇ ಇಲ್ಲ. ಹಂಗೆ ಭಗವಂತ ನಮ್ಮಲ್ಲಿ ಬೆಂಕಿ ಇದ್ದಂಗೆ, ನಾವೆಲ್ಲ ಲೋಹ ಇದ್ದಂಗೆ. ಅವ ಹೆಂಗೆ ಪ್ರಮಾಣ ಹಂಗೆ ಮಾಡಲಿಕ್ಕೆ ಬೇಕು ನಾವು. ಇಲ್ಲ ದೇವ್ರ ನಾನು ಏನು ಮಾಡೋಣಪ್ಪ, ನನ್ನ ಆಕಾರ ಅಷ್ಟು ಚೆಂದಿಲ್ಲ, ನನ್ನ ಕಲರ್ ಅಷ್ಟು ಚೆಂದಿಲ್ಲ, ನನ್ನ ಕೂದಲೆಲ್ಲ ಬೆಳಗಾಗ್ಬಿಟ್ಟವು, ನಾ ಈಗ ಬದಲಾವಣೆ ಮಾಡ್ಕೋತೀವಿ ಅಂದ್ರೆ ಸಾಧ್ಯನೇ ಇರೋದು. ನೀ 3 ಪಟ್ಟು ಬಣ್ಣ ಹಚ್ಚಿಕೊ ಮತ್ತು ಬೆಳೆವು ಕಾಣವ, ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆ ಭಗವಂತ ಆರುದೇನೈ ಅನಲಗೈ ಅಂತ ಪಿಶಾಟ ದೋಸವನ್ನ ಕರಿ ಹಿಂಗೆ ಹಾಕ್ಕೊಂಡು ಬಡಿಸ್ಕೊಂಡು ಯಾಕೆ ಸಾಯ್ಬೇಕು? ಅದಕ್ಕೆ ವಯಸ್ಸು ಬಂದಪ್ಪ, ಅದನ್ನು ದುಃಖ ಸುಮ್ಮನೆ ಇರ್ಬೇಕು. ಅದನ್ನ ಹೇಳ್ತಾ ಇದ್ದಾರೆ ನೋಡ್ರಿ. ವೇದನೆಯು ನೋವು ಲೋಹಗಳಿಗಲ್ಲದೆ, ಆ ಲೋಹಕ್ಕಾಗ್ತವನ ಅನಲಗೆ ಬೆಂಕಿ ಏನಾಗುವುದಿಲ್ಲ. ಅದು ಬೆಂಕಿ ಹೆಂಗೆ ಇರ್ತದೆ. ಅದರಂತೆ ಪರಮಾತ್ಮ ಆದಿದೇವನು. ಮತ್ತು 3ನೇ ಸಾಹಿತ್ಯ ಬಂದು ಶಬ್ದ ಹೇಳಿದ್ರೆ ಹೆಂಗೆ 3ನೇ ಕರೆಕ್ಟ್ ಶಬ್ದ ಆಗ್ತದೆ. ದಾಸ ಹರಿಕಥಾಮಸಾರದ ಟೆಕ್ನಿಕ್ ಇದು, ತಂತ್ರಗಾರಿಕೆ ಅಂತಾರಲ್ಲ, ಟೆಕ್ನಿಕ್ ಎಷ್ಟು ಚಂದ ಇಲ್ಲ. ಆದಿದೇವ ಪರಮಾತ್ಮ ಸರ್ವಜೀವರ ಕಾದುಕೊಂಡಿಹನು. ಹೆಂಗೆ? ಒಳ ಹೊರಗೆ ದುಃಖಾದಿಗಳ ಸಂಬಂಧವಾಗುವುದೇನು ಚಿನ್ಮಯಗೆ. ನಮ್ಮ ಜೀವನದಾಗ ಅನೇಕ ದುಃಖ, ಪ್ರತಿ ಕ್ಷಣಕ್ಕೆ ದುಃಖ ಆಗ್ತದೆ, ಸುಖ ಆಗ್ತದೆ. ಸುಖ ದುಃಖ ಇರೋವನ ಆ ಸುಖ ದುಃಖ ಭಗವಂತ ಯಾವುದು ಕೂಡ ಸಂಬಂಧ ಇಲ್ಲ. ನಾವಿದ್ದಂಗೆ, ನಾವು ಪರಮಾತ್ಮ ಅಲ್ಲಿ ಅಗ್ನಿ ಇದ್ದಂಗೆ ನಮ್ಮಲ್ಲಿದ್ದಾನ ಅಂತ ಆ ಕೆಲಸ ಮಾಡಿಸ್ತಾನ, ಆ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಅದಂತೆ ಮುಂದುವರೆದು ರಮಾ ಬ್ರಹ್ಮಾದಿಗಳನ್ನು ಮೋಹಗೊಳಿಸ್ತಕ್ಕಂತಹ ಭಗವಂತನ ಮಾಯಾಶಕ್ತಿಯನ್ನು ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅವರಿಗೆಲ್ಲ ಸಾಕ್ಷಾತ್ ರಮಾದೇವಿಗೆ ಮೋಹ ಮಾಡ್ತಕ್ಕಂಥ ವ್ಯಕ್ತಿತ್ವ ಭಗವಂತ. ರಮಾದೇವಿ ಯಾರು? ಕಾಸ ಹೆಂಡತಿ. ನೀವು ಹೆಂಡತಿ ಮೋಸ ಮಾಡ್ಲಿಕ್ಕೆ ಹೋಗ್ರಿ, ಬದುಕುದ ಕಷ್ಟ ಆಗ್ತದೆ ಇಲ್ಲ ನಿಮಗೆ, ಹೌದಾ? ಅಲ್ಲ ಮಗನ ಮೋಸ ಮರ್ಯಾದೆ ಕೇಳ್ತಾರ, ಗೊತ್ತಿಲ್ಲ ಅವ್ರೊಂದು ಅವಾಗ ಇಟ್ಟು ಕೆಟ್ಟ ಭಗವಂತಗೆ ಆ ಹೇಳ್ತಾ ಇದ್ದಾರೆ. ರಮಾ ಬ್ರಹ್ಮಾದಿಗಳನ್ನು ಕೂಡ ಮೋಸ ಮಾಡ್ತಕ್ಕಂಥ ವೈಶಿಷ್ಟ್ಯ ಒಂದು ಹೇಳ್ತಾರೆ ನೋಡ್ರಿ. ಉದಾಹರಣೆ ಚಂದ ಕೊಡ್ತಾರ. ವೇಷ ಭಾಷೆಗಳಿಂದ, ವೇಷ ಅಂದ್ರೆ ವೇಷ ಒಂದು ಬಿಟ್ಟು ಪದ್ಯನ ಅದು ಒಂದು ಒಳ್ಳೆ ಉದಾಹರಣೆ, ಕರೆಕ್ಟ್. ಅದು ಹೇಳ್ತಾರೆ. ಮಳಲ ಮನೆಗಳ ಮಾಡಿ, ಒಳ್ಳೆ ಪದ್ಯ. ಮಕ್ಕಳ ಕೆಲವು ಕಾಲದಲ್ಲಿ ಆಡಿ ಮೋದದಿ ತುಳಿದು ಕೆಡಿಸುವ ತೆರದಿ ಲಕುಬೀರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಳರುಣಿಯವೋ ನುಂಗುವಗೆ ಎಲ್ಲಿಹುದು ಸುಖ ದುಃಖ. ಅಲ್ಲಿ ಉಪದ್ಯ ಅರ್ಥ ಆಗೋದಿಲ್ಲ, ತಿಳ್ಕೊಡ್ರಿ. ಎಲರುಣಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಹಾವು, ಸರ್ಪ. ಎಲರ್ ಅಂದ್ರೆ ಗಾಳಿ, ಉಣಿ ಅಂದ್ರೆ ಉಣ್ಣೋದು, ಸರ್ಪ ಬ್ಯಾರೆ ಅಂತ ಹಾವು ಕಲ್ಪ. ನಮ್ಮಲ್ಲಿ ಹಾವೇನು ಬದುಕ್ತದೆ? ಗಾಳಿ ತಿಂದ ಬದುಕ್ತದೆ. ನೀವು ಯಾರೇನು ತಿಂದು ನೋಡಿ, ಇಲಿ ಪಲಿ ನುಂಗ್ತಿರ್ತದೆ ಇಷ್ಟ ಹೊರತಾಗಿ, ಅದಕ್ಕೆ ಎಲರುಣಿ ತಿಂತಾರೆ. ಎಲರುಣಿಯವೋ ನುಂಗುವಗೆ ಎಲ್ಲಿಹುದು ಸುಖ ದುಃಖ. ಆ ಹಾವು ನುಂಗ್ತದೆ ಗಾಳಿಯನ್ನು, ಅದಂತೆ ಭಗವಂತ ಆಗಿರ್ತಕ್ಕಂಥವ ಹಾವಿದ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಡ್ತಾರ. ಮಳಲ ಮನೆ, ಮಳಲು ಅಂದ್ರೆ ಏನು? ಉಸುಗು. ಮನೆಗಳ ಮಾಡಿ, ಸಣ್ಣವ್ರದ್ದ ಮಾಡಿರಲಿಲ್ಲ, ಆಟ ಆಡಿರಲಿಲ್ಲ, ಮಳ ಮನೆ ಮಾಡಿ ಅದು ಮನೆ ಕಟ್ತೀರಿ, ಅದ್ರಾಗ ಒಂದು ಅಂತಸ್ತು ಅದ ಏನು ಇಟ್ಟಿರ್ತೀರಿ, ಹಿಂಗೆಲ್ಲ ಮಾಡಿರ್ತೀರಿ, ಹೊರ ನೋಡ್ರಿದ್ದ ಮಾಡ್ತಾರ. ಹೋಗೋ ಮುಂದೆ ತುಳಿದು ಹೋಗ್ಬಿಡ್ತಾರ ಅದನ್ನ. ಕಟ್ಟೋ ಒಂದು ಸುಖ, ಅಳ್ದೋ ಮುಂದೆ ದುಃಖ ಏನ್ ಆಗ್ತಾನೆ ಹುಡುಗಿ ಏನ್ರ. ಹಂಗೆ ಭಗವಂತ ಮಳಲ ಮನೆಗಳ ಮಾಡಿ, ಯಾರು? ಮಕ್ಕಳು ಕೆಲವು ಕಾಲದಲ್ಲಿ ಆಡ್ತಾರ, ಮೋದದಿ ತುಳಿದು ಆ ಮನೆಯ ಕೆಡುತ್ತಾರ. ಕೆಡಿಸುವ ತೆರದಿ ಪರಮಾತ್ಮ ಲಕುಮೀರಮಣ ಲೋಕಗಳ. ಪರಮಾತ್ಮ ಸೃಷ್ಟಿ ಹುಟ್ಟಿಸ್ತಾನ, ಸೃಷ್ಟಿ ಸಂಹಾರ ಮಾಡ್ತಾನೆ. ಅವಾಗೇನು ಸುಖ ದುಃಖಾದಿ ಹೇಳು ಭಗವಂತಿಗಿಲ್ಲ. ಉದಾಹರಣೆ ಮಕ್ಕಳು ಉದಾಹರಣೆ ಕೊಟ್ಟರು. ಹಲವು ಬಗೆಯಲ್ಲಿ ನಿರ್ಮಿಸುವ ಪ್ರಪಂಚವನ್ನು ನಿಶ್ಚಲನು ತಾನಾಗಿದ್ದು. ಪರಮಾತ್ಮ ಎಂದೂ ಕೂಡ ಬದಲಾಗುವುದಿಲ್ಲ, ನಿಶ್ಚಲ ಆಗಿರ್ತಕ್ಕಂಥವ. ಎಲರುಣಿಯವೋ ನುಂಗುವಿಗೆ ಎಲ್ಲಿಹುದು ಸುಖ ದುಃಖ.
ಎಳರುಣಿ ಅಂತಕ್ಕಂಥದ್ದು ಒಂದು ಹಾವು. ಅದೇ ಮಾಡಿದ್ರೆ ಗೊತ್ತೇ ನಿಮ್ಗೆ ಹಾವಿನ ಕಲ್ಪನಾ ಕೊಡ್ತಾರ. ಹಾವು ಮೊಟ್ಟೆ ಇಡ್ತದೆ, ಏನೋ ತತ್ತಿ ಇಡ್ತದೆ, ಅದನ್ನ ತಾನ ನುಂಗ್ತದೆ. ಮತ್ತದು ತನ್ನ ಮೊಟ್ಟಿ ತಾನ ನುಂಗ್ತದೆ ಹಾವು. ಒಂದು ಎರಡು ಬಿಡ್ಬೋದು, ತನ್ನ ಹುಟ್ಟಿದ್ದು. ಇದು ಸಿದ್ಧಾಂತ ನಮ್ಮಲ್ಲಿ. ಹಂಗೆ ಒಂದು ಹಳೆಯ ಕಲ್ಪನಾ ಇದು. ಹಂಗೆ ಹಾವು ತಾನೇ ಇಟ್ಟಿರ್ತಕ್ಕಂಥ ಮೊಟ್ಟಿ ತಾನೇ ನುಂಗ್ತದೋ ಹಂಗೆ ಒಂದು ಸೃಷ್ಟಿ ನಿರ್ಮಾಣ ಮಾತ್ರ ಸಂಹಾರ ಮಾಡ್ತಾನೆ. ಅವನು ಸುಗುತಕ್ಕೂ ಯಾವ ಕೂಡ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಂತ ಮುಂದುವರೆದು ವೇಷ ಭಾಷೆಗಳಿಂದ ಜನರ ಪ್ರಮೋಷಗೈಸುವ ಪ್ರಮೋಷ, ಅದು ಪ್ರದೋಷ ಏನು ಯಾರ ಪ್ರಮೋಷದೇ ಇಲ್ಲ, ಕರೆಕ್ಟ್. ದೋ ಇದ್ರ ತೆಗಿರಿ ಮೋ ಹಾಕೊಡಿ ಇಷ್ಟ ಅಲ್ಲಿ. ಪ್ರಮೋಷ ಗೈಸುವ ಹೆಂಗ ನಟ ಪುರುಷನೋಲ್ ದೋಷ ದೂರನು ಲೋಕದೋಳು ಬಹುರೂಪ ಮಾತಿನಲ್ಲಿ ಪೋಷಿಸುವನು ಅವರವರ ಮನದ ಅಭಿಲಾಷೆಗಳು ಪೂರೈಸುತ್ತಾ ಅನುದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಎಷ್ಟು ಚಂದನ ಪದ್ಯ ಅಂದರೆ 3 ಹೆಸರು ಕೊಟ್ಟರೆ ನೋಡಲಿ. ಪೂತಾತ್ಮ ದೇವ್ರು ಹಿಂಗೆ ಹೊಗಳ್ಬೇಕು, ನಮಗೆ ಹೊಗಳೋ ಸಾಧ್ಯ ಇಲ್ಲ. ಹರಿಯುತ್ತಮ ಸೋದ್ರೆ ಆಡಾಸ ಹೊಳ್ದಂಗೆ ಆಗ್ತದೆ. ಪೂತಾತ್ಮ ವಂಶ ಅಂದರೆ ಭಯಂಕರ ಪರಮ ಪೂಜ್ಯ ಪವಿತ್ರ ವಸ್ತು. ಎರಡನೇದು ಪೂರ್ಣ ಆನಂದ. ನಮ್ಮ ಆನಂದಕ್ಕೆ ಪೂರ್ಣ ಇಲ್ಲ, ಯಾವಾಗಲೂ ಆನಂದ ಇರೋದಕ್ಕೆ ಕಷ್ಟ, ಮೊದಲೇಕ ದುಃಖನ ಭಾಳ ಇರ್ತದೆ. ಜ್ಞಾನಮಯ ಪರಮಾತ್ಮ ಜ್ಞಾನಪೂರ್ಣ. 3 ವೈಶಿಷ್ಟ್ಯ: ಪೂತಾತ್ಮ, ಪೂರ್ಣ ಆನಂದ, ಜ್ಞಾನಮಯ ಅಂತ ಹೇಳ್ತಾರೆ. ಅಂದ್ರೆ ಏನು ಮಾಡ್ತಾನ ಒಬ್ಬ ನಟ. ನಟ ಅಂದರೆ ಆ್ಯಕ್ಟರ್. ಅವ ಈಗ ಒಬ್ಬ ಹುಚ್ಚಿರ್ತಾನೆ. ಆ ಹುಚ್ಚು ಇದ್ದವ, ಹುಚ್ಚಿನ ಅಥವಾ ಕುಡ್ದವ್ ನಾಟ ಮಾಡವ ರಾಜನ ವೇಷ ಹಾಕೋತಾನವ. ಆ ವೇಷನ ಹಾಕೋಬೇಕವ. ಆ ವೇಷ ಹಾಕೊಂಡು ಅದ್ರ ತಕ್ಕಂಗೆ ಭಾಷೆ ಮಾತಾಡೋಕವ. ಒಬ್ಬ ಪಂಡಿತನ ಪಾರ್ಟ್ ಹಾಕಿ ಸಣ್ಣ ಹುಡ್ರ ಮಾತಾಡಿದ್ರೆ ಅವ ಆ ಭಾಷೆ. ಅದರಂತೆ ಪರಮಾತ್ಮ ವೇಷ ಭಾಷೆಗಳಿಂದ ಅನೇಕ ವೇಷ ಜನರ ಪ್ರಮೋಷಗೈಸುವ ಆಕರ್ಷತಕ್ಕಂಥ ನಟ ಪುರುಷನಂತೆ, ನಟ ಪುರುಷನೋಲ್ ಯಾವ ಪರಮಾತ್ಮ. ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲ್ಲಿ. ಅವ ಹೆಂಗೆ ಮಾತಾಡ್ತಾನ, ಅನೇಕ ರೂಪ ತಗೋತಾನ, ಅದರಂತೆ ಆ್ಯಕ್ಟಿಂಗ್ ಮಾಡ್ತಾನೆ ಭಗವಂತ. ಮೀನಾದ, ವರಾಹಾದ, ಪರಿಕೇಂದ್ರಾತ ದೇವರು ಆ ಹಿಂಗೆ ಇದ್ದಂತ ತೋರಿಸ್ತಾನ. ಅದನ್ನ ಹೇಳ್ತಾ ಇದ್ದಾರೆ. ಪೋಷಿಸುವನು ಅವರವರ ಮನದ ವೇದಾಶಗಳ ಪೂರೈಸುತ್ತ ಅನುದಿನ ಪೋಷಿಸುವ ಪರಮಾತ್ಮ ಅವ್ರ ತಕ್ಕಂಗೆ ಅವರಂತೆ ಇದ್ದುಕೊಂಡವನಾಗಿ ಅವ್ರ ಕ್ರಿಯಾದಿಗಳನ್ನ ಮಾಡ್ತಾ ಭಗವಂತ ಮಾಡ್ತಕ್ಕಂಥ ಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಆಗಿರ್ತಕ್ಕಂಥ ನಟ ಪುರುಷನವರು ಒಂದು ಸಂದರ್ಭ ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಗವತದ್ದು. ಒಮ್ಮೆ ಬ್ರಹ್ಮದೇವರಿಗೆ ಅಜ್ಞಾನ ಬಂತಂತ. ಅವ್ರಿಗೆ ಬಂದದ ಮತ್ತು ಅಜ್ಞಾನ ಸ್ವಲ್ಪ ಕಿಂಚಿತ್. ಅವರು 99.99 ಸಾತ್ವಿಕರವರು, 1% ಇಲ್ಲೋ ಒಂಚೂರು ಕಮ್ಮಿ. ಏನು ಬಂತು ಅವರಿಗೆ ಅಂದ್ರೆ ಅವರು ಬ್ರಹ್ಮದೇವರು, ಇವ ಕೃಷ್ಣ ಗೋಕುಲದ ಹೋಗಿ ಹೆಟ್ಟು ಗದ್ದಲ ಆಗಲಿಕ್ಕೆ ಹತ್ಯ, ನೀವು ಪರೀಕ್ಷೆ ಮಾಡ್ತೀನಿ ಅಂದ್ರೆ ಬ್ರಹ್ಮದೇವರು. ಈ ಬುದ್ಧಿ ಹುಟ್ಟಬಹುದು ನಾವು ಏನ್ರ, ಅವ್ರಿಗೂ ಹುಟ್ಟಿದ ದೇವ್ರು ತೋರಿಸ್ಬೇಕಾಗ್ಯದ. ಏನು ಮಾಡಿದಾರೆ ಅವರು? ಕೃಷ್ಣ ಯಾರ ಮೇಲೆ ಭಾಳ ಪ್ರೀತಿ? ದೇವ ಬ್ರಾಹ್ಮಣ ಗೋ ಬ್ರಾಹ್ಮಣ ಹಿತಾಯಚ ನೋಡಿ ಅವ ಅಂದ. ಆಕಳ ಭಾಳ ಕೃಷ್ಣಗೆ ಬೇಕು. ಇವ ಸಾಯಂಕಾಲ ಎಲ್ಲ ಆಕಳ ತೊಗೊಂಡು ಹೋಗಿರ್ತಾನ, ಮಾಡ್ತೀನಿ ಬಾ ಅಂದ. ಪಾಪ ಕೃಷ್ಣ ಕೊಳೋದು ಕೂತಿದ್ದ. ಗೊತ್ತಿತ್ತು ಅವನಿಗೆ, ಗೊತ್ತಿದ್ದೇ ಮಾಡಿದ್ದು. ಬ್ರಹ್ಮದೇವರು ಬಂದರು, ಅಷ್ಟು ಆಕಳ ತೊಗೊಂಡು ಹೋಗ್ಬಿಟ್ರು. ಕೃಷ್ಣ ತನ್ನ ಅವನಿಗೆ ಬಂದ. ಇದ್ರ ಒಂದು ಹಾಡದ, ನೀವು ಹೇಳಿ ಗೊತ್ತಾಗ್ತೀನಿ ನಗುನ. ಸಾಯಂಕಾಲ ಆಕಳ ಯಾರು ಮನೆ ಬರಲೇ ಇಲ್ಲ. ನಿಮ್ಮ ಗಾಡಿ ಮನೆ ಬರಲಿದ್ರೆ ಕಷ್ಟ ಆಗ್ತದೆ ಒಂದ್ಸಲ, ಹೌದಿಲ್ಲ? ಮತ್ತೆ ಎಲ್ಲ ಗಂಗಾ ತುಂಗಾ ಕಾವೇರಿ ಎಲ್ಲ ಹೆಣ್ಗಳು ಕೃಷ್ಣವನಿಗೆ, ಕೃಷ್ಣ ಹತ್ರ ಕೃಷ್ಣ ತುಂಗಾ ಎಲ್ಲಿ, ಕಾವೇರಿ ಎಲ್ಲಿ, ಗಂಗಾ ಎಲ್ಲಿ, ಆಕಳ ಹೆಸರವೆಲ್ಲ ಎಲ್ಲಿ ಹೋದ್ ಕೇಳಿಕೋತ ಬಂದ್ರ ಅವರು. ಕೃಷ್ಣ ನಿಮ್ಮ ಮನ್ಯಾಗ ಅವ ನೋಡ್ರಿ ಅಂದ. ಇಲ್ಲ ಅಂದ್ರ ಅವ್ರು. ನೋಡ್ರಿ ಕೃಷ್ಣ ಅವಾ ವಾ 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 ಅಂದ. ಇದು ನಮ್ಮ ಜೇಪುನ್ ದಂಧೆ ಇದು ಅಂದವ. ಜೇಪು ಅಂದ್ರೆ ಜ್ಯೇಷ್ಠ ಪುತ್ರ, 4 ಬಾರಿ ಬ್ರಹ್ಮನ್ ದಂಧೆ, ಆ ತರಕತ್ತಿಲ್ಲ ಅಂತ ಒಂದು ಮಾತದ. ಪರಮಾತ್ಮ ವೈಶಿಷ್ಟ್ಯ ಇಚ್ಛಾ ಸೃಷ್ಟಿ ಪ್ರಭವು. ಭಗವಂತ ಇಚ್ಛಾ ಮಾಡಿದ್ರೆ ಆಗಿಂದಾಗ ಬೇಕಾದ ತಯಾರಾಗ್ತದೆ. ಹೌದಾ? ಅವ ಅಂದ, ಯಾರ್ಯಾರು ಆಕಳು ಯಾರ ಮನೆಯಾಗಿ ಒಟ್ಟು ಅಲ್ಲೇ ಹಿಂಡಿ ಕೂತ ಇರ್ಲೇವು ಅಂದವ. ಎಲ್ಲರಂಗೆ ಆಕಳು ಬಂದು ನೋಡ್ರಿ, ಭಾರಿ ಸಂತೋಷ ಆಯ್ತು. ಹಿಂಡ್ಲಿಕ್ಕೆ ಹತ್ತಿದ್ರು. ಮನೆಯಾಗಿನ ಕೊಡ ತುಂಬಿತು, ಬಿಂದಿಗೆ ತುಂಬಿತು, ಸೌಂಡ್ ತುಂಬಿತು. ಅವು ಆಕಳು ಹಿಂಡೋದು ಬಂದು ಮಾಡುವಲ್ವ ಅವು. 50% ಜಾಸ್ತಿ ಕೊಡ್ಲಿಕ್ಕೆ ಹತ್ತಾರಲ್ಲ ಹಂಗಿಂತ ಹಾಲ ಬಂದು ಆಗೋರು. ಎಲ್ಲ ಕಡೆ ಹಾಲು ಹಿಂಡ್ಲಿಕ್ಕೆ ಹತ್ಬಿಟ್ರು. ಮಾತು ಹೊಡ್ಕೋತ ಬಂದರು. ಕೃಷ್ಣಗೆ ಹಾಡ್ಲಿಕ್ಕೆ ಹತ್ತಾರ. ಬಂತು ನಮ್ಮ ಕಾವೇರಿ, ಬಂತು ನಮ್ಮ ತುಂಗ, ಪದ ಅದ ಬಂತು. ಹೌದಾ? ಆ ರೀತಿಯಾಗಿ ಹಡ್ಕೋತ ಕೂತ್ಕೊಂಡ್ರು. ಅಂತ ಇದ್ದಂಗೆ ಬಂತು ತುಂಗ, ಬಂದು ಕಾವೇರಿ ಬಂದು ಹಿಂಡ್ಕೋ ಹೋಗಿ. ಏನು ಹಿಂಡ್ಕೋತಾರ ಅಂದ್ರೆ ಅವರು ಮನೆ ತುಂಬ ಹಾಲಾಗ್ಯದ ಅಂದರು. ಹಿಂಗೆ ಆತ ಯಥಾ ಪ್ರಕಾರ ಇಚ್ಛಾ ಮಾಡ್ತಾ ಹೋರಿಂದ ಕೃಷ್ಣ ಕಳಿಸಿಕೊಡ್ತ.
ಆ ಬ್ರಹ್ಮದೇವ್ರು ದನ ತೊಗೊಂಡು ಕಾಕಾ ತೊಗೊಂಡಿದ್ರಲ್ಲ, ಒಂದು ವರ್ಷ ಕೂತ್ಕೊಂಡ್ರೆ ಕಾಯ್ಕೋತ, ಒಂದು ವರ್ಷ ಆಗಂದ್ರು ಎಂತ ತಪ್ಪು ಮಾಡಿದ್ದೀನಿ ಯಾರು ಅಂದ್ರು. ಏ ದಂಧೆ ಯಾರು ದನ ದಂಧೆ ನನಗೆ ಬೇಕಾಗಿತ್ತು ಕೃಷ್ಣ, ತಪ್ಪತ್ತ ಕ್ಷಮ ಮಾಡು ಅಂತ ತಿಳ್ಕೊಂಡು ಆಕಳ ಅಷ್ಟು ಎಲ್ಲರ ಹೋಗ್ಕೊಳಕಂತ ತಮ್ಮ ಲೋಕಕ್ಕೆ ಹೋದು. ಯಾವ ಲೋಕದು? ಬ್ರಹ್ಮಲೋಕ. ಬ್ರಹ್ಮಲೋಕಕ್ಕೆ ಹೋದ್ರೆ ಒಳಗೆ ಹೊರಗೆ ಅಲ್ಲಿ ಏನು ಖಾಲಿ ಇರ್ತಾನೆ, ಅದೇನ್ರಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರ, ಅಲ್ಲಿ ಕಾಯೋರು ಇರ್ತಾರ. ಅವ ಹೊರಗಂದ್ರೆ ಅವಾಗ ಇವ ಅಂದ, ನಾಲ್ಕು ಮಾಡಿ ಅವರು ನನಗೆ ನಾ ಒಬ್ಬವಲ್ಲ, ನಾನು ದಿಕ್ಕಿ ನೋಡ್ತೇನೆ, ನಾನು ಅಸಲಿ ಬ್ರಹ್ಮಾನಂದ ಹುಚ್ಚಿದ್ದಂಗಿದೆ ನಾಟಕದಾಗ ವಿಷಯ ಭೂಲೋಕದಾಗ ವಿಷಯ ಹೊರಗೆ ಕಳಿಸಲ್ಲ, ಇಲ್ಲಿ ಬನ್ನಿ ಕಂಡು ಹೊರಗೆ ಹೋಗಂದ್ರ ದೇವ್ರು ಬ್ರಹ್ಮದೇವ್ರನ್ನ ಸ್ವಾಮಿಗೆ ಕ್ಷಮ ಮಾಡ್ಪ, ತಪ್ಪ ನಿನ್ನ ಮೋಸ ಮಾಡ್ಲಿಕ್ಕೆ ಹೋಗಿ ನನ್ನ ಹಣೆ ಬಾರಿ ಹಿಂಗೆ ಆತ. ಭಗವಂತನ ಮೋಸ ಬಗ್ಗೆ ಅದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇಶದ ಭಾಗವತ ಬರ್ತಕ್ಕಂಥ ಕಥಾ ತಿಳ್ಕೊಟ್ರಿ ಅದನ್ನ ಹೇಳ್ತಾರೆ. ಆ ರೀತಿ ಭಗವಂತನ ಹೇಳ್ಕೊಡುಗೆ ಅಂತಾರ ಮುಂದುವರೆಯೋದು. ಶ್ರೀಹರಿ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂಡ ನಿರ್ಲಿಪ್ತ ಅನ್ನೋದನ್ನ ಹೇಳ್ಯಾರ. ಮತ್ತು ದೃಷ್ಟಾಂತ ಹೇಳ್ತಾರ ನೋಡಿ ಎಷ್ಟು ಚಂದದ. ಅಧಮ ಮಾನವನು ಓರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಪದುಮ ಜಾಂಡೋದರನು ಸರ್ವರ ಹೃದಯೊಳಗೆ ಹೃದಯೊಳಗಿರೆ ಹುರುಗಿ ಇರಲಾಗಿ ಅಂತ ಅರ್ಥ. ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗುವುದೇ ಯಾರವ? ನಿರಂಜನಗೆ. ಪರಮಾತ್ಮ ಹೆಸರು ನಿರಂಜನ. ಶಬ್ದಕ್ಕರ್ಥ ಯಾವ ದೋಷ ಇಲ್ಲ. ಅನೇಕ ಶಬ್ದಗಳು ಅಲ್ಲಿ ಹೇಳ್ತಾ ನೋಡ್ರಿ. ಅಧಮ ಮಾನವ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ, ಅಧಮ ಅಂದ್ರೆ ಕೆಟ್ಟ ಮನುಷ್ಯ. ನಮ್ಮಲ್ಲಿ ಹಿಂಗದಲ್ಲ, ಕೆಲವು ಮಂದಿ ಮಂತ್ರ ವಶೀಕರಣ ಮಾಡ್ಕೊಂಡಿರ್ತಾರೆ. ಉದಾಹರಣೆ ಗೊತ್ತ ನಿಮಗೆ? ಆ ಮಂತ್ರ ಕೈಯಾಗ ಅಥವಾ ಮಧ್ಯೆ ಒಂದು ಎಣ್ಣೆ ಆಯುರ್ವೇದದೊಳಗೆ ಮೈ ತುಂಬ ಹಚ್ಚಿಕೊಂಡು ಬೆಂಕಿಯಾಗ ಕೂತು ಸುಡುವುದೇ ಇಲ್ಲ, ಆ ಎಣ್ಣೆ ಪ್ರಭಾವ ಅದು. ಕೆಲವು ಮಂದಿ ಮಂತ್ರ ಆಹ್ವಾನ ಮಾಡ್ಕೊಂಡಿರ್ತಾರೆ, ಮಂತ್ರ ಓದಿರ್ತಾರೆ, ನೀರಾಗಿ ಕೊಡ್ತಾರೆ, ತೊಯ್ಯುವುದೇ ಬಟ್ಟಿನ ತೊಯ್ಯುವುದಿಲ್ಲ ಅವರು, ಅದು ಮುಳುವುದೂ ಇಲ್ಲ. ಅವರು ದುರ್ಯೋಧನ ಮಾಡಿದ್ನಿಲ್ಲ, ಕುರುಕ್ಷೇತ್ರ ಕೂತ್ಕೊಂಡಿದ್ದಿಲ್ಲ. ಅದರಂತೆ ಅಧಮ ಮಾನವನು ಏನ್ ಮಾಡ್ತಾನ? ಮಂತ್ರ ಔಷಧಗಳ ತಾನರಿತು, ಪಾವಕ ಅಂದ್ರೆ ಅಗ್ನಿ, ಉದಕ ಅಂದ್ರೆ ನೀರು, ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಅಲ್ಲೇ ಕೊಡ್ತಾನ. ಬೆಂಕಿ ಸುಡುವುದಿಲ್ಲ, ನೀರು ತೊಯಿಸುದಿಲ್ಲ ಅವನ. ಯಾಕ? ಮಂತ್ರದ ಪ್ರಭಾವ. ಇದನ್ನ ಮಾಡೋರು ಅಧಮರು ಅಂತ ಹೇಳ್ತಾರೆ. ಸಾತ್ವಿಕರಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಅಲ್ಲೇ ಇಲ್ಲಿ ಮಂತ್ರ ಕಲ್ತಾರ್ರಿ, ಬಾಣಂತಿ ಎಲುಬು ತಗೊಂಡೆ ಮಾಡಿದ ಇಂಥವ್ರು ಕಳ್ಳರ ಮಾಡ್ತಕ್ಕಂಥ ಉದ್ಯೋಗವೆಲ್ಲ ಇದು ಶಾಶ್ವತ ಅಲ್ಲ, ಇದು ಫಲ ಹೇಳ್ತಾ ಇದ್ದಾರೆ. ಅದರಂತೆ ಪದುಮ ಜಾಂಡೋದರ ಅಂದ್ರೆ ಭಗವಂತ, ಮಕ್ಕಳು ಶಬ್ದ ಭಗವಂತನ ಹೆಸರು ಬಂತಾರೆ. ಪದುಮ ಜಾಂಡ ಅಂದ್ರೆ ಬ್ರಹ್ಮಾಂಡ, ಉದರ ಅಂದ್ರೆ ಹೊಟ್ಟೆ, ಇಡೀ ಪ್ರಪಂಚನೇ ಹೊಟ್ಟೆ ಆಗಿರ್ತಕ್ಕಂಥ ಪರಮಾತ್ಮ ಸರ್ವರದ ಹೃದಯೊಳಗೆ ಇರೇ, ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದ್ದುಕೊಂಡು ಏನ್ ಮಾಡ್ತಾನ? ಕಾಲ ಗುಣ ಕರ್ಮದ ಕಲುಷ ಸಂಬಂಧವಾಗದೆ ಅಮಗೆ ನಿರಂಜನ ಪರಮಾತ್ಮ. ಈ ಕಾಲ ಗುಣ ದೋಷ ಅವು ಯಾವ ಸಂಬಂಧ ಇಲ್ಲ, ಪರಮಾತ್ಮ ನಿತ್ಯತ್ವನಾಗಿರ್ತಕ್ಕಂಥವ ಅನ್ನೋ ಭಗವಂತನ ಮಹಿಮೆಯನ್ನು ಹೇಳಿ ನನಗೆ ಮುಗಿಸ್ತಾ ಬರ್ತಾ ಇದ್ದಾರೆ. ಕೊನೆಗೆ ಅಂತರ್ದಾಸರಾಯರು ಅವನ ಮಹಿಮೆಯನ್ನು ಹೇಳ್ತಾ, ಶ್ರೀಹರಿ ಅನಂತಾನಂತ ಗುಣಗಳ ವರ್ಣನೆ ಮಾಡ್ದ ದಾಸರಾಯರು. ಬ್ರಹ್ಮಸೂತ್ರ ಮತ್ತೊಂದು ಇಡೀ ಇಷ್ಟೊತ್ತನಾಗ ಹೇಳ್ಕೋದು ಬಂದಿಲ್ಲ, ಸಂಗ್ರಹ ಮಾಡ್ತಾರೆ. ಹರಿಕಥಾಂಬಸರದ ಇದು ಟೆಕ್ನಿಕ್. ಇದು ಏನು ಹೇಳ್ಕೋತ ಬರ್ತಾರಲ್ಲ ಅದನ್ನು ಕೊನೆ 2-3 ಪದ್ಯ ಸಂಗ್ರಹ ಮಾಡ್ತಾರೆ, ತಿಳಿಲಿ ಅಂತ ತಿಳ್ಕೊಂಡು ಹೇಳಿ. ಈ ಹುಡುಗರಿಗೆ ಶಾಲೆ ಮಾಡ್ತಿರಲಿ ನೀವು, ಹಂಗೆ ಮಾಡ್ದಂಗೆ ರೀಕ್ಯಾಪಿಚುಲೇಷನ್ ಒಂದು ಸ್ಟೆಪ್ ಅದು ಒಂದು ಹೌದಿಲ್ಲ, ಮತ್ತೆ ಹಂಗಿದ್ದಂಗೆ ಮಾಡ್ತೀರಿ ಶಾಲೆ ಒಳಗೆ. ಆ ರೀತಿ ಹೇಳ್ತಾ ಇದ್ದಾರೆ, ಕುಣಿಸ್ಬಿಟ್ಟು ಸಂಗ್ರಹ ಮಾಡ್ತಾರೆ. ಇಷ್ಟೊಂದು ಕೈ ಹೆಣ್ಣೆ ಕೇಳ್ರಿಪ್ಪ ಆಮೇಲೆ ಅಂತ ತಿಳ್ಕೊಂಡು ಆ ಹುಡುಗ ನೀ ಹೇಳಂಗೆ ಹೇಳಿ ನಾವೇ ಕೇಳ್ಕೊ ಸುಮ್ಮನೆ ಕೂತಿರ್ತೀವಿ ಅಂತಾರ. ಒಂದು ಗುಣದೊಳಗೆ ಅನಂತ ಗುಣಗಳು, ಒಂದು ರೂಪದೊಳಗೆ ಲೋಕಗಳೊಂದು ರೂಪದಿ ಧರಿಸಿ ತದ್ಗತ ಪದಾರ್ಥದ ಒಳ ಹೊರಗೆ ಬಾಂದಳದ ಓಲಿದ್ದು ಬಹು ಹೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ. ಪರಿಪರಿ ವಿಹಾರವ ತಾನು ಮಾಡ್ತಾನ, ಅಂತರ್ಯಾಮಿಯಾಗಿದ್ದು ಬಿಂಬರೂಪದಿಂದ ನಮ್ಮಿಂದ ಮಾಡಿಸ್ತಾನ. ಅದರ ಸುಖ ದುಃಖ ಅವಾಗ ಸಂಬಂಧ ಇಲ್ಲ ಅಂತ ಅರ್ಥ ತಿಳ್ಕೊಡ್ರಿ. ಏನು ಮಾಡಿದೆ? ಒಂದು ಚಿತ್ರ ಬಿಡಿಸಿದೆ, ಸಂತೋಷ ಆಯ್ತು. ಚಿತ್ರ ಬಿಡಿಸೋ ಶಕ್ತಿ ಕೊಟ್ಟು ಅವ, ಆ ಸಂತೋಷ ಅವ್ರ ಜೀವರಿಗೆ ಕೊಟ್ಟ, ಅವಾಗೇನು ಸಂಬಂಧ ಇಲ್ಲ. ಒಬ್ಬ ಕೊಲಾಕರ್ ಹೊಡೆದ ದುಡ್ಡು ತೊಗೊಂಡು ಹೋದ, ಅಲ್ಲೇ ಶಕ್ತಿ ಯಾಕೆ ಮಾಡಿದ? ಅವನ ಸ್ವಭಾವ, ಅವಾಗ ಪಾಪ ಶಾಪ ಕೊಡ್ಬೇಕಾಯ್ತು ಅವಾಗ, ಆ ರೀತಿ ಮಾಡಿಸ್ತೆ. ಅದು ದೋಷದ ಭಗವಂತ ಇಲ್ಲ ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ. ಒಂದು ಗುಣದೊಳಗೆ ಅನಂತ ಗುಣಗಳು, ಅರ್ಥ ಹಾಕೊಡ್ರಿ. ಅರ್ಥ ಹೆಂಗೆ ಹೇಳ್ತೇನೆ ನಿಮಗೆ. ಪರಮಾತ್ಮ ಒಂದು ಗುಣ ತಗೊಳ್ರಿ, ಕರುಣಾಶಾಲಿ ಭಗವಂತ, ಹೌದಾ? ಈ ಕರುಣೆ ಒಳಗನ ಆನಂದದನೋ ಐಶ್ವರ್ಯನೋ ಜ್ಞಾನನೋ ಅದ. ಒಂದು ಗುಣದಾಗ ಅನಂತ ಗುಣ ಭಗವಂತ ವೈಶಿಷ್ಟ್ಯ, ಒಂದೊಂದು ಗುಣದಾಗ ಒಂದಿರಲಿ ನಮಗೆ ಇರ್ಲಿಕ್ಕೆ ಸಾಧ್ಯ. ಅದು ಹೇಳ್ತಾ ಇದ್ದಾರೆ. ಒಂದು ರೂಪದೊಳಗೆ ಅವು ಲೋಕಗಳ, ಒಂದು ರೂಪದಾಗ ಅನಂತ ರೂಪಗಳಿರ್ತಕ್ಕಂಥದ್ದು ಧರಿಸಿ ತದ್ಗತ ಪದಾರ್ಥದ ಒಳ ಹೊರಗೆ ಭಗವಂತ. ಉದಾಹರಣೆ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮಗೊಂದು ಕೃಷ್ಣಾವತಾರದೊಳಗೆ ಭಗವಂತ ಆ ಶಮಂತಕ ಮಣಿ ಹುಡುಕೋತ ಬಂದ, ಹೌದಾ? ಅಲ್ಲಿ ಮಲ್ಕೊಂಡಿದ್ದವ.
ಅಲ್ಲಿ ಯುದ್ಧ ಮಾಡಿದ ಜಾಂಬುವಂತನ ಸಂಗತಿ ಯುದ್ಧ ನಡೀತಲ್ಲಿ. ಕೊನೆಗೆ ಜಾಂಬುವಂತ ಅವನು ಮಹಾಶೂರ ಜಾಂಬುವಂತ ಏನಾದರೂ ಸೋಲಿಲ್ಲ, ಕೃಷ್ಣ ಸೋಲಿಸಿ ಸಾಧ್ಯ ಆಗಲ್ಲ. ಅವ ಕೈ ಮುಗಿದು ನೋಡ್ತಾನೆ, ರಾಮರೂಪಿತ್ತಲ್ಲಿ. ರಾಮಾಯಣದ ಕಂಡವ ಜಾಂಬುವಂತ ಭಯಂಕರ ರಾಮಾಯಣ ಶಿಷ್ಯ ಆಗಿರ್ತಕ್ಕಂಥವ. ಅವಂದು ಸ್ವಾಮಿ ರಾಮನು ನೀನ, ಕೃಷ್ಣನು ನೀನ, ಒಂದು ರೂಪದೊಳೆ ಅನಂತರು ಭಗವಂತ ಒಂದು ಹೇಳ್ತಾ ಇದ್ದಾರೆ. ಆ ರೀತಿ ಬಹು ಪೆಸರಿಂದ ಕರೆಸುತ್ತ ಯಾಮಮ ಪೂರ್ಣ ಆನಂದ ಜ್ಞಾನಮಯ ಪರಿಪರಿ ವಿಹಾರವ ಮಾಡಪ್ಪ. ಇಂಥ ಪರಮಾತ್ಮ ಅನೇಕ ವ್ಯಾಪಾರ ಮಾಡ್ತಕ್ಕಂಥ ಅಂತ ಹೇಳ್ತಾ ಇದ್ದಾರೆ. ಆಗಿದ್ದೇವೆ ಇದು ಸಂಧಿಯ ಮುಗಿಸುವಾಗ ಇಡೀ ಈ ಸಂಗ್ರಹ ಮಾಡ್ತಾ ಕೊನೆಯ ಪದ್ಯೊಳಗೆ ಹೇಳ್ತಾ ಇದ್ದಾರೆ. ಯಾಕೆ ಒಂದೇದು ಸಜ್ಜನರ ದಾರ್ಢ್ಯಕ್ಕಾಗಿ. ಇಷ್ಟೊತ್ತು ತನಕ 32 ಪದ್ಯ ಓದಿರಿಪ್ಪ, ಮರಿಬೇಡ್ರಿ ಅಂತಾರೆ ದಾಸರಾಯರು. ಏನೋ ಕಷ್ಟಪಟ್ಟು ನಾ ಹೇಳಿಲ್ಲ, ಯಾರು ಹೇಳಿಸ್ಯಾರ? ಭಗವಂತ ಜಗನ್ನಾಥ ವಿಠಲನಿಂದ ಹೇಳಿಸ್ಯಾರ ಅಂತ. ಈ ಅನುಸಂಧಾನ ಹೆಂಗ ನೋಡ್ರಿ ಮಹಾನುಭಾವರಿಗೆ. ಒಂದೇದು ಶ್ರೀಹರಿ ಸರ್ವತ್ರ ವ್ಯಾಪ್ತ ಅನ್ನೋದನ್ನು ಹೇಳಿ ನಿಮಗೆ ಆ ವ್ಯಾಪ್ತಿನ ತಲೆಯಾಗಿ ಇಟ್ಕೊಳ್ರಿ ಅಂತ ನಿಮ್ಗೆ ವಿನಂತಿ ಮಾಡ್ಕೋತ ದಾಸರಾಯರು. ಎಷ್ಟು ಸಹೃದಯರು. ಅಲ್ಲಿ ಹೇಳಲ್ಲ, ಹರಿಕಥಾಮೃತ ಸಾರ ಗುರುಗಳ ಕರುಳಿಂದ ಆ ಪರಮ ಭಗವದ್ಭಕ್ತರು ಇದನ್ನು ಆದರತಿ ಕೇಳುವುದು. ಅಸಡ್ಡಾಳ ಮಾಡಬೇಡ್ರಿಪ್ಪ, ಬೇಸರ ಮಾಡ್ಕೊಬೇಡ್ರಿ. ಒಂದು ಪದ್ಯ ಓದ್ರಿ, ಒಂದು ಸಂಧಿ ಓದ್ರಿ, ಸರಿಯಾಗಿ ಓದ್ರಿ. ಇದಕ್ಕೆ ಬೇಸರ ಮಾಡ್ಕೊಳ್ಳೋದು ಕ್ರಮ ಅಲ್ಲ, ಯಾಕಂದ್ರೆ ಭಗವದ್ ವಿಷಯ ಇದು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾರೆ ಇಲ್ಲಿ ಅಂತಾರೆ ನೋಡ್ರಿ. ಎಲ್ಲರೊಳು ತಾನಿಪ್ಪ ಇಡೀ ವ್ಯಾಪ್ತಿ ಸಂಧಿ ಸಂಗ್ರಹ ಐತಿ. ಎಷ್ಟು ತನಕ ಏನು ಹೇಳಿ 31 ಪದ್ಯ ಅಷ್ಟು ಸಾರ ಸಂಗ್ರಹ ಇದ್ದಂಗೆ. ಎಲ್ಲರೊಳು ತಾನಿಪ್ಪ, ಹೌದಾ? ಅರ್ಥ ಆಗ್ತದೆ? ಎಲ್ಲ ತನ್ನೊಳು ಎಲ್ಲರನ್ನು ಧರಿಸಿಯನು. ಇಡೀ ಪ್ರಪಂಚವೇ ಹೊಟ್ಟೆಗ ತಿಳ್ಕೊಂಡು. ಅಪ್ರತಿಮಲ್ಲ ಯಾರವ? ಮನ್ಮಥ ಜನಕ. ಯಾಕೆ ಹೇಳಿದ ದಾಸರು? ಮನ್ಮಥ ಶಬ್ದ ಕಾಮ ಅಂತ ಅರ್ಥ. ಮನ್ಮಥ ಜನಕ, ಕಾಮಗ ಹುಟ್ಟುಕೊಟ್ಟವ ಯಾರು? ಭಗವಂತ. ಪರಮಾತ್ಮ ಅವತಾರ ಮಾಡಿದಾಗ ಅವನ ತಪಸ್ಸು ಹಾಳಾಗಲಿಕ್ಕೆ ಅನೇಕ ಸುರಸುಂದರಿ ಬಂದ್ರಂತ. ಗೊತ್ತಿಲ್ಲ, ಇಂದ್ರದೇವ್ ಕಳಿಸಿಕೊಟ್ಟಾರ. ಭಗವಂತ ತಕ್ಷಣ ಒಂದು ಕೆಲಸ ಮಾಡಿದ. ಅನೇಕ ಸುಂದರಿಯರು ಅಸಾಧ್ಯ, ಏನವರು 106 ಮಂದಿ ಬ್ಯೂಟಿಷಿಯನ್ ಕೂಡಿ ಅವ್ರು ಮಾಡ್ದು ಹೆಂಗಿತ್ತು. ಅವರು ಡಾನ್ಸ್ ಮಾಡಿದ್ರು, ಕುಣಿದ್ರು, ನಕ್ಕರು, ಹಾರಿದ್ರು, ಆ ಜಾರಿಸಿದ್ರು, ಏನೇನೋ ಮಾಡಿದ್ರು ಅವರು. ಕೊನೆಗೆ ದೇವ್ರು ಮಾಡಿದ, ತನ್ನ ತೊಡಿಯಿಂದ ಒಂದು ಕೂಸು ಹುಟ್ಟಿಸಿ ಕಳಿಸ್ತಾ ಒಂದು ಹೆಣ್ಣು. ಅದೇ ಊರ್ವಶಿ. ಒಂದು ತೊಡಿ ಆ ಊರುಸಿನ ಹುಟ್ಟರು ಓಡಿ ಹೋಗ್ಬಿಟ್ರು ಅವರು. ಆಕೆ ಮುಂದೆ ಸೌಂದರ್ಯ ಯಾರೇ ಇಲ್ಲೇ ಇಲ್ಲ. ಹಂಗೆ ಭಗವಂತ ಎಲ್ಲರೊಳು ತಾನಿಪ್ಪ ಅಂತ ಹೇಳ್ತಾ ಇದ್ದಾರೆ. ಅಪ್ರತಿಮಲ್ಲ ಮನ್ಮಥ. ಅದಕ್ಕೆ ಮನ್ಮಥನ ಯಾಕೆ ಹೇಳ್ಬೇಕು ಅದು ಹೇಳಿಕೊಂಡಿದ್ದೀವಿ ನಾವು. ಮನ್ಮಥನ ಭಾಳ ಚಂದ ಕಾಮ. ಕಾಮಗಪ್ಪ ಅವಾಗ ಇವ್ ಹೆಂಗಿರ್ಬೇಡ, ಕಾಮನ ಹುಟ್ಟು ಸುಖ ಅದನ್ನ ಹೇಳ್ತಾ ಇದ್ದಾರೆ. ಜಗದ ನೋಡ್ರಿ ಆದಿ ಅಂತ್ಯ ಮಧ್ಯಗಳ ಬಲ್ಲ. ಜಗದ ಆದಿ ಅಂತ್ಯ ಮಧ್ಯ ನಮಗಿಂದ ಗೊತ್ತದನ. ನಮ್ಮ ಆದಿ ಅಂತ್ಯ ನಮಗೆ ಗೊತ್ತಿಲ್ಲ ಅಲ್ಲ. ಇದು ಯಾರಿಗೆ ಗೊತ್ತದ? ಅವಾಗೊಬ್ಬ ಗೊತ್ತು. ಜಗದ ಆದಿ ಮಧ್ಯ ಅಂತಗಳಂತಾರ. ಅವ ಹೆಂಗೆ ಬಹುಗುಣ ಭರಿತ. ಬಹು ಶಬ್ದಕ್ಕೆ ಅನಂತ ಗುಣ ಭರಿತ. ಪರಮಾತ್ಮ ಗುಣಗಳು ಎಷ್ಟು ಅಸಾಧ್ಯ ಗುಣ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಮಾತ್ಮ ದಾನವ ದಲ್ಲಣ, ದೈತ್ರ ಸಂಹಾರ ಮಾಡ್ತಕ್ಕಂಥವ. ದಾಸರಿಗೆ ಉಕ್ಕಿ ಬಂದ ಭಕ್ತಿ ಹೆಂಗೆ ತೋರಿಸ್ತಾರೆ ನೋಡ್ರಿ ದಾಸರು. ಜಗನ್ನಾಥ ವಿಠಲ ಏನು ಮಾಡಿದ? ಸೊಲ್ಲ ಲಾಲಿಸಿ. ಸೊಲ್ಲು ಅಂದ್ರೆ ಮಾತು ಅಂತ ಅರ್ಥ. ಸೊಲ್ಲ ಲಾಲಿಸಿ ಸ್ತಂಭದಿಂದಲಿ ಬಂದ ಭಕುತನಿಗೆ. ಹೆಂಗೆ ಅರ್ಥ ಮಾಡಕು? ಮವ ಜಗನ್ನಾಥ ವಿಠಲ ಭಕುತನ ಸೊಲ್ಲು ಲಾಲಿಸಿ ಸ್ತಂಭದಿಂದಲೇ ಬಂದ. ಹಿಂಗೆ ಕೂರ್ಸೋಬೇಕಾರ ಒಂದು ವಾಕ್ಯಾತೀಗ ಅತ್ಲ ಇದ್ದ ಶಬ್ದ ಹೆಚ್ಚು ಕಡಿಮೆ ಆಗ್ಯಾವ. ಕಾವ್ಯದಾಗ ಹಂಗಾಗ್ತಾವೆ. ಟೆಕ್ಸ್ಟ್ ಗದ್ಯ ಬೇರೆ ಪದ್ಯ ಬೇರೆ. ಗದ್ಯಾಗ ಕರ್ತೃ ಕರ್ಮ ಕ್ರಿಯಾಪದ ಹಾಕಿ ಮಾತದ ಹೆಚ್ಚು ಕಡಿಮೆ ಆಗ್ತಿಲ್ಲ. ಹೆಂಗೆ ಭಕುತನ ಸೊಲ್ಲು ಲಾಲಿಸಿ ಸ್ತಂಭದಿಂದಲೇ ಬಂದ. ಗೊತ್ತಾತಿಲ್ಲ ನಿಮಗೆ ಯಾರು? ನರಸಿಂಹದೇವರು. ಯಾಕೆ ಅವಂತಾರ ನಮ್ಮಣ್ಣ ಜಗನ್ನಾಥ ಅಣ್ಣ ಪ್ರಹ್ಲಾದರಾಜರು ನಮಗೆ ತುಳಸ್ಯಾರ ಮಹಾನ್ ಬರ್ತಕ್ಕಂಥ ಭಗವಂತ ಎಷ್ಟು ಏನಿದ? ಜಗನ್ನಾಥ ವಿಠಲ ಸೊಲ್ಲ ಲಾಲಿಸಿ ಯಾರಿಗೆ? ಪ್ರಹ್ಲಾದರಾಗೆ ಬಂದ ಭಕುತನ ಸ್ತಂಭದಿಂದಲೇ ಬಂದ. ಅಲ್ರೂ ಅವ ಜೀವನದ ಬಿಡ್ರಿ ಖಮ್ಮದಾಗ ಇದ್ದಾನೆ ದೇವರು. ಅವ ತೋರಿಸ್ತಾ ತೃಣ ರೇಣು ಪರಿಪೂರ್ಣ ಪರಕಾಷ್ಟ ಗೋವಿಂದ. ಪರಮಾತ್ಮ ಜಗ ಎಲ್ಲವೂ ಸಂಗ್ರಹ ಮಾಡ್ಬಿಡ್ರಿ. ಸೊಲ್ಲ ಲಾಲಿಸಿ ಸ್ತಂಭದಿಂದಲೇ ಬಂದ. ಖಮ್ಮದಾಗಿದ್ದಾನೋ ಕೇದ ಹಿರಣ್ಯಕಶ್ಯಪು. ಏ ಪ್ರಹ್ಲಾದ, ನಿಮ್ಮ ಹರಿ ಹರಿ ಅಂತೆಲ್ಲ ಇದ್ರಾಗಿದ್ದಾನು? ಅವಶ್ಯ ಇದ್ದಾನ ಅಂತ ಹೇಳ. ನೋಡ್ಲ್ಯಾ ಅಂದ್ರು ನೋಡಂದ್ರು. ಏನು ನೋಡ್ತಾನೆ? ಬಂತು ರೂಪ, ಅಸಾಧ್ಯ ರೂಪ. ಆ ರೂಪ ನೋಡಿ ಹುಚ್ಚೆ ಹಿಡ್ತಾವ ಅಂತ ಭಗವಂತ ಸರ್ವತ್ರ ವ್ಯಾಪ್ತ ಅನ್ನೋದು ತಿಳ್ಕೊಂಡು ಉಪಾಸನ ಮಾಡ್ರಿ. ದೇವರು ನಿಮ್ಮ ಕಂಬ ಅನುಸರಿಸಿದ್ರಿಂದ ನಿಮಗೆ ದರ್ಶನ ಕೊಡ್ತಂತ ಆಸೆ ಆಗ್ತಕ್ಕಂಥ ಮಾತು ಸಂಗ್ರಹ ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪೈರಕೇಣ
ಏನೇ ಬ್ರಹ್ಮಗುರಾಯ ನವನೀತನ ಪೂರ್ಣದ ನವನೀತವನಾಹ ಷೋಡಶಸ್ತಿ ಸಹಸ್ರ ತ್ರಿಭಂಗಿ ಯೋಗಾಕೃತಿ ಸುಖವಾದ ಪ್ರಾಪ್ತಿರ್ದು ಗೋವಿಂದೋ ಯೋಗಿನಾಂ ಪತಿ ವನಮಾಲಿ ಸಹ ಪಾಲಿತ ಅಪಹಾರಕ ಪುಣ್ಯಸ್ಯ